Hello dear students, welcome to Chemical Enlightenment. So today we start about the photochemistry. ಸೊ ನೀವು ಕೆಸೆಟ್ನಲ್ಲಿ ನೋಡೋಕೆ ಹೋದರೆ ಫೋಟೋಕೆಮಿಸ್ಟ್ರಿ ಒನ್ ಆಫ್ ದಿ ಮೇಜರ್ ರೋಲ್ ಫಾಲೋ ಮಾಡ್ತೈತ್ರಿ. ವೈ ಬಿಕಾಸ್ ಅಂತಂದರೆ ಇದರಲ್ಲಿ ಇಂಟರ್ಮೀಡಿಯೇಟ್ಸ್ ಬರ್ತೈತಿ. ಎಸ್, ಜಸ್ಟ್ ಲೈಕ್ ಫ್ರೀ ರೆಡಿಕಲ್ಸ್. ಆ್ಯಂಡ್ ಈಗ ಕಾರ್ಬನ್ಗೆ ಹೋದರೆ ನೀವು ಸಿಂಗ್ಲೆಟ್ ತ್ರಿಪ್ಲೆಟ್ ಅಂತ ಬರ್ತೈತಿ, ನೈಟ್ರಿನ್ಗೆ ಹೋದರೆ ಸಿಂಗ್ಲೆಟ್ ತ್ರಿಪ್ಲೆಟ್ ಅಂತ ಬರ್ತೈತಿ. ಸೊ ಇನ್ ದ ಫೋಟೋಕೆಮಿಸ್ಟ್ರಿ ಆಲ್ಸೋ ದೇರ್ ಈಸ್ ಎ ಸಮ್ ಇನ್ವಾಲ್ವ್ಮೆಂಟ್ ಆಫ್ ಸಿಂಗ್ಲೆಟ್ ಆ್ಯಂಡ್ ತ್ರಿಪ್ಲೆಟ್. ಓಕೆ, ಸೊ ಇಲ್ಲಿ ಫೋಟೋಕೆಮಿಸ್ಟ್ರಿ ಹೆಂಗಾಗ್ತೈತೆ ರೀ ಅಂತಂದರೆ ಇದರಿಂದ ನಿಮಗೆ 2 to 3 ಕ್ವಶನ್ಸ್ನು ಕೂಡ ಅರೈಸ್ ಆಗಿದ್ದೈತೆ. ಎಸ್, ಸೊ ನಾವು ಏನು ಮಾಡೋಣ ಅಂದರೆ ಫೋಟೋಕೆಮಿಸ್ಟ್ರಿಲಿ ವಾಟ್ ಈಸ್ ದ ಬೇಸಿಕ್ಸ್ ಆಫ್ ಫೋಟೋಕೆಮಿಸ್ಟ್ರಿ, ಎಸ್, ದೆನ್ ಇಂಟರ್ ಸಿಸ್ಟಮ್ ಕನ್ವರ್ಷನ್, ದೆನ್ ಇನ್ನೂ ಸ್ವಲ್ಪ ಕನ್ವರ್ಷನ್ ಉಳಿವೆ ಅವು ನೋಡೋಣ. ಆ್ಯಸ್ ವೆಲ್ ಆ್ಯಸ್ ನಾವು ನಾರಿಸ್ ಟೈಪ್ 1, ನಾರಿಸ್ ಟೈಪ್ 2, ಬರ್ಟನೋ-ಬುಚಿ ರಿಯಾಕ್ಷನ್, ಡೈಫೈ ರಿಅರೇಂಜ್ಮೆಂಟ್. ಸೊ ಈ ಥರ ಸಾಕಷ್ಟು ಬರ್ಟನ್ ರಿಅರೇಂಜ್ಮೆಂಟ್ ಆಯಿತು. ಸೊ ಈ ಥರ ಭಾಳಷ್ಟು ನಾವು ಏನು ಮಾಡೋಣ ಇಲ್ಲಿ ರಿಯಾಕ್ಷನ್ಸ್ಗಳನ್ನ ನೋಡೋಣ. ಆ್ಯಸ್ ವೆಲ್ ಆ್ಯಸ್ PYQs ಡಿಸ್ಕಸ್ ಮಾಡೋಣ. ಓಕೆ, ಸೊ ಲೆಟ್ ಸ್ಟಾರ್ಟ್. ಈಗ ನಾನು ಏನು ಹಾಕೊಡ್ತೇನಲ್ರಿ ಇದಿಷ್ಟು ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ನೀವೇನಾದರೂ ರಿಪೀಟ್ ಮಾಡ್ಕೊಂಡ್ರೆ ಸಾಕು. ದಿಸ್ ಈಸ್ ಮೋರ್ ದೆನ್ ಇನಫ್ ಫಾರ್ ಯುವರ್ ಕೆಸೆಟ್ ಎಕ್ಸಾಮಿನೇಷನ್. ಓಕೆ, ಇಫ್ ನೀವೇನಾದರೂ ನಾನು ನೆಟ್ಟಿಗೆ ಪ್ರಿಪೇರ್ ಆಗ್ತಿದ್ದೀನಿ, ಗೇಟಿಗೆ ಪ್ರಿಪೇರ್ ಆಗ್ತಿದ್ದೀನಿಪ್ಪ ಅಂತಂದರೆ ಇನ್ನೂ ಸಾಕಷ್ಟು ರಿಯಾಕ್ಷನ್ಸ್ಗಳು ಬರ್ತಾವೆ ರೀ, ಇದನ್ನು ಹೊರತುಪಡಿಸಿ. ಓಕೆ, ಬಟ್ ವೆನ್ ಇಟ್ ಈಸ್ ಫಾರ್ ಕೆಸೆಟ್ ಪರ್ಪಸ್, ವೆನ್ ಇಟ್ ಈಸ್ ಫಾರ್ ಯುವರ್ ಏನಂತಾರೆ ಅದಕ್ಕೆ, ವೆನ್ ಇಟ್ ಫಾರ್ ಯುವರ್ MSc ಬೋರ್ಡ್ ಪರ್ಪಸ್ ಇದ್ದರೂ ಇದು ಇಟ್ ಈಸ್ ಮೋರ್ ದೆನ್ ಇನಫ್. ಓಕೆ, ಸೊ ಲೆಟ್ ಸ್ಟಾರ್ಟ್ ದಿ ಫೋಟೋಕೆಮಿಸ್ಟ್ರಿ. ಫೋಟೋಕೆಮಿಸ್ಟ್ರಿ ಅಂತ ನೀವು ಬಂದರೆ ಇಲ್ಲಿ ಏನು ಬರ್ತೈತೆ ರೀ, ದೇರ್ ಈಸ್ ಎ ಇನ್ವಾಲ್ವ್ಮೆಂಟ್ ಆಫ್ ಪೈ ಬಾಂಡ್. ಓಕೆ, ಫಸ್ಟಿಗೆ ಏನೈತೆ ಇಲ್ಲಿ ದೇರ್ ಈಸ್ ಎ ಇನ್ವಾಲ್ವ್ಮೆಂಟ್ ಆಫ್ ಪೈ ಬಾಂಡ್. ಯಾವಾಗಿದ್ರು ಫೋಟೋಕೆಮಿಸ್ಟ್ರಿಯಲ್ಲಿ ಪೈ ಬಾಂಡ್ ಇನ್ವಾಲ್ವ್ಮೆಂಟ್ ಇರ್ತೈತೆ ರೀ, ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಫೋಟೋಕೆಮಿಸ್ಟ್ರಿ. ಫೋಟೋ ಅಂದರೆ ಏನು? ಫೋಟೋ ಅಂದರೆ ಫೋಟಾನ್ಸ್ ವಿಚ್ ವಿಲ್ ಬಿ ಅ ಲೈಟ್. ಹೌದಾ? ಸೊ ಫೋಟೋಕೆಮಿಕಲ್ ಕಂಡೀಷನ್ಸ್ ಅಂತ ಬರ್ತಾವ್ರಿ ಇಲ್ಲಿ. ದಟ್ ಈಸ್ ನಥಿಂಗ್ ಬಟ್ ಎಚ್ ನ್ಯೂ. ದಟ್ ಈಸ್ ನಥಿಂಗ್ ಬಟ್ ಎಚ್ ನ್ಯೂ. ನಿಮ್ಗೆ ಗೊತ್ತಿರ್ಬೋದು E=H nu ಅಂತ ಬರ್ತೈತೆ ರೀ. ಎಸ್, ಏನ್ರಿ ಇದು, ವೇರ್ H ಪ್ಲ್ಯಾಂಕ್ ಕಾನ್ಸ್ಟಂಟ್. ಹೌದಾ? ದೆನ್ ನ್ಯೂ ಏನು ಬರ್ತೈತೆ ರೀ, ಇದು ನ್ಯೂ ದಟ್ ಆಫ್ ದಿ ಫ್ರೀಕ್ವೆನ್ಸಿ ಬರ್ತೈತಿ. ಹೌದಾ? ಸೊ H E=H nu ಅಂತ ಬರ್ತೈತಿ. ದಟ್ ಈಸ್ ಎನರ್ಜಿ. ಸೊ ಎನರ್ಜಿ ಅಂದರೆ ಏನು ರೀ ಇದು, ದಿಸ್ ಈಸ್ ದ ಲೈಟ್ ಎನರ್ಜಿ. ಫೋಟೋ ಅಂದ್ರೆ ಏನು, ಲೈಟು. ಹೌದಾ? ಸೊ ಯಾವಾಗ ಒಂದು ಮಾಲಿಕ್ಯೂಲ್ ಇರ್ಬೋದು, ಕಾಂಪೌಂಡ್ ಇರ್ಬೋದು, ಲೈಟನ್ನು ಅಬ್ಸಾರ್ಬ್ ಮಾಡ್ಕೊತಿಲ್ಲೋ, ಯಾವಾಗ ಲೈಟ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೋ ಅವಾಗ ಏನಾಗ್ತೈತೆ ರೀ, ಗ್ರೌಂಡ್ ಸ್ಟೇಟಲ್ಲಿರುವಂತಹ ಏನ್ರಿ ಎಲೆಕ್ಟ್ರಾನ್ಸು ದೇ ವಿಲ್ ಎಕ್ಸೈಟೆಡ್, ದೇ ವಿಲ್ ಜಂಪ್ ಟು ಹೈಯರ್ ಎನರ್ಜಿ ಅಂತ ಹೇಳ್ತೇವೆ ನಾವು. ಓಕೆ, ಸೊ ದಿಸ್ ಈಸ್ ದಿ ಬೇಸಿಕ್ಸ್ ಆಫ್ ಫೋಟೋಕೆಮಿಸ್ಟ್ರಿ. ರಿಯಾಕ್ಷನ್ ಹೆಂಗೆ ಅಕರ್ ಆಗ್ತೈತೆ ರೀ, ರಿಯಾಕ್ಷನ್ ಹೆಂಗೆ, ವಾಟ್ ಈಸ್ ದ ಡ್ರೈವಿಂಗ್ ಫೋರ್ಸ್ ಆಫ್ ರಿಯಾಕ್ಷನ್ ಅಂತ ನೋಡೋಕೆ ಹೋದರೆ ದಿ ಗ್ರೌಂಡ್ ಸ್ಟೇಟ್ ಆಫ್ ಎಲೆಕ್ಟ್ರಾನ್ಸ್, ಬೈ ಅಬ್ಸಾರ್ಬಿಂಗ್ ದಿಸ್ ಫೋಟೋಕೆಮಿಕಲ್ ಕಂಡೀಷನ್, ಫೋಟೋ ಎನರ್ಜಿ, ಅವೇನಾಗ್ತಾವೆ ರೀ ಹೈಯರ್ ಸ್ಟೇಟಿಗೆ ಜಂಪ್ ಆಗ್ತಾವೆ. ಓಕೆ, ಈ ಹೈಯರ್ ಸ್ಟೇಟಿಗೆ ಜಂಪ್ ಆಗೋದ್ರಲ್ಲಿ 2 ವಿಧ ಇದೆ. ದೇರ್ ಆರ್ 2 ಟೈಪ್ಸ್. ಒಂದು ಸಿಂಗ್ಲೆಟ್ ಇರ್ಬೋದು, ಇನ್ನೊಂದು ತ್ರಿಪ್ಲೆಟು. ಏನಿರೋದು, ಒಂದು ಸಿಂಗ್ಲೆಟು, ಇನ್ನೊಂದು ತ್ರಿಪ್ಲೆಟು. ಈ ಸಿಂಗ್ಲೆಟ್ ಆ್ಯಂಡ್ ತ್ರಿಪ್ಲೆಟ್ ಬಗ್ಗೆ ನಿಮ್ಗೆ ಐಡಿಯಾ ಬೇಕಪ್ಪ ಅಂದರೆ ನೀವು ಕಾರ್ಬಿನ್ ಆಯಿತು ಮತ್ತು ನೈಟ್ರಿನ್ ಆಯಿತು, ಹಿಂದೆ ಒಂದು ವಿಡಿಯೋ ಇದೆ ಇಂಟರ್ಮೀಡಿಯೇಟ್ಸ್ ಅಂತ. ಓಕೆ, ಆ ವಿಡಿಯೋ ನೀವು ನೋಡಿಕೊಂಡು ಇಲ್ಲಿ ಬನ್ನಿ. ಸೊ ಯು ಗಾಟ್ ದಿ ಕಂಪ್ಲೀಟ್ ಐಡಿಯಾ ವಾಟ್ ಈಸ್ ಕಾಲ್ಡ್ ಎಸ್ ಎಂಟ್ರಿ ತ್ರಿಪ್ಲೆಟ್ ಇರ್ಬೋದು, ವಾಟ್ ಈಸ್ ಸಿಂಗ್ಲೆಟ್ ಅಂತ ಇರ್ಬೋದು. ಅಲ್ಲಿ ವಿತ್ ಡೈಗ್ರಾಮ್ ನಾನು ಏನು ಮಾಡೀನಿ ರೀ, ಎಕ್ಸ್ಪ್ಲೇನ್ ಮಾಡೀನಿ. ಓಕೆ, ಇರಲಿ. ದಿಸ್ ಈಸ್ ಎಸ್ ನಾಟ್ ಅಂದರೆ ಏನು ರೀ, ದಿಸ್ ಈಸ್ ದ ಗ್ರೌಂಡ್ ಸ್ಟೇಟ್. ಹೌದಾ? ಸೊ ಇದು ಗ್ರೌಂಡ್ ಸ್ಟೇಟ್ ಆಫ್ ಸಿಂಗ್ಲೆಟ್, S0 ಅಂತ ಮಾಡ್ತೀನಿ ನಾನು. ಈಗ ಏನಾಕೈತೆ ರೀ, ಇಲ್ಲಿ ಒಂದು ನೋಡ್ರಿ, ಇಲ್ಲಿ ಇಂಟರ್ನಲ್ ಕನ್ವರ್ಷನ್, ಇನ್ನೊಂದು ಇಂಟರ್ ಸಿಸ್ಟಮ್ ಕನ್ವರ್ಷನ್. ಸಿಂಗ್ಲೆಟಿಂದ ತ್ರಿಪ್ಲೆಟಿಗೆ ಒಂದು ಹೋಗ್ತೈತಿ, ಸಿಂಗ್ಲೆಟಿಂದ ಸಿಂಗ್ಲೆಟಲ್ಲೇ ಒಂದು ಉಳಿತೈತಿ. ಓಕೆ, ಸೊ ಸಿಂಗ್ಲೆಟ್ ಇದು ಹೈಯರ್ ಎನರ್ಜಿ, S0 to S1, ಇದು S0 to T1. ಓಕೆ, ಇದ್ರ ಬಗ್ಗೆ ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡ್ತೀವಿ. ಸೊ ಫಸ್ಟ್ ಆಫ್ ಆಲ್ ನಾವು ನೋಡೋಣ ಹೆಂಗಿರ್ತೈತಿ ಅಂತ. ಇಲ್ಲಿ ನೋಡ್ರಿ, ವೆನ್ ಇಟ್ ಈಸ್ ಎ S0 ಗ್ರೌಂಡ್ ಸ್ಟೇಟಲ್ಲಿ ಇರುತ್ತೋ ಅವಾಗ ಎನರ್ಜಿನ ಅಬ್ಸಾರ್ಬ್ ಮಾಡ್ಕೊಂಡು ಇಟ್ ವಿಲ್ ಜಂಪ್ ಟು S1. ನೋಡ್ರಿ, ಇಲ್ಲಿ ಸೈನ್ ಚೇಂಜ್ ಆಗಿದೆಯಾ? ಇಲ್ಲ. ಒಂದು ಏನಿದೆ ಅಪ್ವರ್ಡ್ಸ್ ಇದೆ, ಇನ್ನೊಂದು ಡೌನ್ಸ್ ಇದೆ. ಅಂದರೆ ಒಂದು ಪಾಸಿಟಿವ್, ಇನ್ನೊಂದು ನೆಗೆಟಿವ್. ಹೌದಾ? ಸೊ ದೇರ್ ಈಸ್ ಏನ್ರಿ ನೋ ಸೈನ್ ಕನ್ವರ್ಷನ್, ದೇರ್ ಫೋರ್ ಡೆಲ್ಟಾ S=0. ಸೈನ್ ಕನ್ವರ್ಷನ್ ಆಗಿಲ್ಲಪ್ಪ ಅಂದರೆ ಏನ್ರಿ, ದೇರ್ ಈಸ್ ಓನ್ಲಿ excitation, and but there is no sign conversion or else ಸ್ಪಿನ್ ಚೇಂಜ್ ಆಗಿಲ್ಲ ಅಂತ ನಾವು ಹೇಳ್ಬೋದು. ಅದೇ ನೀವು ನೋಡ್ರಿ ಇಲ್ಲಿ ತ್ರಿಪ್ಲೆಟ್
T1 ಸ್ಟೇಟಿಗೆ ಬಂದಾಗ ಈ S0 ಇರೋದಂಥ ಗ್ರೌಂಡ್ ಸ್ಟೇಟಲ್ಲಿರುವಂತಹ ಸಿಂಗ್ಲೇಟು ಅದು ಜಂಪ್ ಆಗಿ ಎಕ್ಸೈಟೇಷನ್ ಆಗಿ ಏನಾಗೈತೆ ನೋಡ್ರಿ ಇಲ್ಲಿ ದೇರ್ ಈಸ್ ಎ ಕನ್ವರ್ಷನ್ ಆಫ್ ಸೈನ್. ನೋಡ್ರಿ ಇಲ್ಲಿ ಈ ಸೈನ್ ಏನಾಗಿದೆ ರೀ, ಎರಡೂ ಪಾಸಿಟಿವ್ ಆಗಿವೆ. ಹೌದಾ, ಇಲ್ಲಿ ಪಾಸಿಟಿವ್ ನೆಗೆಟಿವ್ ಇರೋದು ಕನ್ವರ್ಟ್ ಆಗಿ ವಾಟ್ ಏನಾಗಿದೆ ರೀ, ಇದು ಪಾಸಿಟಿವ್ ಆಗಿದೆ. ಸೊ ದೇರ್ ಇಸ್ ಎ ಸ್ಪಿನ್ ಚೇಂಜ್ ಆಕರ್ಸ್. ಹೌದಾ, ಸೊ ದೇರ್ ಇಸ್ ಎ ಚೇಂಜ್ ಆಫ್ ಸ್ಪಿನ್ ಆಸ್ ವೆಲ್ ಆಸ್ ಎಕ್ಸೈಟೇಷನ್ ಆಗಿದೆ. ಸೊ ಇದಕ್ಕೆ ಏನಂತಾರೆ ರೀ, ಡೆಲ್ಟಾ ಎಸ್ ಇಸ್ ನಾಟ್ ಈಕ್ವಲ್ ಟು 0. ಡೆಲ್ಟಾ ಎಸ್ ಇಸ್ ಈಕ್ವಲ್ ಟು ನಾಟ್ ಈಕ್ವಲ್ ಟು 0. ಹಾಗೆ ನಾವು ನೆಕ್ಸ್ಟ್ ನೋಡೋಕೆ ಹೋದರೆ ಏನ್ರಿ, ಇದು ಟರ್ಮ್ ಸಿಂಬಲಲ್ಲೂ ಬರ್ತೈತಿ. ಓಕೆ, ಸೊ ಅಕಾರ್ಡಿಂಗ್ ಟು ಟರ್ಮ್ ಸಿಂಬಲ್ ಅಂತ ಬರ್ತೀನಿ ಇಲ್ಲಿ. ಸೊ ಇದು ಟರ್ಮ್ ಸಿಂಬಲಲ್ಲೂ ಆಕರ್ ಆಗ್ತೈತಿ ಅಂತ. ಓಕೆ, ಟ್ರಾನ್ಸಿಷನ್ ವಿಲ್ ಬಿ ನಾಟ್ ಅಲೋಡ್. ಟ್ರಾನ್ಸಿಷನ್ ವಿಲ್ ಬಿ ನಾಟ್ ಅಲೋಡ್ ಇಫ್ ಇಟ್ಸ್ ಸ್ಪಿನ್ ಈಸ್ ಚೇಂಜಿಂಗ್. ಏನಂತ ಅಂತಾರೆ ಇಲ್ಲಿ, ಇದ್ರದ್ದು ಏನಾದರೂ ಸ್ಪಿನ್ ಏನಾದರೂ ಚೇಂಜ್ ಆಗ್ತಿದೆಯಪ್ಪ ಅಂದರೆ ಅದ್ರದ್ದು ಟ್ರಾನ್ಸಿಷನ್ ಆಗಂಗಿಲ್ಲ ರೀ, ಅಲ್ಲೋ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ಈಗಿದು ಟ್ರಾನ್ಸಿಷನ್ ಆಗೋದೇ ಇಲ್ಲ ಅಂತ ಹೇಳ್ತಿದ್ದಾರೆ ಅವರು. ಇಟ್ ಈಸ್ ನಾಟ್ ಅಲೋಡ್. ಓಕೆ, ಅಂದರೆ ಇಟ್ ಈಸ್ ಎ ಫಾರ್ಬಿಡನ್ ಟ್ರಾನ್ಸಿಷನ್ ಅಂತ ನಾವು ಹೇಳ್ಬೋದು. ವಾಟ್ ಇಟ್ ಈಸ್ ಎ ಫಾರ್ಬಿಡನ್ ಟ್ರಾನ್ಸಿಷನ್. ಸೊ ನೀವು ಅವಾಗಿದ್ರು ನೀವು ಕ್ವಶನ್ ಕೇಳಬಹುದು. ದೇರ್ ಈಸ್ ಎ ಚಾನ್ಸಸ್ ಆಫ್ ಫ್ರೇಮಿಂಗ್ ಎ ಕ್ವಶನ್ ಇನ್ ಎ ಫೋಟೋ ಕೆಮಿಸ್ಟ್ರಿ. ಏನಾಗ್ತೈತೆ ರೀ, ವಾಟ್ ಇಂಟರ್ ಸಿಸ್ಟಮ್ ಟ್ರಾನ್ಸಿಷನ್, ದಟ್ ಈಸ್ ಫ್ರಮ್ S0 to T1. ಏನಾದರೂ ಸ್ಪಿನ್ ಚೇಂಜ್ ಆದರೆ ಫ್ರಮ್ S0 to T1 ಇಟ್ ಈಸ್ ಫಾರ್ಬಿಡನ್. ಸ್ಪಿನ್ ಚೇಂಜಿಂಗ್ or else transition from S0 to T1 is forbidden because delta S0 is not equal to 0. ಅಂದರೆ ಏನಾಗಿಲ್ಲ ರೀ, ಸ್ಪಿನ್ ಚೇಂಜ್ ಏನೈತಿ ರೀ, 0 ಐತಿ ಅಂದರೆ ಆಗತ್ತಿಲ್ಲ ಅಂದಂಗೆ. ಇಲ್ಲಿ ಚೇಂಜ್ ಆಗ್ತಿದೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಟ್ರಿಪ್ಲೆಟ್ ಟ್ರಾನ್ಸಿಷನ್ ಈಸ್ ನಾಟ್ ಅಲೋಡ್, ಓನ್ಲಿ ಸಿಂಗ್ಲೆಟ್ ಸ್ಟೇಟ್ ಈಸ್ ಅಲೋಡ್ ಅಂತ ಹೇಳಿದೆ ನಾವು ಇಲ್ಲಿ. ಸೊ ದಿಸ್ ಈಸ್ ದಿ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, ಇದನ್ನು ನಾವು ನೋಡ್ಕೊಂತ ಹೋದರೆ ನೆಕ್ಸ್ಟ್ ಏನಾದ್ರು ಸ್ವಲ್ಪ ಎಕ್ಸಾಂಪಲ್ ಕೊಡ್ತೀನಿ ನಾನು. ಇಲ್ಲಿ ಏನು ತೊಂದರೆ, ನಾನೀಗ ಕಾರ್ಬನಿಲ್ ಕಂಪೌಂಡ್ ಅಂತ ನಾನು ಎಸ್ ಈ ಕಾರ್ಬನಿಲ್ ಕಂಪೌಂಡ್ ನೋಡೋಕೆ ಹೋದರೆ ನೀವು ಏನೈತ್ರಿ ಇಲ್ಲಿ, ದೇರ್ ಇಸ್ ಎ ಡಬಲ್ ಬಾಂಡ್ ಆ್ಯಂಡ್ 1 ಆಕ್ಸಿಜನ್. ಈ ಆಕ್ಸಿಜನ್ ಮೇಲೆ ಏನಾದವ್ರು ರೀ, ಲೋನ್ ಪೇರ್ಸ್ ಇದ್ದಾವೆ. ಎಸ್, ಈ ಲೋನ್ ಪೇರ್ಸ್ನ ನಾವು ಏನಂತೀವಿ, ಅನ್ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್, ದಟ್ ಈಸ್ ಡಿನೋಟೆಡ್ ಬೈ ಎನ್ ಅಂತ ಹೇಳ್ತೀವಿ. ಈ ಎನ್ ಅಂದರೆ ಏನ್ರಿ, ಇದು ನಾನ್ ಬಾಂಡಿಂಗ್. ಅನ್ಶೇರ್ಡ್ ಆಫ್ ಎಲೆಕ್ಟ್ರಾನ್ಸ್ ಅಂದ್ರೂ ಒಂದೇ, ನಾನ್ ಬಾಂಡಿಂಗ್ ಅಂದ್ರೂ ಒಂದೇ. ಹೌದಾ, ಕರೆಕ್ಟಾ? ಸೊ ಅನ್ಶೇರ್ಡ್ ಆಫ್ ಎಲೆಕ್ಟ್ರಾನ್ಸ್ ಅಂದ್ರೂ ಒಂದೇ, ನಾನ್ ಬಾಂಡಿಂಗ್ ಅಂದ್ರೂ ಒಂದೇ. ಸೊ ಈ ಎನ್ನನ್ನು ನಾನು ಎದರಿಂದ ಡಿನೋಟ್ ಮಾಡ್ತೀನಿಪ್ಪ ಅಂದರೆ ಈ ಲೋನ್ ಪೇರ್ಸಿಂದ ಡಿನೋಟ್ ಮಾಡ್ತೀನಿ. ಆ್ಯಂಡ್ ದೆನ್ ದೇರ್ ಈಸ್ ಎ ಪೈ ಬಾಂಡ್ಸ್ ಆರ್ ಆಲ್ಸೋ ದೇರ್. ಒಂದು ಲೋನ್ ಪೇರ್ಸ್ ಇದ್ದಾವೆ ಆ್ಯಸ್ ವೆಲ್ ಆ್ಯಸ್ ಪೈ ಬಾಂಡ್ಸ್ ಇದ್ದಾವೆ. ಸೊ ನಾವು ಟ್ರಾನ್ಸಿಷನ್ ನೋಡೋಕೆ ಹೋದರೆ ಈ ಟ್ರಾನ್ಸಿಷನ್ ನಿಮಗೆ ಆಲ್ಮೋಸ್ಟ್ ಎಲ್ಲ ಇನ್ಆರ್ಗ್ಯಾನಿಕ್ನಲ್ಲೂ ಬರ್ತೈತಿ ಆ್ಯಸ್ ವೆಲ್ ಆ್ಯಸ್ ನಿಮ್ಮ ಆರ್ಗ್ಯಾನಿಕ್ನಲ್ಲೂ ಬರ್ತೈತಿ. ಓಕೆ, ಸೊ ಈ ಟ್ರಾನ್ಸಿಷನ್ ನಿಮಗೆ ಪರ್ಫೆಕ್ಟಾಗಿರಬೇಕು. ನೆಕ್ಸ್ಟ್ ಬನ್ನಿ, ಇಲ್ಲಿ ನೋಡಿರಿ, ಫ್ರಮ್ ಸಿಗ್ಮಾ ಟು ಸಿಗ್ಮಾ ಸ್ಟಾರ್ ದೇರ್ ಈಸ್ ಎ ಟ್ರಾನ್ಸಿಷನ್ ಫ್ರಮ್ ಸಿಗ್ಮಾ ಟು ಸಿಗ್ಮಾ ಸ್ಟಾರ್. ಸೊ ದಿಸ್ ಈಸ್ ದಿ ವಾಟ್ ಲಾಂಗೆಸ್ಟ್ ಟ್ರಾನ್ಸಿಷನ್, ದಿಸ್ ಈಸ್ ದಿ ಹೈಯೆಸ್ಟ್ ಎನರ್ಜಿ ರಿಕ್ವೈರ್ಡ್ ಟ್ರಾನ್ಸಿಷನ್. ಯಾಕಂತಂದ್ರೆ ಫುಲ್ಲು ಲಾಸ್ಟ್ ಟ್ರಾನ್ಸಿಷನಿಂದ ಹೈಯೆಸ್ಟ್ ಟ್ರಾನ್ಸಿಷನ್ಗೆ ಹೋಗ್ಬೇಕದು. ಸೊ ಇಟ್ ರಿಕ್ವೈರ್ಡ್ ಮೋರ್ ಎನರ್ಜಿ. ಸೊ ಸಿಗ್ಮಾದಿಂದ ಸಿಗ್ಮಾ ಸ್ಟಾರಿಗೆ ಹೋಗ್ತಿದೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ವಿಲ್ ಬಿ ವಾಟ್ ಎನ್ ಟು ಸಿಗ್ಮಾ ಸ್ಟಾರ್. ಫಸ್ಟ್ ನಾವು ಏನು ಮಾಡ್ಕೊಂಡ್ಬಿಡೋದು, ಸಿಗ್ಮಾ ಸ್ಟಾರ್ ಮುಗಿಸ್ಕೊಂಡ್ಬಿಡ್ಬೇಕು ರೀ. ಸಿಗ್ಮಾ ಟು ಸಿಗ್ಮಾ ಸ್ಟಾರ್ ರಿಕ್ವೈರ್ಡ್ ಹೈಯರ್ ಎನರ್ಜಿ. ನೆಕ್ಸ್ಟ್ ನಾನ್ ಬಾಂಡಿಂಗ್ ಟು ಸಿಗ್ಮಾ ಸ್ಟಾರ್. ಓಕೆ, ಸೊ ಇವೆರಡು ಏನ್ರಿ ಇವು, ದೀಸ್ ಬೋತ್ ಆರ್ ನಾಟ್ ಟೇಕ್ ಪ್ಲೇಸ್ in the photochemical reaction because there is a involvement of only 2, that is what N, which will be a lone pair and a pi bond. Okay, ಇವೆರಡೇ ಇನ್ವಾಲ್ವ್ ಆಗ್ಯಾವ್ರಿ ಇಲ್ಲಿ. ಸೊ ಇವೆರಡು ನಾವು ಬಿಟ್ಬಿಡೋಣ. ನೆಕ್ಸ್ಟ್ ಬರೋಣ ಇಲ್ಲಿ, ದಟ್ ಈಸ್ ಪೈ ಟು ಪೈ ಸ್ಟಾರ್ ಆ್ಯಂಡ್ ಎನ್ ಟು ಪೈ ಸ್ಟಾರ್. ಒಂದು ಪೈಯಿಂದ ಪೈ ಸ್ಟಾರ್ ಹೋಗ್ತೈತಿ, ಇನ್ನೊಂದು ಎನ್ನಿಂದ ಪೈ ಸ್ಟಾರ್ ಹೋಗ್ತೈತಿ. ಸೊ ಇನ್ ಅ photochemical reaction, in a photochemistry, only 2 what excitations are involved or else 2 transitions are involved. ಯಾವ 2 transitions ಅಂತಂದರೆ ಒಂದು ಪೈಯಿಂದ ಪೈ ಸ್ಟಾರು, ಇನ್ನೊಂದು ಎನ್ನಿಂದ ಪೈ ಸ್ಟಾರು. ಎಸ್, ಗಾಟ್ ದ ಪಾಯಿಂಟ್? ಅಂದರೆ ಏನ್ರಿ, ಒಂದು ಪೈ ಟು ಈ ಪೈಯಿಂದ ಪೈ ಸ್ಟಾರ್ ಹೋಗ್ತೈತಿ, ಇನ್ನೊಂದು ದಿಸ್ ಎನ್ ಈ ಲೋನ್ ಪೇರ್ಸಿಂದ ಪೈ ಸ್ಟಾರ್ ಹೋಗ್ತೈತಿ. ಅಷ್ಟೇ ರೀ, ಅರ್ಥ ಆಗ್ತಿದೆ ರೀ? ಎಸ್, ಗಾಟ್ ದ ಪಾಯಿಂಟ್. ಸೊ ಇಲ್ಲಿ ಸ್ವಲ್ಪ ಭಾಳದು ಗಜಿಬಿಜಾದಂಗಾಗಿದೆ. ಸೊ ನೆಕ್ಸ್ಟ್ ನಾನು ಬರ್ತೀನಿ ರೀ. ಸೊ 2 types ಆಫ್ ಟ್ರಾನ್ಸಿಷನ್ ಈಸ್ ಪಾಸಿಬಲ್, ದಟ್ ಈಸ್ ಫ್ರಮ್ ನೋಡ್ರಿ, ದಿಸ್ ಈಸ್ ಎನ್. ನೋಡ್ರಿ, ಪೈ ಸ್ಟಾರ್ನಲ್ಲಿ ಯಾವ ಎಲೆಕ್ಟ್ರಾನ್ಸು ಇಲ್ಲ. ಸೊ ಎನ್ ಪೈ ಇವೆರಡು ದಿಸ್ ಇನ್ ದ ಗ್ರೌಂಡ್ ಸ್ಟೇಟ್.
ಹೌದಾ? ಸಿ ಹಿಯರ್ ಇಟ್ ಈಸ್ ನೋಡ್ರಿ. ಸೊ ಹಿಯರ್ ಇಟ್ ಈಸ್ ನೋಡ್ರಿ ಇಲ್ಲಿ. ಈಗ ಎನ್ ಆ್ಯಂಡ್ ಪೈ, ಸೊ ಬೋತ್ ಆರ್ ಇನ್ ವಾಟ್ ಗ್ರೌಂಡ್ ಸ್ಟೇಟ್, ಕರೆಕ್ಟಾ? ಸೊ ಇಲ್ಲಿ ಏನಿದಾವೆ ಎಲೆಕ್ಟ್ರಾನ್ಸ್ ಇದ್ದಾವೆ. ಸೊ ವೆನ್ ಇಟ್ ಈಸ್ ಫ್ರಮ್ ಎನ್ ಟು ಪೈ ಸ್ಟಾರ್ ಅಂದರೆ ಏನ್ರಿ, ಲೋನ್ ಪೇರ್ಸಿಂದ ನಾವೇನಾದರೂ ಎಲೆಕ್ಟ್ರಾನ್ಸ್ನ ಟ್ರಾನ್ಸಿಷನ್ ಆಗ್ತಾ ಇದ್ರೆ ಅವೇನಾಗ್ತಾವ್ರಿ, ಪೈಯಿಂದ ಏನು ಕಳಿಸಿಲ್ಲ ಇಲ್ಲಿ, ಬಿಕಾಸ್ ಟ್ರಾನ್ಸಿಷನ್ ಇಸ್ ಫ್ರಮ್ ಎನ್ ಟು ಪೈ ಸ್ಟಾರ್. ಟ್ರಾನ್ಸಿಷನ್ ಇಸ್ ಫ್ರಮ್ ಎನ್ ಟು ಪೈ ಸ್ಟಾರ್. ಸೊ ಈ ಪೈ ಹೇಗಿರ್ತೈತಿ ಹಾಗಿರ್ತಾವ್ರಿ ಎಲೆಕ್ಟ್ರಾನ್ಸ್, ಏನು ಚೇಂಜ್ ಆಗೋದಿಲ್ಲ. ಓನ್ಲಿ ಇಲ್ಲಿರುವಂಥ 2 ಎಲೆಕ್ಟ್ರಾನು, ಒಂದು ಎನ್ನಿಗೆ ಹೋಗ್ತೈತಿ, ಇನ್ನೊಂದು ಪೈ ಸ್ಟಾರ್. ಅಂದರೆ ಒಂದು ಎನ್ನಲ್ಲಿ ಉಳ್ಕೋತೈತಿ, ಇನ್ನೊಂದು ಏನಾಗ್ತೈತಿ ರೀ, ಪೈ ಸ್ಟಾರ್ ಹೋಗ್ತೈತಿ. ನೋಡ್ರಿ ಇಲ್ಲಿ ಸ್ಪಿನ್ ಚೇಂಜ್ ಆಯ್ತಾ? ಈಸ್ ದೇರ್ ಎನಿ ಚೇಂಜ್ ಇನ್ ಸ್ಪಿನ್? ನೋ, ಸ್ಪಿನ್ ಚೇಂಜ್ ಆಗಿಲ್ಲ. ಬಿಕಾಸ್ ಇಟ್ ಈಸ್ ನಾಟ್ ಎ ಇಂಟರ್ ಸಿಸ್ಟಮ್ ಕನ್ವರ್ಷನ್, ಇಟ್ ಈಸ್ ಎ ಇಂಟರ್ನಲ್ ಕನ್ವರ್ಷನ್. ಇಂಟರ್ ಸಿಸ್ಟಮ್ ಅಂದ್ರೆ ಏನ್ರಿ, ಫ್ರಮ್ ಸಿಂಗ್ಲೆಟ್ ಟು ಟ್ರಿಪ್ಲೆಟ್ ಹೋಗುದು. ಹೌದಾ? ಇಂಟರ್ನಲ್ ಅಂದ್ರೆ ಏನ್ರಿ, ಸಿಂಗ್ಲೆಟಲ್ಲೇ ಕನ್ವರ್ಷನ್ ಆಗುದು. ಓಕೆ, ಅದೇ ನೀವು ಇಲ್ಲಿ ಬರ್ರಿ. ಸಿ ಹಿಯರ್ ಇಟ್ ಈಸ್ ಫ್ರಮ್ ಪೈ ಟು ಪೈ ಸ್ಟಾರ್. ಹೌದಾ? ಸೊ ಎನ್ ಇದ್ದಿದ್ದು ಹಾಗೆ ಇರ್ತೈತಿ, ಎನ್ನಲ್ಲಿ ಎಲೆಕ್ಟ್ರಾನ್ ಏನು ಚೇಂಜ್ ಆಗೋದಿಲ್ಲ. ಸೊ ಪೈಯಲ್ಲಿರುವಂಥ ಒಂದು ಎಲೆಕ್ಟ್ರಾನ್ ಉಳ್ಕೋತೈತಿ, ಇನ್ನೊಂದು ಎಲೆಕ್ಟ್ರಾನ್ ಏನಾಗೈತಿ ರೀ, ಟ್ರಾನ್ಸಿಷನ್ ಆಗಿ ಪೈ ಸ್ಟಾರ್ಗೆ ಹೋಗ್ತೈತಿ. ಸೊ ದಿಸ್ ಈಸ್ ವಾಟ್, ದಿಸ್ ಈಸ್ ಪೈ ಸ್ಟಾರ್. ಓಕೆ, ದಿಸ್ ಈಸ್ ಪೈ ಸ್ಟಾರ್. ಸೊ ಹಾಗಿದ್ರೆ ನೆಕ್ಸ್ಟ್ ಬನ್ನಿ ಇಲ್ಲಿ. ಸೊ ಇಲ್ಲಿ ಏನೀಗ ಎಸ್ ನಾಟಿಂದ ಎಸ್ ಒನ್ಗೆ ಬಂತು, ದೆನ್ ಎಸ್ ನಾಟಿಗೆ ಎಸ್ ಟುಗೆ ಬಂತು. ಸೊ ಫ್ರಮ್ ಪೈ ಏನ್ರಿ, ಲೋನ್ ಪೇರ್ ಎನ್ ಟು ಪೈ ಸ್ಟಾರ್ಗೆ ಹೋದ್ರಿ, ದಟ್ ಈಸ್ ಎಸ್ ನಾಟ್ ಟು ಎಸ್ ಒನ್. ಇಫ್ ಅದೇ ಏನಾದರೂ ಪೈ ಟು ಪೈ ಸ್ಟಾರ್ಗೆ ಹೋದ್ರಿ, ದಟ್ ಈಸ್ ಎಸ್ ನಾಟ್ ಟು ಎಸ್ ಟು. ಹೌದಾ? ಸೊ ಈ ಎಸ್ ಒನ್ ಇದ್ದಿದ್ದು ಫ್ರಮ್ ದಿ ಎಸ್ ಒನ್ ಏನಾಕೈತ್ರಿ, ಮುಂದೆ ಅದು ವಾಪಸ್ ರಿಟರ್ನ್ ಬರ್ತೈತಲ್ರಿ ಎಸ್ ನಾಟಿಗೆ. ಎಸ್, ಸೊ ಎಸ್ ಒನ್ಗೆ ಇಲ್ಲಿ ಮೇಲೆ ಹೋಗಿತೈತಿ, ಅದೇನಾಗ್ತೈತಿ ರೀ, ವಾಪಸ್ ರಿಟರ್ನ್ ಬರೋ ಮುಂದೆ ಏನು ಮಾಡ್ತೈತಿ ಅದು, ಎಚ್ ನ್ಯೂ ಲೈಟನ್ನು ಎಮಿಟ್ ಮಾಡ್ತೈತಿ. ಅರ್ಥ ಆಯ್ತ್ರಿ? ಸೊ ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ಆಸ್ ಫ್ಲೂರೋಸೆನ್ಸ್ ಅಂತ ನಾವು ಹೇಳ್ಬೋದು. ಏನಂತೀವಿ ಇದಕ್ಕೆ, ದಿಸ್ ಇಸ್ ಕಾಲ್ಡ್ ಆಸ್ ಫ್ಲೂರೋಸೆನ್ಸ್. ಅದನ್ನೇ ನಾವು ಮುಂದೆ ಡಿಸ್ಕಸ್ ಮಾಡ್ತೀವಿ ನೋಡ್ರಿ. ಸೊ ಎನರ್ಜಿ ಆಫ್ ಟ್ರಿಪ್ಲೆಟ್ ಇಸ್ ಲೋ. ಹೌದಾ? ಯಾವಾಗಿದ್ರು ನಮ್ಗೆ ಹೆಂಗಿರ್ತೈತಿ ರೀ, ಎನರ್ಜಿ ಟ್ರಿಪ್ಲೆಟದ್ದು ಬಹಳ ಕಡಿಮೆ ಇರ್ತೈತಿ. ಸೊ ದೀಸ್ ಆರ್ ಆಲ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ನೀವು ಇದನ್ನ ಅರ್ಥ ಗೊತ್ತಿರಬೇಕು ರೀ, ಇವು ಪಾಯಿಂಟ್ಸು. ಎನರ್ಜಿ ಆಫ್ ಟ್ರಿಪ್ಲೆಟ್ ಇಸ್ ಲೋ. ಇನ್ ದ ಟ್ರಿಪ್ಲೆಟ್ ಏನಾಗ್ತೈತಿ ರೀ, ದೇರ್ ವಿಲ್ ಬಿ ಇಂಟರ್ ಸಿಸ್ಟಮ್ ಕನ್ವರ್ಷನ್. ಅಂದರೆ ಎಸ್ ಒನ್ ಟು ಅಂದರೆ ಎಸ್ ನಾಟ್ ಟು ಟಿ ಒನ್ಗೆ ಹೋಗ್ತೈತಿ. ಎಸ್, ಸೊ ಇವೆಲ್ಲ ನಿಮ್ಗೆ ಹೆಂಗೆ ಗೊತ್ತಿರ್ಬೇಕು ರೀ, ಗೊತ್ತಿರಬೇಕು. ಸೊ ಹೆಂಗಾಕೈತಿ ಏನು ಅಂತ. ಓಕೆ, ನೆಕ್ಸ್ಟ್ ಬನ್ನಿ. ಯಾಕೆ ಲೋ ಇರ್ತದಪ್ಪ ಎನರ್ಜಿ ಅಂತಂದರೆ, ಈ ಎಸ್ನಲ್ಲಿ ಒಂದೇ ಒಂದು ಆರ್ಬಿಟಲ್, ಒಂದೇ ಒಂದು ಇದರಲ್ಲಿ ಪ್ಲಸ್ ಮೈನಸ್ ಎರಡೂ ಇರ್ತಾವೆ. ಓಕೆ, ಬಟ್ ಇಲ್ಲಿ ಬಂದರೆ ಅಪೋಸಿಟಲ್ಲಿ ಇರೋ ಕಾರಣ ಇಲ್ಲಿ ಏನಿರ್ತೈತಿ ರೀ, ಇಟ್ ಈಸ್ ಲೋ. ಸೊ ಹಾಗಾಗಿ ಏನಾಗಿಲ್ಲ, ರಿಯಾಕ್ಷನ್ನು ಟೇಕ್ ಪ್ಲೇಸ್ ಆಗೋದಿಲ್ಲ. ಆ್ಯಂಡ್ ದೆನ್ ಫಾರ್ಬಿಡನ್ ಆಲ್ಸೋ ವಿಲ್ ಬಿ ಮೇನ್ ರೀಸನ್. ನೆಕ್ಸ್ಟ್ ಬನ್ನಿ, ನಾ ಏನು ಹೇಳಿದಲ್ರಿ ಇಲ್ಲಿ, ಎಸ್ ಒನ್ ಇಸ್ ಗಿವ್ ರೈಸ್ ಟು ಎಸ್ ನಾಟ್. ಇದೇನು ಎಸ್ ಒನ್ಗೆ ಹೋಗಿರ್ತೈತಲ್ಲ, ಆ ಎಲೆಕ್ಟ್ರಾನು ವಾಪಸ್ ಗ್ರೌಂಡ್ ಸೆಟ್ಟಿಗೆ ಬಂದಾಗ ಅದೇನು ಮಾಡ್ತೈತೆ ರೀ, ಬರೋ ಮುಂದೆ ತನ್ನಲ್ಲಿರುವಂಥ ಎನರ್ಜಿನ ಲಿಬ್ರೇಟ್ ಮಾಡುತ್ತೆ ಇನ್ ದ ಫಾರ್ಮ್ ಆಫ್ ಲೈಟ್ ಅಂತ ಹೇಳಿದ್ದೆ, ರೈಟ್? ಸೊ ಅದೇ ಇಲ್ಲಿ ಬರ್ತೈತೆ ನೋಡ್ರಿ, ದಿಸ್ ಈಸ್ ಕಾಲ್ಡ್ ಫ್ಲೂರೋಸೆನ್ಸ್. ಓಕೆ, ಸೊ ಈಗ ಎಸ್ ನಾಟಲ್ಲಿರುವಂಥ ಏನ್ರಿ ಎಲೆಕ್ಟ್ರಾನು ಜಂಪ್ ಟು ಎಸ್ ಒನ್, ವಾಪಸ್ ಬರೋ ಮುಂದೆ ಇಟ್ ವಿಲ್ ಎಮಿಟ್ ದಿ ವಾಟ್, ಇಟ್ ವಿಲ್ ಎಮಿಟ್ ದಿ ಎಚ್ ನ್ಯೂ ಅನ್ನುವಂಥ ಒಂದು ಏನ್ರಿ ಲೈಟ್ನ ಆರ್ ಎಲ್ಸ್ ಫೋಟಾನ್ಸ್ನ ಎಮಿಟ್ ಮಾಡ್ತೈತಿ. ಅದಕ್ಕೆ ಏನಂತೀವಿ ನಾವು, ಫ್ಲೂರೋಸೆನ್ಸ್ ಅಂತೀವಿ. ಓಕೆ, ಹಿಯರ್ ರಿಯಾಕ್ಷನ್ ಈಸ್ ನಾಟ್ ಹ್ಯಾಪನ್ಸ್ ಬಿಕಾಸ್ ಎಲೆಕ್ಟ್ರಾನ್ ಈಸ್ ನಾಟ್ ಸ್ಟೇಬಲ್, ಇಟ್ ಈಸ್ ರಿಟರ್ನ್ ಟು ದ ಗ್ರೌಂಡ್ ಸ್ಟೇಟ್. ಸೊ ಯಾವಾಗ ಆಕೈತಿ ರೀ ರಿಯಾಕ್ಷನ್ನು, ವೆನ್ ಎಲೆಕ್ಟ್ರಾನ್ ಈಸ್ ಗೆಟ್ ಟ್ರಾನ್ಸಿಷನ್. ಇಲ್ಲಿಂದ ಇನ್ನೊಂದು ಕಡೆ ಹೋದಾಗ ಮಾತ್ರ ಅದು ಏನಾಗ್ತೈತಿ ರೀ, ರಿಯಾಕ್ಷನ್ ಪಾಸಿಬಲ್ ಇರ್ತೈತಿ. ಬಟ್ ಇಲ್ಲಿ ಏನಾಗೋದಿಲ್ಲ ರೀ, ವಾಪಸ್ ಏನಾಗ್ತೈತಿ, ರಿಟರ್ನ್ ಆಗಿಬಿಡ್ತೈತಿ. ಸೊ ಇನ್ ದಿ ಎಸ್ ನಾಟ್ ಟು ಎಸ್ ಒನ್, ಎಸ್ ನಾಟ್ ಟು ಎಸ್ ಒನ್ ಅಂದ್ರೆ ಏನ್ರಿ, ಫ್ರಮ್ ದಿ ಲೋನ್ ಪೇರ್ಸ್ ಟು ಪೈ ಸ್ಟಾರ್, ಫ್ರಮ್ ಲೋನ್ ಪೇರ್ಸ್ ಟು ಪೈ ಸ್ಟಾರ್ ಏನಾಗೋದಿಲ್ಲ ರೀ, ರಿಯಾಕ್ಷನ್ ಪಾಸಿಬಲ್ ಆಗೋದಿಲ್ಲ. ಸೊ ಓನ್ಲಿ ಪೈ ಟು ಪೈ ಸ್ಟಾರ್ ರಿಯಾಕ್ಷನ್ ಈಸ್ ಪಾಸಿಬಲ್ ಓನ್ಲಿ ಇನ್ ಪೈ ಟು ಪೈ ಸ್ಟಾರ್ ಅಂತ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟ್ ಬನ್ನಿ, ಇಂಟರ್ ಕನ್ವರ್ಷನ್ ಆ್ಯಂಡ್ ಇಂಟರ್ ಸಿಸ್ಟಮ್ ಕನ್ವರ್ಷನ್. ಓಕೆ, ಇಂಟರ್ನಲ್ ಕನ್ವರ್ಷನ್ ಆ್ಯಂಡ್ ಇಂಟರ್ ಸಿಸ್ಟಮ್ ಕನ್ವರ್ಷನ್ ಇವೆರಡೂ ಇಲ್ಲಿ ಇಂಪಾರ್ಟೆಂಟ್ ರೋಲ್ ಹೋಗ್ತಾವೆ ರೀ. ಹೌದಾ? ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ, ಇನ್ನೊಂದು ಸಾರಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿರಿ. ದಿಸ್ ಈಸ್ ಎ ಗ್ರೌಂಡ್ ಸ್ಟೇಟ್. ಹೌದಾ? ಇದೇನಾದರೂ ಎಸ್ ಒನ್ಗೆ ಹೋಗಿ, ಎಸ್ ಒನ್ಗೆ ಹೋದರೆ, ದೆನ್ ಎಸ್ ಒನ್ನಿಂದ ಮತ್ತೆ ಎಸ್ ಟುಗೆ ಹೋದರೆ, ದಿಸ್ ಈಸ್ ಕಾಲ್ಡ್ ಆಸ್ ವಾಟ್, ಇಂಟರ್ನಲ್ ಕನ್ವರ್ಷನ್. ಅಲ್ಲಿ ಸಿಂಗ್ಲೆಟಲ್ಲಿ ಏನಾಗ್ತಿರ್ತೈತಿ, ಇದು ಕನ್ವರ್ಟ್ ಆಗ್ತಿರ್ತೈತಿ. ಓಕೆ, ನೆಕ್ಸ್ಟ್ ಬನ್ನಿ, ದಿಸ್ ಈಸ್ ಕಾಲ್ಡ್ ಆಸ್ ಇಂಟರ್ ಸಿಸ್ಟಮ್ ಕನ್ವರ್ಷನ್. ಇಂಟರ್ ಸಿಸ್ಟಮ್ ಅಂದ್ರೆ ಏನು ರೀ,
S0 ಇಂದ ಇದೇನಾಗ್ತೈತಿ S1 ಹೋಗ್ತೈತಿ. ಎಸ್ ಅದೇ S2 ಹೋಗದೆ ಅದೇನಾದರೂ ಮತ್ತೆ ಬಾಜುಕಿರುವಂಥ T1 ಟ್ರಿಪ್ಲೆಟ್ ಸ್ಟಡಿಗೆ ಏನಾದರೂ ಹೋದರೆ ದಟ್ ಇಸ್ ಕಾಲ್ಡ್ ಎಸ್ ಇಂಟರ್ ಸಿಸ್ಟಮಲ್ಲಿ ಕನ್ವರ್ಷನ್ ಆಗ್ತಿದೆ. ದಟ್ ಈಸ್ ಇಂಟರ್ ಸಿಸ್ಟಮ್ ಕ್ರಾಸಿಂಗ್. ಓಕೆ, ಕ್ರಾಸ್ ಆಗ್ತಿದೆ. ಅಗೇನ್ ಈಗ ಏನಾಗ್ತೈತ್ರಿ ಇದು ಇಲ್ಲಿ S2 ಇಂದ S0 ಬರ್ತೈತಿ. ಎಸ್ ಸಿ ಹಿಯರ್ S2 ಇಂದ ಅದೇನಾದ್ರು S0 ಬಂದರೆ ಸಿ ಹಿಯರ್ S0 ಇಂದ S2 ಎಸ್ ದೆನ್ S2 ಇಂದ S0 ಬಂದರೆ ದೆನ್ ದಟ್ ಈಸ್ ಕಾಲ್ಡ್ ಆಸ್ ವಾಟ್ ದಟ್ ಈಸ್ ಕಾಲ್ಡ್ ಆಸ್ ಅದೇನಾಗ್ತೈತಿ ರೀ ಇಂಟರ್ನಲ್ ಕನ್ವರ್ಷನ್ ಆಗಿರ್ತೈತಿ. ಅದೇ ಏನಾದರೂ T1 ಇಂದ S0 ಬಂದರೆ S0 ಬಂದರೆ ಟ್ರಿಪ್ಲೆಟ್ ಇಂದ ಸಿಂಗ್ಲೆಟ್ ಬರ್ತಿದೆ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಫಾಸ್ಫೋರಸೆನ್ಸ್. ದೆನ್ ದಿಸ್ ಇಸ್ ಕಾಲ್ಡ್ ಆಸ್ ಫಾಸ್ಫೋರಸೆನ್ಸ್. ಸೊ ಫಾಸ್ಫೋರಸೆನ್ಸ್ ಅಲ್ಲೂ ನಮ್ಗೆ ಏನಾಗ್ತೈತಿ ರೀ ಲೈಟ್ ಎಮಿಟ್ ಆಗೈತಿ. ಸೊ ಇಲ್ಲಿ ಏನಾಗೋದಿಲ್ಲ, ರಿಯಾಕ್ಷನ್ ಆಗೋದಿಲ್ಲ. ಸೊ ರಿಯಾಕ್ಷನ್ ಈಸ್ ಓನ್ಲಿ ಟೇಕ್ ಪ್ಲೇಸ್ ಫ್ರಮ್ S0 ಟು S2 ಅಂತ ಇದರಿಂದ ನಮ್ಗೆ ಕನ್ಕ್ಲೂಷನ್ ಸಿಗ್ತೈತಿ. ಓಕೆ, ಸೊ ಇದರಿಂದ ನಮ್ಗೆ ಏನು ಸಿಕ್ತು ರೀ ಕನ್ಕ್ಲೂಷನ್ ಸಿಕ್ತು. ಸೊ ದಿಸ್ ಈಸ್ ಆಲ್ ಅಬೌಟ್ ಫೋಟೋ ಕೆಮಿಸ್ಟ್ರಿ. ಫೋಟೋ ಅಂದರೆ ಲೈಟು, ಕೆಮಿಸ್ಟ್ರಿ ಅದು ಹಿಂದಿರುವಂತಹ ಕೆಮಿಸ್ಟ್ರಿ. ರಿಯಾಕ್ಷನ್ ಒಂದು ಏನಾದರೂ ಆಗಬೇಕಪ್ಪ ಅಂತಂದರೆ ಏನು ಅಲ್ಲಿ ಇನ್ವಾಲ್ವ್ ಆಗ್ತಾವೆ, ಅದರ ಏನ್ರಿ ಲೋನ್ ಪೇರ್ ನಾನ್ ಬಾಂಡಿಂಗ್ ಇನ್ವಾಲ್ವ್ ಆಗ್ತಾವೋ ಅಥವಾ ಪೈ ಬಾಂಡ್ ಇನ್ವಾಲ್ವ್ ಆಗ್ತಾವೋ ಅಂತ ನಿಮಗೆ ಎಕ್ಸ್ಪೆರಿಮೆಂಟಲಿ ನಾನು ಪ್ರೂವ್ ಮಾಡಬೇಕಾಗಿತ್ತು. ಎಸ್, ಸೊ ದ್ಯಾಟ್ ಇದೆಲ್ಲ ಆಯ್ತು ರೀ. ಸೊ ಇದರಿಂದ ನಿಮಗೆ ಒಂದೊಂದು ಕ್ವಶನ್ ಯಾವಾಗಿದ್ರೂ ಫ್ರೇಮ್ ಆಗ್ಬೋದು ಚಾನ್ಸಸ್ ಇರ್ತೈತಿ. ಸೊ ಇದನ್ನು ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬೇಡ್ರಿ. ಓಕೆ, ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ನೆಕ್ಸ್ಟ್, ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ದಟ್ ಈಸ್ ನಾರಿಶ್ ಟೈಪ್ 1. ಸೊ ನಾರಿಶ್ ಟೈಪ್ 1 ಆಗಿರ್ಬೋದು, ನಾರಿಶ್ ಟೈಪ್ 2 ಆಗಿರ್ಬೋದು, ಪಟ್ರನೋ-ಬುಚ್ಚಿ ರಿಯಾಕ್ಷನ್ ಆಗಿರ್ಬೋದು ಆ್ಯಂಡ್ ಡೈಪೈ ರಿಅರೇಂಜ್ಮೆಂಟ್ ಆಗಿರ್ಬೋದು. ಇವು ನಾಲ್ಕರ ಮೇಲೂ ಏನ್ರಿ ಫಿಕ್ಸ್ ಕ್ವಶನ್ ಇರ್ತೈತಿ. ಹೆಂಗೆ ಕ್ವಶನ್ ಕೇಳ್ಬೋತಾರಪ್ಪ ಅಂದರೆ ಒಂದು ರಿಯಾಕ್ಷನ್ ಕೊಡ್ತಾರೆ ಅವ್ರೆ, ಅಂದರೆ ರಿಯಾಕ್ಟೆಂಟಿಂದ ಪ್ರಾಡಕ್ಟ್ ಆಗಿರೋದು ಇದು ಯಾವ ರಿಯಾಕ್ಷನ್ನು ಅಂತ ಕೇಳ್ತಾರೆ. ನಾರಿಶ್ ಟೈಪ್ 1, ನಾರಿಶ್ ಟೈಪ್ 2, ಪಟ್ರನೋ-ಬುಚ್ಚಿ ರಿಯಾಕ್ಷನ್ ಅಥವಾ ಏನ್ರಿ ಮಿಥೇನ್ ಡೈಪೈ ರಿಅರೇಂಜ್ಮೆಂಟ್ ಅಂತ ಕೇಳ್ತಾರೆ. ಓಕೆ, ಅವರೇ ಒಂದು ಏನ್ರಿ ರಿಯಾಕ್ಷನ್ ಕೊಟ್ಟು ನಾರಿಶ್ ಟೈಪ್ 1 ಯಾವ್ದು ರಿಯಾಕ್ಷನ್ ಕೊಟ್ಟು ವಾಟ್ ವಿಲ್ ಬಿ ಪ್ರಾಡಕ್ಟ್ ಅಂತ ಕೇಳ್ಬೋದು. ಅದು ಕೇಳೋದ್ರ ಸಾಧ್ಯತೆ ಭಾಳ ಕಡಿಮೆ. ಪ್ರಾಡಕ್ಟ್ ಯಾವುದು ಅಂತ ಕೇಳೋ ಸಾಧ್ಯತೆ ಭಾಳ ಕಡಿಮೆ. ಬಟ್ ಈಗೇನು ಹಿಂದೆ ಹೇಳಿದಲ್ರಿ ದ ಥೇರಿ, ಆ ಥೇರಿ ಮೇಲೆ ಬಿಕಾಸ್ ನೀವು ಸಿಲೆಬಸಲ್ಲಿ ನೋಡಬಹುದು ಏನಂತೈತ್ರಿ ಫೋಟೋ ಕೆಮಿಸ್ಟ್ರಿ ಪ್ರಿನ್ಸಿಪಲ್ಸ್ ಅಂತಿದೆ. ಪ್ರಿನ್ಸಿಪಲ್ಸ್ ಆ್ಯಂಡ್ ರಿಯಾಕ್ಷನ್ಸ್. ಸೊ ಪ್ರಿನ್ಸಿಪಲ್ಸ್ ಅಂತ ಬಂದಾಗ ಅವೆಲ್ಲ ಬರ್ತಾವ್ರಿ. ದೆನ್ ಇನ್ ದ ರಿಯಾಕ್ಷನ್ ಪ್ರಾಡಕ್ಟ್ ವಿಲ್ ಗಾಟ್ ದಿಸ್. ಓಕೆ, ಡಿಸ್ಕಸ್ ಮಾಡ್ತಾ ನೆಕ್ಸ್ಟ್ ಹೋಗೋಣ, ನಮಗೆ ಐಡಿಯಾ ಬರ್ತೈತಿ. ಸೊ ನಾರಿಶ್ ಟೈಪ್ 1 ಅಂತಂದಾಗ ಏನಾಕೈತಿ ಇಲ್ಲಿ ಸ್ಟೆಪ್ 1 ದೇರ್ ಆರ್ 2 ಸ್ಟೆಪ್. ಫಸ್ಟ್ ಸ್ಟೆಪ್ ಅಂದರೆ ಸ್ಟೆಪ್ 1 ಕ್ಲೀವೇಜ್ ಆಫ್ ಅಲ್ಫಾ ಬಾಂಡ್. ಅಲ್ಫಾದ ಏನಕೈತಿ ರೀ ಕ್ಲೀವೇಜ್ ಆಗತ್ತೈತಿ ರೀ ಏನ್ರಿ ಆಫ್ ದಿ ಕಾರ್ಬೊನಿಲ್ ಕಂಪೌಂಡ್ಸ್. ಕಾರ್ಬೊನಿಲ್ ಕಂಪೌಂಡ್ಸಿಂದ ನಮ್ಗೆ ಏನಿದೆ ಅಲ್ಫಾ ಬಾಂಡ್ ಬರ್ತಾವ್ರಿ, ದಿಸ್ ಇಸ್ ಕಾಲ್ಡ್ ಆಸ್ ಅಲ್ಫಾ ಬಾಂಡ್. ಕಾರ್ಬೊನಿಲ್ ಕಂಪೌಂಡಿಗೆ ಅಂದರೆ C⋅O ಅಂತೈತಿ, ಈ ಕಾರ್ಬನಿಗೆ ಅಟ್ಯಾಚ್ ಇರುವಂತಹ ಬಾಂಡ್ ಕಾಲ್ಡ್ ಆಸ್ ಅಲ್ಫಾ ಬಾಂಡ್. ಇದು ಏನಕೈತಿ ರೀ ಕ್ಲೀವೇಜ್ ಆಗ್ತೈತಿ. ಓಕೆ, ನೆಕ್ಸ್ಟ್ ಸ್ಟೆಪ್ 2 ಏನ್ರಿ ದೀಸ್ ಆರ್ ಮೋರ್ ಫೇವರಬಲ್ ಇನ್ ವೆಫರ್ ಫೇಸ್. ಅಲ್ಲಿ ಏನಿರ್ತಾವೆ ರೀ 2 ಕಂಡೀಷನ್ ಇರ್ತಾವೆ, ಒಂದು ಲಿಕ್ವಿಡ್ ಫೇಸು ಇನ್ನೊಂದು ವೆಫರ್ ಫೇಸು. ಓಕೆ, ಒಂದು ಲಿಕ್ವಿಡ್ ಫೇಸು ಇನ್ನೊಂದು ವೆಫರ್ ಫೇಸು. ಸೊ ಅವ್ರು ಏನಾದರೂ ವೆಫರ್ ಫೇಸ್ ಅಂತ ಮೆನ್ಷನ್ ಮಾಡಿದರೆ ನೀವೇನು ಮಾಡ್ತೀರಿ ಡಿಕಾರ್ಬಾಕ್ಸಿಲೇಷನ್ ಮಾಡ್ತೀರಿ. ಎಸ್, ಆ ರೀತಿ ಮೆನ್ಷನ್ ಮಾಡಿಲ್ಪ ಅಂದ್ರೆ ನಾವು ಡಿಕಾರ್ಬಾಕ್ಸಿಲೇಷನ್ ಮಾಡ್ತೀವಿ. ಬಟ್ ಇನ್ ವೆಪರ್ ಫೇಸ್ ಇಟ್ ಈಸ್ ವಾಟ್ ಮೋರ್ ಪ್ರಿಫರೇಬಲ್ ಆರ್ ಎಲ್ಸ್ ಅಂತ ಫೇವರೇಬಲ್ ಅಂತ ಅವ್ರು ಹೇಳ್ತಾರೆ. ಓಕೆ, ಅಂದರೆ ಡಿಕಾರ್ಬಾಕ್ಸಿಲೇಷನ್ ಅಂದ್ರೆ ಏನ್ರಿ ಲಾಸ್ ಆಫ್ CO ಮಾಲಿಕ್ಯೂಲ್. ನಿಮ್ಗೆ ಎಕ್ಸಾಂಪಲ್ಸ್ ಬಂದಾಗ ನಿಮ್ಗೆ ಏನಾಗ್ತದೆ ಇದು ಇನ್ ಡೀಟೇಲ್ ಆಗಿ ನಿಮ್ಮ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತೈತಿ. ಎಸ್, ಒಂದು ಸಾರಿ ವಿಡಿಯೋ ನೋಡಿದ ಮೇಲೆ ಎಕ್ಸಾಂಪಲ್ಸ್ ಅಷ್ಟು ಮುಗಿದ ಮೇಲೆ ನೀವು ಇನ್ನೊಂದು ಸಾರಿ ರಿಪೀಟ್ ಆಗಿ ವಿಡಿಯೋ ನೋಡ್ಬೋದು. ಸೊ ದ್ಯಾಟ್ ಏನಾಗ್ತೈತೆ ನಿಮ್ಗೆ ಓಕೆ ಅಂದರೆ ಅಂಡರ್ಸ್ಟ್ಯಾಂಡ್ ಆಗಿರೋ ಕಾನ್ಸೆಪ್ಟನ್ನೇ ವಾಪಸ್ ರಿವಿಷನ್ ಆಗ್ತೈತಿ. ಸೊ ಇಟ್ ವಿಲ್ ಬಿ ವಾಟ್ ನಿಮ್ಗೆ ಕ್ಲಾರಿಟಿ ಸಿಗ್ತಾ ಹೋಗ್ತೈತಿ. ಓ ಈ ರೀತಿ ಆಗ್ತೈತಿ ಅಂತ, ರೈಟ್? ಎಸ್, ನೆಕ್ಸ್ಟ್ ಬನ್ನಿ ಏನಾಗ್ತೈತಿ ರೀ ಹಿಂಗೆ ಆಗಬೇಕಪ್ಪ ಅಂದರೆ ವೆಪರ್ ಫೇಸ್ದಲ್ಲಿ ಡಿಕಾರ್ಬಾಕ್ಸಿಲೇಷನ್ ಆಗಬೇಕಪ್ಪ ಅಂದರೆ ಒಂದು ಸಿಂಪಲ್ ಆದ ಕಂಡೀಷನ್ ಐತ್ರಿ. ಏನು ಕಂಡೀಷನ್ಪ ಅಂದರೆ ಬೋತ್ ರ್ಯಾಡಿಕಲ್ಸ್ ಅಂದರೆ ಕಾರ್ಬೊನಿಲ್ ಗ್ರೂಪ್ ಈ ಕಡೆ ಒಂದು ಅಲ್ಫಾ ಬಾಂಡ್ ಇರ್ತೈತಿ, ಈ ಕಡೆ ಒಂದು ಅಲ್ಫಾ ಬಾಂಡ್ ಇರ್ತೈತಿ. ಸೊ ಈ ಕಡೆ ಬ್ರೇಕ್ ಆಗಿರುವಂತಹ ರ್ಯಾಡಿಕಲ್ಲು, ಈ ಸೈಡ್ ಬ್ರೇಕ್ ಆಗಿರುವಂಥ ರ್ಯಾಡಿಕಲ್ಲು, ಬೋತ್ ರ್ಯಾಡಿಕಲ್ ಶುಡ್ ಬಿ ಸ್ಟೇಬಲ್. ಓಕೆ, ಸ್ಟೇಬಲ್ ಅಂದರೆ ಹೆಂಗೆ ರೀ ಟರ್ಷರಿ ಇಸ್ ಮೋರ್ ಸ್ಟೇಬಲ್ ದೆನ್ ಸೆಕೆಂಡರಿ ಇಸ್ ಮೋರ್ ಸ್ಟೇಬಲ್ ದೆನ್ ಪ್ರೈಮರಿ. ಸೊ ನೀವು ಫ್ರೀ ರ್ಯಾಡಿಕಲ್ ಸ್ಟೆಬಿಲಿಟಿ ಬಗ್ಗೆ ಮಾತಾಡಿದ್ವಲ್ಲ, ಸೊ ಅದೇ ರೀತಿ ಏನಿರ್ಬೇಕು ರೀ ಇಲ್ಲಿ ಸ್ಟೇಬಿಲಿಟಿ ಇರಬೇಕು. ಅಂದಾಗ ಮಾತ್ರ ಅದೇನಾಗ್ತೈತೆ ರೀ, ಅಂದಾಗ ಮಾತ್ರ ಇಟ್ ಈಸ್
ಗೋಯಿಂಗ್ ಟು ಫಾರ್ಮ್ ಅಂದರೆ ಸಿ ಒ ಬಾಂಡು ಕ್ಲೀವ್ ಆಗ್ತೈತಿ. ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ ನಾ ಇಲ್ಲಿ ಸಿಂಪಲ್ ಆದ ಒಂದು ಕಾರ್ಬನ್ ತೊಗೊಂಡೇನಿ. ಎಸ್ ಹೌದಾ? ಹೌದ್ರಿ? ಎಸ್. ಈಗ ನೋಡ್ರಿ ಈ ಕಾರ್ಬನ್ ಕಂಪೌಂಡ್ನಲ್ಲಿ ಏನು ಮಾಡ್ತೀವಿ ನಾವು ಎಚ್ ನ್ಯೂ ಕಂಡೀಷನ್ನಾಗಿ ಏನು ಮಾಡ್ತೀವಿ ರೀ, ಇಲ್ಲಿರೋದಂಥ ಇಲ್ಲೊಂದು ಬಾಂಡು ಇಲ್ಲಿ ನೋಡ್ರಿ ರ್ಯಾಡಿಕಲ್ಸ್ನ ಏನು ಮಾಡ್ತೀನಿ ಬ್ರೇಕ್ ಮಾಡ್ತೀನಿ. ಓಕೆ, ಐ ವಿಲ್ ಜಸ್ಟ್ ದಿ ಬ್ರೇಕ್ಔಟ್ ದಿ ರ್ಯಾಡಿಕಲ್ಸ್. ಅವಾಗ ಏನಾಗ್ತೈತಿ ರೀ, ಇಲ್ಲೊಂದು ರ್ಯಾಡಿಕಲ್ ಬರ್ತೈತಿ, ಇಲ್ಲೊಂದು ರ್ಯಾಡಿಕಲ್ ಬರ್ತೈತಿ. ಅವಾಗ ನೋಡ್ರಿ ಎರಡು ಪಾಸಿಬಿಲಿಟಿ ಇದಾವೆ. ನಾ ಏನಂದಿದ್ರಿ ನಿಮ್ಗೆ, ದೇರ್ ಇಸ್ ಎ ಫಾರ್ಮೇಷನ್ ಆಫ್ ಕಾರ್ಬೋನಿಲ್ ಕಂಪೌಂಡ್ ಅಂದ್ರೆ ಏನ್ರಿ, ಕಾರ್ಬೋನಿಲ್ನ ಹೊರಗಡೆ ಹಾಕ್ಬಹುದು, ಡಿಕಾರ್ಬಾಕ್ಸಿಲೇಷನ್ ಆಗ್ತೈತಿ ಅಂತ ನಾನು ನಿಮ್ಗೆ ಹೇಳಿದ್ದೆ. ಬಟ್ ಇಲ್ಲಿ ಪಾಸಿಬಲ್ ಇಲ್ಲ. ಬಿಕಾಸ್ ಯಾಕೆ ಹೇಳ್ರಿ, ನೋಡ್ರಿ ಇಲ್ಲಿ ಇಲ್ಲೊಂದು ಹೈಡ್ರೋಜನ್ ಐತಿ, ಇಲ್ಲೊಂದು ಹೈಡ್ರೋಜನ್ ಐತಿ. ಈಗ ಬಂದು ನೀವು ಇಲ್ಲೊಂದು ಹೈಡ್ರೋಜನ್ ಬರ್ತೈತಿ, ಇಲ್ಲೊಂದು ಹೈಡ್ರೋಜನ್ ಬರ್ತೈತಿ. ಸೊ ಇದು ಯಾವ ಕಾರ್ಬನ್ ರೀ ಇದು? ದಿಸ್ ಕಂಟೇನ್ ವಾಟ್? 2 ಹೈಡ್ರೋಜನ್ಸ್. ಹೌದ್ರಿ? ಸೊ ಈಗ ಆಲ್ರೆಡಿ 2 ಹೈಡ್ರೋಜನ್ ಕಂಡು ಐತಪ್ಪ ಅಂತಂದರೆ, ಸೊ ದಿಸ್ ಈಸ್ ವಾಟ್? ದಿಸ್ ಈಸ್ ಪ್ರೈಮರಿ. ಹೌದಾ? ಕರೆಕ್ಟಾ? ಸೊ ಇದೇನಾಗ್ತೈತಿ ರೀ, ಇಲ್ಲಿ ಪ್ರೈಮರಿ ಆಗ್ತೈತಿ, ಇಲ್ಲ ಸೆಕೆಂಡರಿ ಆಗ್ತೈತಿ ಇದು. ಎಸ್. ಸೊ ಹೀಗಾದಾಗ ಇಲ್ಲಿ ಏನಾಗ್ತೈತಿ ರೀ, ವಾಟ್? ಸ್ಟೇಬಲ್ ಆಗೋದಿಲ್ಲ. ಸೊ ಬಿಕಾಸ್ ಆಫ್ ಇನ್ಸ್ಟೆಬಿಲಿಟಿ ಆಫ್ ರ್ಯಾಡಿಕಲ್ಸ್, ಇದೇನಾಗ್ತೈತಿ ರೀ ಇದು, ದಿಸ್ ವಿಲ್ ಬಿ ವಾಟ್? ಈಗ ನೋಡ್ರಿ ರ್ಯಾಡಿಕಲ್ ಫಾರ್ಮ್ ಆದಾಗ ಇಲ್ಲಿ ಕಾರ್ಬನ್ ಐತಿ. ಎಸ್. ಸೊ ದಿಸ್ ಕಂಟೇನ್ 2 ಹೈಡ್ರೋಜನ್ ಆ್ಯಂಡ್ ಓನ್ಲಿ ಅಟ್ಯಾಚ್ ಟು ದಿ ಓನ್ಲಿ 1 ಕಾರ್ಬನ್. ಸೊ ದಿಸ್ ಈಸ್ ಎ ಪ್ರೈಮರಿ ಕಾರ್ಬನ್. ಸೊ ಪ್ರೈಮರಿ ಇದ್ದಾಗ ಇದು ಇನ್ಸ್ಟೇಬಲ್ ಇರ್ತೈತಿ. ಸೊ ದ್ಯಾಟ್ ಈ ಥರ ಸೈಕ್ಲೈಸೇಷನ್ ಆಗೋದಿಲ್ಲ. ನೋಡ್ರಿ ನಾವು ಇಲ್ಲಿ ಈ ಸಿ ಒ ಬಾಂಡ್ನ ರಿಮೂವ್ ಮಾಡಿ ಇಲ್ಲಿ ಏನು ಮಾಡ್ಬೋದಿತ್ತು ರೀ, ಒಂದು ಬಾಂಡ್ ಮಾಡಿ 5 ಮೆಂಬರ್ ರಿಂಗ್ನ ಮಾಡ್ಬೋದಿತ್ತು, ಜಸ್ಟ್ ಲೈಕ್ ದಿಸ್. ಬಟ್ ದಿಸ್ ಈಸ್ ನಾಟ್ ಪಾಸಿಬಲ್ ಬಿಕಾಸ್ ದಿಸ್ ಈಸ್ ಎ ಪ್ರೈಮರಿ ಕಾರ್ಬನ್ಸ್. ನಾವು ರ್ಯಾಡಿಕಲ್ ಫಾರ್ಮ್ ಆದಾಗ ಏನಿದ್ರಿ ಅದು ಪ್ರೈಮರಿ ಕಾರ್ಬನ್ ಐತಿ. ಸೊ ಈ ಟೈಪ್ ಇದ್ದಾಗ ಏನಾಕೈತಿ ರೀ ಅಂತ ನೋಡೋಕೆ ಹೋದರೆ, ನೋಡ್ರಿ ಇಲ್ಲಿರುವಂತಹ ಐತ್ರಿ. ಫಸ್ಟ್ ನೀವೇನು ಮಾಡ್ತೀರಿ, ಇಲ್ಲಿಂದು ಫ್ರೀ ರ್ಯಾಡಿಕಲ್ ಮಾಡ್ತೀರಿ, ಇಲ್ಲೊಂದು ಫ್ರೀ ರ್ಯಾಡಿಕಲ್ ಮಾಡ್ತೀರಿ, ರೈಟ್? ಸೊ ಫಸ್ಟ್ ಪ್ರಾಬ್ಲಮ್ ಕರೆಕ್ಟಾಗಿ ಕೇಳ್ರಿ. ಸೊ ಭಾಳ ಇಂಪಾರ್ಟೆಂಟ್ ಆಗೈತಿ. ನೆಕ್ಸ್ಟ್ ಒಂದೇ ಒಂದು ಸ್ಟೆಪ್ ಏನು ಮಾಡ್ತೀರಿ ಹೇಳ್ರಿ, ಇಲ್ಲೊಂದು ಫ್ರೀ ರ್ಯಾಡಿಕಲ್ ಫಾರ್ಮ್ ಆಕೈತಿ. ಈಗ ಇಲ್ಲಿ 2 ಹೈಡ್ರೋಜನ್ ಇರ್ತಾವೆ ಅಂದರೆ ಯಾವುದ್ರಿ ಇದು, ನೆಕ್ಸ್ಟ್ ಬೀಟಾ ಗಾಮಾ ನಡುವೆ ಇರುವಂತಹ ಕಾರ್ಬನ್. ಎಸ್. ಇಲ್ಲಿ ದಿಸ್ ಈಸ್ ಅಲ್ಫಾ ಬೀಟಾ, ದೆನ್ ಬೀಟಾ ಗಾಮಾದಲ್ಲಿರುವಂತಹ ಇಲ್ಲಿ ಕಾರ್ಬನ್ನಿಗೆ 2 ಹೈಡ್ರೋಜನ್ ಅದಾವು. ಎಸ್. ಇಲ್ಲೊಂದು ರ್ಯಾಡಿಕಲ್ ಮಾಡ್ತೀರಿ, ಇಲ್ಲೊಂದು ರ್ಯಾಡಿಕಲ್ ಮಾಡ್ತೀರಿ ಈ ಹೈಡ್ರೋಜನ್ಗೆ. ದೆನ್ ಏನಾಗತ್ತೆ ರೀ, ಈ ಹೈಡ್ರೋಜನ್ ಇರುವಂಥ ರ್ಯಾಡಿಕಲ್ ತೊಗೊಂಡು ಹೊರಗಡೆ ಹೋಗ್ಬಿಡ್ತೈತಿ. ಸೊ ಇಲ್ಲೊಂದು ರ್ಯಾಡಿಕಲ್ ಫಾರ್ಮ್ ಆಯಿತು, ಇಲ್ಲೊಂದು ರ್ಯಾಡಿಕಲ್ ಫಾರ್ಮ್ ಆಯಿತು. ಸೊ ಇವೆರಡರ ನಡುವೆ ಒಂದು ಡಬಲ್ ಬಾಂಡ್ ಮಾಡ್ತೀರಿ. ಇದು ಏನು ಹೈಡ್ರೋಜನ್ ಒಂದು ರ್ಯಾಡಿಕಲ್ ತೊಗೊಂಡು ಹೊರಗೆ ಹೋಗಿರ್ತೈತಲ್ಲ ರೀ, ಅದು ಈ ಕಾರ್ಬನ್ ಕೂಡ ಬಾಂಡ್ ಮಾಡ್ಕೊತೈತಿ. ಸೊ ಏನಾಗತ್ತೆ ರೀ, ಇಲ್ಲಿ ದೇರ್ ಇಸ್ ಎ ಫಾರ್ಮೇಷನ್ ಆಫ್ ಆಲ್ಡಿಹೈಡ್ ಟೈಪ್ ಸಿ ಎಚ್ ಒ. ನೋಡ್ರಿ ಆಲ್ಮೋಸ್ಟ್ ಆಲ್ ನಾರಿಸ್ ಟೈಪ್ 1ನಲ್ಲಿ 80 to 90% ಇದೇ ಟೈಪ್ ರಿಯಾಕ್ಷನ್ ಆಕೈತಿ. ತಲೆಯಲ್ಲಿ ಇಟ್ಕೊಂಡ್ಬಿಡ್ರಿ. ದಿಸ್ ಈಸ್ ದಿ ಓನ್ಲಿ ಟೈಪ್ ರಿಯಾಕ್ಷನ್ ವಿಚ್ ವಿಲ್ ಗೋಯಿಂಗ್ ಟು ಟೇಕ್ ಇನ್ ನಾರಿಸ್ ಟೈಪ್ 1 ರಿಯಾಕ್ಷನ್ಸ್. ಆಲ್ಮೋಸ್ಟ್ ಆಲ್ ಹಿಂಗಾಗ್ತೈತಿ ರೀ. ಇನ್ ಸಮ್ ಕೇಸಸ್ ಅಷ್ಟೇ ಏನಾಗ್ತೈತಿ ರೀ, ಇದು ಸೈಕ್ಲೈಸೇಷನ್ ಆಗ್ತೈತಿ. ಸೊ ನೆನಪಿರಲ್ರಿ. ಎಸ್. ಓಕೆ. ಸೊ ಇಲ್ಲಿ ಏನಾಗ್ತೈತಿ ರೀ, ಫ್ರಮ್ ದಿಸ್ ಇಲ್ಲಿ ಇದು ಆಯಿತು, ಇಲ್ಲಿಂದ ಬರ್ತೀವಿ ನಾವು 1 2 3 4 5 6 ಅದೇ ಟೈಪು. ಇಲ್ಲಿಂದ 1 2 3 4 5 6. ಸೊ ಲಾಸ್ಟ್ 5 6 ನಡುವೆ ಡಬಲ್ ಬಾಂಡ್ ಇದೆ, 5 6 ನಡುವೆ ಡಬಲ್ ಬಾಂಡ್ ಹಾಕಿದ್ವಿ. ಸೊ ಹಿಂಗೆ ಈ ಟೈಪ್ ಏನಾಗ್ತೈತಿ ರೀ, ರಿಯಾಕ್ಷನ್ ಪ್ರೊಸೀಡ್ ಆಗ್ತೈತಿ. ಫಸ್ಟ್ ಒಂದು ಮಾಲಿಕ್ಯೂಲ್ ಇರ್ತೈತಿ, ಅದಕ್ಕೆ ನೀವು ಅಲ್ಫಾ ಬಾಂಡ್ ಕ್ಲೀವ್ ಮಾಡ್ತೀರಿ. ಎಸ್. ಅದು ಕ್ಲೀವ್ ಮಾಡಿದ ಮೇಲೆ ಬರುವಂಥ ರ್ಯಾಡಿಕಲ್ ನೋಡಿ ಇದು ಸ್ಟೇಬಲ್ ಇದೆಯಾ ಇಲ್ವಾ ಅಂತ ನೋಡ್ತೀರಿ. ಎಸ್. ಇಫ್ ಅದೇನಾದರೂ ಪ್ರೈಮರಿ ಇತ್ತಪ್ಪ ಅಂದರೆ ಸ್ಟೇಬಲ್ ಇರಲ್ಲ, ಟರ್ಷರಿ ಇದ್ದರೆ ಮಾತ್ರ ಸ್ಟೇಬಲ್ ಇರ್ತೈತಿ. ಇಫ್ ಟರ್ಷರಿ ಇತ್ತಪ್ಪ ಅಂದರೆ ಸೈಕ್ಲೈಸೇಷನ್ ಆಕೈತಿ. ಎಸ್. ಈ ಸೈಕ್ಲೈಸೇಷನ್ ಆಗಬೇಕಪ್ಪ ಅಂದ್ರೆ ಮತ್ತೆ ಅದಾವು ಅಂದರೆ 3 ಮೆಂಬರ್ ಇರಬಾರ್ದು, 4 ಮೆಂಬರ್ ರಿಂಗ್ ಇರಬಾರ್ದು. ಅಲ್ಲಿ ಏನಾಕೈತಿ ರೀ, ಸ್ಟೆರಿಕ್ ಹಿಂಡ್ರೆನ್ಸ್ ಬರ್ತೈತಿ. ಸೊ ಈಗ ನೋಡ್ರಿ ಏನು ಮಾಡ್ತೀರಿ, 2 ರ್ಯಾಡಿಕಲ್ ಫಾರ್ಮ್ ಮಾಡ್ತೀರಿ. ಹೌದಾ? ದೆನ್ ಏನು ಮಾಡ್ತೀರಿ, ಆ ರ್ಯಾಡಿಕಲ್ ಫಾರ್ಮ್ ಮಾಡಿರೋಂಥ ನೆಕ್ಸ್ಟ್ ಕಾರ್ಬನ್ ನೋಡ್ತೀರಿ, ಅಲ್ಲಿ 2 ಹೈಡ್ರೋಜನ್ ಇರ್ತಾವೆ ಬಿಕಾಸ್ ದಿಸ್ ಇಸ್ ಎ ಪ್ರೈಮರಿ. ಹೌದಾ? ಸೊ ಹಂಗಿದ್ದಾಗ ಏನು ಮಾಡ್ತೀರಿ, ಬಡ ಏನು ಮಾಡೋದ್ರಿ, ಅಲ್ಲಿರುವಂತಹ ಒಂದು ಹೈಡ್ರೋಜನ್ನ ರಿಮೂವ್ ಮಾಡೋದು. ಅಲ್ಲಿ 2 ರ್ಯಾಡಿಕಲ್ ಫಾರ್ಮ್ ಆಗ್ತಾವೆ. ಒಂದು ರ್ಯಾಡಿಕಲ್ನ ನೀವು ಹೈಡ್ರೋಜನ್ ವಿತ್ ರ್ಯಾಡಿಕಲ್ ನೀವು ತೊಗೊಂಡೋಗಿ ಈ ಕಾರ್ಬನ್ಗೆ ಅಟ್ಯಾಚ್ ಮಾಡ್ತೀರಿ, ಇನ್ನೊಂದು ರ್ಯಾಡಿಕಲ್ ಕೂಡ ಪೈ ಬಾಂಡ್ ಮಾಡ್ತೀರಿ. ಸೊ ದಿಸ್ ಇಸ್ ದಿ ವಾಟ್, ದಿಸ್ ಇಸ್ ದಿ ನಾರಿಸ್ ಟೈಪ್ 1 ರಿಯಾಕ್ಷನ್. ನೆಕ್ಸ್ಟ್ ಬರ್ತೀರಿ. ನೆಕ್ಸ್ಟ್ ಏನಾಗ್ತೈತಿ ರೀ, ನೆಕ್ಸ್ಟ್ ಸೇಮ್ ನಾ ಏನು ಮಾಡೇನಿ ಈಗ CH3 ಮಾಡೀನಿ. ಸೊ ಅಂದರೆ ಇಲ್ಲಿ ಏನು ಹೇಳ್ತಿದ್ದೇನಪ್ಪ ಅಂತಂದರೆ, ವೇರ್ ದೇರ್ ವಿಲ್ ಬಿ ಈಗ ನೋಡ್ರಿ, ಈಗ ಏನಿದ್ದು 2 ಐಡೆಂಟಿಕಲ್ ಇದ್ದು. ಎಸ್. ಈಗ ಇಲ್ಲಿ ಏನು ಗ್ರೂಪ್ ಅಟ್ಯಾಚ್ ಇದ್ರಿಗಿಲ್ಲ,
ಇಲ್ಲಿ ಏನು ಗ್ರೂಪ್ ಅಟ್ಯಾಚ್ ಇದಿಲ್ಲ. ಬಟ್ ನೆಕ್ಸ್ಟ್ ಬಂದಾಗ ವಾಟ್ ದೇರ್ ಈಸ್ ಎ ಅಟ್ಯಾಚ್ಮೆಂಟ್ ಆಫ್ ಗ್ರೂಪ್. ಈಗ ನೋಡ್ರಿ ಇಲ್ಲಿ ಯಾವ ಗ್ರೂಪ್ ಅಟ್ಯಾಚ್ ಇಲ್ಲ. ಎಸ್ ಹಿಯರ್ ದೇರ್ ಈಸ್ ಎ ವಾಟ್ 2 ಹೈಡ್ರೋಜನ್ಸ್ ಆರ್ ದೇರ್. ಅದೇ ನೀವು ಈ ಸೈಡ್ ಬಂದರೆ ವಾಟ್ ದೇರ್ ಈಸ್ ಎ ಮಿಥೈಲ್ ಗ್ರೂಪ್. ಸೊ ಹಿಂಗಿದ್ದಾಗ ಯಾವಾಗಿದ್ದರೂ ಏನಾಕತ್ರಿ ಕ್ಲೀವೇಜ್ ವಿಲ್ ಟೇಕ್ ಪ್ಲೇಸ್ ಫ್ರಮ್ ಮೋರ್ ಸಬ್ಸ್ಟಿಟ್ಯೂಟೆಡ್ ಸೈಡ್. ಇದು ನೆನ್ಪಿಟ್ಕೋರಿ, ಕ್ಲೀವೇಜ್ ವಿಲ್ ಟೇಕ್ ಪ್ಲೇಸ್ ಫ್ರಮ್ ಮೋರ್ ಸಬ್ಸ್ಟಿಟ್ಯೂಟೆಡ್ ಸೈಡ್. ಓಕೆ, ಸೊ ಈಗ ಇಲ್ಲಿ ಏನಾಗೋದಿಲ್ಲ ರೀ, ಇಲ್ಲಿ ಏನಾಗೋದಿಲ್ಲ ಸೈಕ್ಲೈಸೇಷನ್ ಆಗೋದಿಲ್ಲ. ಬೇಗ ಬೇಗ ಏನಾಕೈತಿ ರೀ, ಇಲ್ಲಿ ಬಾಂಡ್ ಕ್ಲೀವ್ ಆಕೈತಿ. ಎಸ್, ಸೊ ಇಲ್ಲೊಂದು ರ್ಯಾಡಿಕಲ್ ಫಾರ್ಮ್ ಆಕೈತಿ, ಇಲ್ಲೊಂದು ರ್ಯಾಡಿಕಲ್ ಫಾರ್ಮ್ ಆಕೈತಿ, ಹೌದಾ? ಸೊ ಈ ರೀತಿ ಫಾರ್ಮ್ ಆಗಿ ನೆಕ್ಸ್ಟು ನಿಮ್ಮ ಪ್ರೊಸೀಡ್ ಆಗ್ತೈತಿ. ಸೊ ಈಗ ಸ್ಟೆಬಿಲಿಟಿ ಆರ್ಡರ್ಗೆ ಬಂದರೆ ಟರ್ಷರಿ ಇಸ್ ಮೋರ್ ಸ್ಟೇಬಲ್ ದೆನ್ ಸೆಕೆಂಡರಿ, ದೆನ್ ಪ್ರೈಮರಿ, ದೆನ್ ಮಿಥೈಲ್ ಗ್ರೂಪ್. ಓಕೆ, ಈಗ ಬನ್ನಿ. ಸೊ ವಾಟ್ ಈಗ ಸ್ವಲ್ಪ ಎಕ್ಸಾಂಪಲ್ಸ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಎಸ್, ಸೊ ಹಿಯರ್ ದೀಸ್ ಆರ್ ನೋಡಿರಿ. ಈ ಎಕ್ಸಾಂಪಲ್ ಸಾಲ್ವ್ ಮಾಡ್ಕೊಂಡು ಫಸ್ಟಿಗೆ ನಾನು ನಿಮ್ಗೆ ಸ್ವಲ್ಪ ಪಾಯಿಂಟ್ಸ್ ಹೇಳ್ಬಿಡ್ತೀನಿ ಸ್ಟಾರ್ಟಿಂಗ್ನೇ. ಓಕೆ, ಈ ಪಾಯಿಂಟ್ಸನ್ನು ನೀವು ನೋಟ್ ಡೌನ್ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡಿರಿ, ರಿಯಾಕ್ಷನ್ನ ಕಂಟಿನ್ಯೂ ಮಾಡಿರಿ. ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಓಕೆ, ಏನು ರೀ, ಆಲ್ವೇಸ್ ಸಿ ಹಿಯರ್, ಆಲ್ವೇಸ್ 3 ಮೆಂಬರ್ಡ್ ಆ್ಯಂಡ್ 4 ಮೆಂಬರ್ಡ್ ರಿಂಗ್ಸ್ ಆರ್ ಮೋಸ್ಟ್ ಸ್ಟ್ರೇನ್. ಅದ್ರಾಗ ಏನು ಇರ್ತೈತಿ ರೀ, ಸ್ಟ್ರೇನ್ ಇರ್ತೈತಿ. ಹಾಗಾಗಿ ಅವ್ನು ಏನು ಮಾಡ್ತೇವೆ ನಾವು, ಕ್ಲೀವೇಜ್ ಆಫ್ ದೀಸ್ ಬಾಂಡ್ ವಿಲ್ ಟೇಕ್ ಪ್ಲೇಸ್ ಟು ಗೆಟ್ ಮೇಜರ್ ಪ್ರಾಡಕ್ಟ್. ಎಲ್ಲೇ ನಿಮ್ಮ 3 ಬಾಂಡ್ ಬರಲಿ 4 ಬಾಂಡ್ ಮೆಂಬರ್ಡ್ ಬರಲಿ, ನೀವು ಏನು ಮಾಡ್ತೀರಿ, ಅವನ್ನ ಕ್ಲೀವ್ ಮಾಡ್ತೀರಿ. ಈ ಪಾಯಿಂಟ್ ನೆನ್ಪಿಟ್ಕೋರಿ, 3 ಮೆಂಬರ್ಡ್ ಬಾಂಡ್ ಬರಲಿ ಅವರಲ್ಸ್ 4 ಮೆಂಬರ್ಡ್ ರಿಂಗ್ ಬರಲಿ, ನೀವೇನು ಮಾಡ್ತೀರಿ, ಅವನ್ನ ಕ್ಲೀವೇಜ್ ಮಾಡ್ತೀರಿ, ಅಂದರೆ ಅವನು ಬ್ರೇಕ್ ಡೌನ್ ಮಾಡ್ತೀರಿ. ಓಕೆ, ನೆಕ್ಸ್ಟ್ ಬರ್ರಿ. ಆಲ್ವೇಸ್ ಕ್ಲೀವೇಜ್ ವಿಲ್ ಟೇಕ್ ಪ್ಲೇಸ್ ಫ್ರಮ್ ಮೋರ್ ಸಬ್ಸ್ಟಿಟ್ಯೂಟೆಡ್ ಸೈಡ್. ಈಗ ಡಿಸೈಡ್ ಮಾಡಿದ್ವಿ, ನಾವು ಡಿಸ್ಕಸ್ ಮಾಡಿದ್ವಿ, ಹೌದಾ? ಏನರದು ಎಲ್ಲಿ ಜಾಸ್ತಿ ಸಬ್ಸ್ಟಿಟ್ಯೂಟೆಡ್ ಇದೆಯೋ, ಎಲ್ಲಿ ಜಾಸ್ತಿ ಕಾರ್ಬನ್ ಅಟ್ಯಾಚ್ ಇದೆಯೋ ಅಲ್ಲಿ ಏನಾಕೈತಿ ರೀ, ಕ್ಲೀವೇಜು ಟೇಕ್ ಪ್ಲೇಸ್ ಐತಿ. ಆ ಅಲ್ಫಾ ಬಾಂಡ್ಗೆ ಕ್ಲೀವೇಜ್ ಆಗ್ತೈತಿ. ನೆಕ್ಸ್ಟ್ ಪಾಯಿಂಟ್ ಬರ್ರಿ. ಇನ್ ಎ ಲಿಕ್ವಿಡ್ ಫೇಸ್ ಓನ್ಲಿ ಪಾಸಿಬಲ್ ವೆನ್ ರ್ಯಾಡಿಕಲ್ ಈಸ್ ಮೋಸ್ಟ್ ಸ್ಟೇಬಲ್. ಅದನ್ನೂ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಬಟ್ ಈ ಪಾಯಿಂಟ್ ನೆನ್ಪಿಡ್ರಿ. ಏನು ರೀ, ಲಿಕ್ವಿಡ್ ಫೇಸ್ ಅಂತ ಬಂದಾಗ ವೆನ್ ದೇರ್ ಇಸ್ ಎ ಲಿಕ್ವಿಡ್ ಫೇಸ್ ಓನ್ಲಿ ಏನು ರೀ ಪಾಸಿಬಲ್. ಯಾವಾಗ ಪಾಸಿಬಲ್ ಆಗತ್ತೆ ರೀ, ಟರ್ಷರಿ, ಅಲೈಲಿಕ್, ಬೆಂಜಾಲಿಕ್ ಇವು 3 ಕಂಡೀಷನ್ ಇದ್ದಾಗ ಮಾತ್ರ ಲಿಕ್ವಿಡ್ ಫೇಸಲ್ಲಿ ರಿಯಾಕ್ಷನ್ ಪಾಸಿಬಲ್ ಆಗತ್ತೆ, ಆರ್ ಎಲ್ಸ್ ಇಟ್ ಈಸ್ ನಾಟ್ ಪಾಸಿಬಲ್. ನೆಕ್ಸ್ಟ್ ಬರ್ರಿ. ಏನಾದರೂ ಪ್ರೋಟಿಕ್ ಸಾಲ್ವೆಂಟ್ ಇದ್ದರೆ, ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ ಇದ್ದರೆ ಅವಾಗ ಏನು ಫಾರ್ಮ್ ಆಕೈತೆ ನಮ್ಗೆ, ಕೀಟೀನ್, ನಾಟ್ ಕೀಟೋನ್. ಅಂದರೆ ಸಿ ಡಬಲ್ ಬಾಂಡ್ ಸಿ. ಓಕೆ, ಈ ಟೈಪ್ ಏನಾಕೈತೆ ನಮ್ಗೆ ಕೀಟೀನ್ ಫಾರ್ಮ್ ಆಕೈತಿ ಅಂತ ಹೇಳ್ತಾರೆ. ಸೊ ದೀಸ್ ಆರ್ ದಿ 4 ಪಾಯಿಂಟ್, ಮೋಸ್ಟ್ ಇಂಪಾರ್ಟೆಂಟ್ 4 ಪಾಯಿಂಟ್ಸ್ ಇವು. ಓಕೆ, ಸೊ ಇವ್ಕು ನೀವು ರಿಮೆಂಬರ್ ಮಾಡಿರಿ. ಎಸ್, ಸೊ ಪೋಲಾರ್ ಪ್ರೋಟಿಕ್ ಅಂದರೆ ಅವ್ರಿ ಇವರಿ ಹೈಡ್ರೋಜನ್, SH, H2O, OH. ಸೊ ಇದ್ರ ಬಗ್ಗೆ ನೆಕ್ಸ್ಟ್ ಈಗ ಡಿಸ್ಕಸ್ ಮಾಡೋಣ. ಎಸ್, ಸೊ ನಾವು ಕಮ್ ಟು ದಿ ರಿಯಾಕ್ಷನ್ಸ್. ಏನು ರೀ, ಫಸ್ಟಿಗೆ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ. ಈಗ ದಿಸ್ ಇಸ್ ಅಲ್ಫಾ, ಬೋತ್ ಆರ್ ಸೇಮ್, ಐಡೆಂಟಿಕಲ್. ಎರಡು ಕಡೆ ಏನದಾವ ರೀ, ಫಿನೈಲ್ ರಿಂಗ್ ಅಟ್ಯಾಚ್ ಅದಾವು, ಹೌದಾ? ಸೊ ಈಗ ನೋಡ್ರಿ, ಈಗ ನಾ ಏನು ಮಾಡ್ಬೋದು, ನಾನು ಡಿಕಾರ್ಬಾಕ್ಸಿಲೇಷನ್ ಮಾಡಿ ಇಲ್ಲಿ ಸೈಕ್ಲೈಸೇಷನ್ ಮಾಡಬಹುದಾ? ಎಸ್, ಇಟ್ ಈಸ್ ಪಾಸಿಬಲ್. ವೈ? ಬಿಕಾಸ್ ಬೋತ್ ಆರ್ ವಾಟ್, ಟರ್ಷರಿ. ಈಗ ನೋಡ್ರಿ, ನಾ ಇಲ್ಲಿ ಏನಾದರೂ ಈಗ ಇಲ್ಲಿ ರ್ಯಾಡಿಕಲ್ ಮಾಡಿದರೆ ನೋಡ್ರಿ, ಇಲ್ಲಿ ರ್ಯಾಡಿಕಲ್ ಮಾಡಿದರೆ ಏನದವ್ರು, ಎರಡು ಫಿನೈಲ್ ರಿಂಗ್ ಅದಾವು. ಇವು ಹೆಂಗದವ್ರಿ, ಇಲ್ಲಿ ದೀಸ್ ಆರ್ ಮೋಸ್ಟ್ ಸ್ಟೇಬಲ್. ಸೊ ನಾ ಡಿಕಾರ್ಬಾಕ್ಸಿಲೇಷನ್ ಮಾಡಿ ಸೈಕ್ಲೈಸೇಷನ್ ಮಾಡೋದು ಈ ಥರ. ಆ್ಯಸ್ ವೆಲ್ ಆ್ಯಸ್ ನಾ ಮತ್ತು ನಿಂಗೆ ನೆಕ್ಸ್ಟ್ ಪಾಯಿಂಟ್ ಏನು ಹೇಳಿದ್ರಿ, ಇದೇನು ಫ್ರೀ ರ್ಯಾಡಿಕಲ್ ಫಾರ್ಮ್ ಆಗಿರ್ತೈತಲ್ಲ ಇಲ್ಲಿ, ಅದ್ರ ನೆಕ್ಸ್ಟ್ ಕಾರ್ಬನ್ನಲ್ಲಿರುವಂತಹ ಹೈಡ್ರೋಜನ್ ಇರುವಂಥ ಬಾಂಡ್ನ ಬ್ರೇಕ್ ಮಾಡಿ ಇಲ್ಲೊಂದು ರ್ಯಾಡಿಕಲ್ ಆಕೈತಿ, ಇಲ್ಲೊಂದು ರ್ಯಾಡಿಕಲ್ ಆಕೈತಿ, ಈ ಹೈಡ್ರೋಜನ್ ಸೇರಿ ಇಲ್ಲಿ CHO ಆಕೈತಿ. ದೆನ್ ದೇರ್ ಇಸ್ ಎ ಪ್ರೆಸೆನ್ಸ್ ಆಫ್ ಡಬಲ್ ಬಾಂಡ್. ಈ ಥರನೂ ಮಾಡ್ಬೋದು. ಸೊ ದೇರ್ ಈಸ್ 2 ಪ್ರಾಡಕ್ಟ್ ಆರ್ ಏನ್ರಿ ಪಾಸಿಬಲ್ ಹಿಯರ್. ಸೊ ಈ ಥರ ಕೊಟ್ಟಾಗ ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ಇದೇ ಥರ ಮಾಡ್ತೀನಿ. ಎಸ್, ಇಲ್ಲಿ ನೋಡ್ರಿ, ಇಲ್ಲಿ ಏನೈತ್ರಿ, ಹಿಯರ್ ಇಟ್ ಈಸ್ ಎ 6 ಮೆಂಬರ್ಡ್ ರಿಂಗ್. ಸಿ ಹಿಯರ್ 1 2 3 4 5 6. ದಿಸ್ ಈಸ್ 6 ಮೆಂಬರ್ಡ್ ರಿಂಗ್. ಅದೇನ 5 ಮೆಂಬರ್ಡ್ ರಿಂಗ್ ತೊಗೊಂಡ್ರಿ, ಇದಾಗ್ತೈತಾ? ಈ ರಿಯಾಕ್ಷನ್ ಪಾಸಿಬಲ್ ಇದೆಯಾ ನೋಡೋಣ ಬನ್ನಿ. ಸೇಮ್ 5 ಮೆಂಬರ್ಡ್ ರಿಂಗ್, ಇಲ್ಲಿ ಡಬಲ್ ಬಾಂಡ್ ಇಲ್ಲ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಇದು 5 ಮೆಂಬರ್ಡ್ ರಿಂಗ್. ಈ 5 ಮೆಂಬರ್ಡ್ ರಿಂಗ್ ತೊಗೊಂಡಾಗ ನಾ ಏನು ಮಾಡ್ತೀನಿ ರೀ, ಇಲ್ಲಿ ಬಾಂಡ್ ಕ್ಲೀವ್ ಮಾಡ್ತೀನಿ, ಇಲ್ಲಿ ಬಾಂಡ್ ಕ್ಲೀವ್ ಮಾಡ್ತೀನಿ, ಇಲ್ಲಿ ಸೈಕ್ಲೈಸೇಷನ್ ಆಯ್ತಲ್ಲ. ಅದೇ ಟೈಪ್ ನಾವು ಏನಾದರೂ ಸೈಕ್ಲೈಸೇಷನ್ ಮಾಡೋಕ್ಕಾಗುತ್ತಾ? ಇಲ್ಲ, ಇಟ್ ಈಸ್ ನಾಟ್ ಪಾಸಿಬಲ್. ಈಗ ಆಗಲೇ ನಾವು ಡಿಸ್ಕಸ್ ಮಾಡಿದ್ವಿ, ಏನು ರೀ, 3 ಮೆಂಬರ್ಡ್ ಆ್ಯಂಡ್ 4 ಮೆಂಬರ್ಡ್ ರಿಂಗ್ ಇದ್ದರೆ ಅಲ್ಲಿ ಏನಾಕೈತೆ ರೀ, ಬ್ರೇಕ್ ಡೌನ್ ಆಕೈತೆ ರಿಂಗು, ಬಿಕಾಸ್ ಆಫ್ ಸ್ಟೆರಿಕ್ ಹಿಂಡ್ರೆನ್ಸ್. ಅಲ್ಲಿ ಏನಾಕೈತೆ ರೀ, ರಿಂಗ್ ಸ್ಟ್ರೇನ್ ಪಾಸಿಬಲ್ ಐತಿ.
ರಿಂಗ್ ಸ್ಟ್ರೇನ್ ಇರೋದ್ರಿಂದ ಅದೇನಾಗತ್ತೆ ರೀ ಬ್ರೇಕ್ ಆಕತಿ ಅಂತ ಹೇಳಿದ್ವಿ ನಾವು, ಹೌದಾ? ಸೊ ಈಗ ನೋಡ್ರಿ, ಈಗ ಈ ವೆಲ್ಡು ಬ್ರೇಕ್ ಆಕಾವು, ಈ ವೆಲ್ಡು ಬಾಂಡ್ ಬ್ರೇಕ್ ಆಕತಿ ಆಗಿ ಏನಾಕತಿ ಇಲ್ಲಿ ಟೂ ಹಿಂಗೆ ಪೈ ಇರುವಂತಹ 2 ಮಾಲಿಕ್ಯೂಲ್ಸ್ ಫಾರ್ಮ್ ಆಗ್ತಾವೆ, ಹೌದಾ? ಸೊ ಈ ಟೈಪ್ ಆಕತಿ ರೀ, ರಿಂಗ್ ಫಾರ್ಮೇಷನ್ ಆಗೋದಿಲ್ಲ. ವೆನ್ ಎವರ್ ದಿರ್ ಇಸ್ ಎ 5 ಮೆಂಬರ್ ರಿಂಗ್ ಆಗಿ ಅದೇನಾದ್ರು ಬ್ರೇಕ್ ಆಗಿ 4 ಮೆಂಬರ್ ರಿಂಗ್ ಆಗ್ತಿದ್ರೆ ಅದು ರಿಯಾಕ್ಷನ್ ಪಾಸಿಬಲ್ ಆಗಲ್ಲ. ಅಲ್ಲಿ ಏನಾಕತಿ ರೀ, ಈ ಟೈಪ್ ಮಾಲಿಕ್ಯೂಲ್ಸು ಬರ್ತಾವೆ. ಓಕೆ, ನೆಕ್ಸ್ಟ್ ಬನ್ನಿ, ಭಾಳ ಸಿಂಪಲ್ ಅದಾವ್ರ ಎಕ್ಸಾಂಪಲ್. ಈ ಟೈಪ್ ಏನಾದರೂ ಅಲ್ಫಾ ಬಾಂಡ್ ಕ್ಲೀವ್ ಆಗಿ ಈ ಥರ ಏನಾದರೂ ಆಗ್ತಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ನಾರಿಸ್ ಟೈಪ್ 1. ಓಕೆ, ಇದನ್ನು ತಲೆಯಾಗ ಇಟ್ಕೋರಿ. ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ವಿಲ್ ಬಿ ವಾಟ್, ಸಿ ಹಿಯರ್. ಈಗ ಏನದಾವ ರೀ, ಎಲ್ಲಿ ಮೋರ್ ಸಬ್ಸ್ಟಿಟ್ಯೂಟೆಡ್ ಐತೆ ನೋಡ್ರಿ, ದಿಸ್ ಈಸ್ ಅಲ್ಫಾ, ದಿಸ್ ಈಸ್ ಅಲ್ಫಾ, ಹೌದಾ? ಇಲ್ಲಿ ಏನದಾವ ರೀ, 2 ಹೈಡ್ರೋಜನ್ ಇದಾವೆ, ಬಟ್ ಇಲ್ಲಿ ಏನು 2 ಅದಾವ ರೀ, ಫಿನೈಲ್ ರಿಂಗ್ ಅದಾವೆ. ಸೊ ದೇರ್ ವಿಲ್ ಬಿ ವಾಟ್, ದೇರ್ ವಿಲ್ ಬಿ ಏನಾಗತ್ತೆ ರೀ, ಈಗ ನೋಡ್ರಿ, ಈಗ ಫ್ರೀ ರ್ಯಾಡಿಕಲ್ ಏನಾಗತ್ತೆ ರೀ ಪಾಸಿಬಲ್ ಆಗಬೇಕಾದ್ರೆ ಇಲ್ಲಿ ರ್ಯಾಡಿಕಲ್ ಈ ಬಾಂಡ್ ಬ್ರೇಕ್ ಆಗಬಹುದು. ಎಸ್, ಬಟ್ ನೆಕ್ಸ್ಟ್ ಏನೈತ್ರಿ ಇಲ್ಲಿ ಅಗೇನ್ ದೇರ್ ಈಸ್ ಅಟ್ಯಾಚ್ಮೆಂಟ್ ಆಫ್ ಫಿನೈಲ್ ರಿಂಗ್. ಎಸ್, ಸೊ ಹಾಗಾಗಿ ಇದು ಏನಾಗ್ತೈತಿ ನಮ್ಗೆ ಇಲ್ಲಿ ಬರುವಂತಹ ರ್ಯಾಡಿಕಲ್ಲು ಇದೇನಾಕೈತಿ ರೀ ಸ್ಟೇಬಲ್ ಆಕತಿ. ಸೊ ದ್ಯಾಟ್ ಅಗೇನ್ ನಮ್ಗೆ ಏನಾಕೈತಿ ಇಲ್ಲಿ ಲಾಸ್ ಆಫ್ CO ಅಂದರೆ ಡಿಕಾರ್ಬಾಕ್ಸಿಲೇಷನ್ ಆಕೈತಿ. ಅಗೇನ್ ಇಲ್ಲೊಂದು 2 ರ್ಯಾಡಿಕಲ್ ಫಾರ್ಮ್ ಆಕಾವು, ಇಲ್ಲಿ 2 ರ್ಯಾಡಿಕಲ್ ಫಾರ್ಮ್ ಆಕಾವು. ಇವು 2 ಮಾಡಿ ಈ CO ಈ 2 ರ್ಯಾಡಿಕಲ್ ತೊಗೊಂಡು ಹೋಗ್ತೈತಿ. ಸಿ ಹಿಯರ್, ಇಲ್ಲೊಂದು CH2 ಇದೆ, ಇಲ್ಲಿ C ಇದೆ. ಎಸ್, ಸಿ ಹಿಯರ್ PH CH2 CH ದೀಸ್ ಬೋತ್ CL PH. ಓಕೆ, ಈ ಟೈಪ್ ನಮ್ಗೆ ಏನು ಬರ್ತೈತೆ ರೀ, ದಿಸ್ ಈಸ್ ದ ವಾಟ್ ಪ್ರಾಡಕ್ಟ್ ವಿ ಗಾಟ್. ಈ ಟೈಪ್ ನಮ್ಗೆ ಪ್ರಾಡಕ್ಟ್ ಬರ್ತೈತೆ ರೀ. ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ಸಿ ಹಿಯರ್. ಈ ಕ್ವಶನಲ್ಲಿ ಹೆಂಗೈತಿ ನಮ್ಗೆ, ದೇರ್ ಈಸ್ ಎ 3 ಮೆಂಬರ್ಡ್ ರಿಂಗ್. ನಮಗೆಲ್ಲೇ ನೀವು ಫೋಟೋಕೆಮಿಕಲ್ ರಿಯಾಕ್ಷನ್ ಬರಲಿ, ನಾರಿಸ್ ಟೈಪ್ 1 ಬರಲಿ 2 ಬರಲಿ, ನೀವೇನು ನೋಡ್ಬೇಕು ರೀ, 3 ಮೆಂಬರ್ಡ್ ರಿಂಗ್ ಎಲ್ಲಿ ಸ್ಟೆರಿಕ್ ಸ್ಟ್ರೇನ್ ಇದೆ ಅಂತ ನೋಡಬೇಕು. ಸ್ಟೆರಿಕ್ ಸ್ಟ್ರೇನ್ ಬಂತ ಅದು ಬ್ರೇಕ್ ಮಾಡಿಬಿಡುತ್ತೆ, ದ್ಯಾಟ್ಸ್ ಇಟ್, ಅಲ್ಲೇ ಐತೆ ರೀ ನಮ್ಗೆ. ಓಕೆ, ಇಲ್ಲಿ ನೋಡಿರಿ, ಈಗ ದಿಸ್ ಈಸ್ ಮೋರ್ ಸಬ್ಸ್ಟಿಟ್ಯೂಟೆಡ್. ಈಗ ಈ ಬಾಂಡ್ನ ಬ್ರೇಕ್ ಮಾಡ್ತೀರಿ, ಈ ಬ್ರಾಕನ್ನು ಬ್ರೇಕ್ ಮಾಡಿದ್ಮೇಲೆ ನಮ್ಗೆ ಏನಾದವು ರೀ ಮತ್ತು 2 ಪಾಸಿಬಿಲಿಟಿ ಇದಾವೆ. ಒಂದು ನೆಕ್ಸ್ಟ್ ಕಾರ್ಬನಿಗೆ ಹೋಗಿ ಹೈಡ್ರೋಜನ್ ರಿಮೂವ್ ಮಾಡಿ ಇಲ್ಲಿ ಏನು ಮಾಡೋದು ರೀ CHO ಮಾಡೋದು. ಇನ್ನೊಂದೇನು ರೀ, ಇಲ್ಲಿರುವಂತಹ ಸ್ಟೆರಿಕ್ ಸ್ಟ್ರೇನ್ನ ರಿಮೂವ್ ಮಾಡೋದು. ನಮ್ಗೇನು ಬರ್ತೈತೆ ರೀ, ವಿ ಹ್ಯಾವ್ ಟು ರಿಮೂವ್ ದಿ ಸ್ಟೆರಿಕ್ ಸ್ಟ್ರೇನ್. ಇದರಲ್ಲಿ ಮತ್ತೆ 2 ಪಾಸಿಬಿಲಿಟಿ ಇದಾವೆ, ದಿಸ್ ಈಸ್ A, ದಿಸ್ ಈಸ್ B, ಹೌದಾ? ನೋಡೋಣ ಬರ್ರಿ. ಈಫ್ನ ಏನಾದರೂ ಏನ ಬ್ರೇಕ್ ಮಾಡಿದೆ ಅಂತ ತಗೋರಿ. ಇಫ್ ಐ ಬ್ರೇಕ್ ದ A, ನೋಡ್ರಿ ಏನಾಗೈತಿ, ದೇರ್ ಈಸ್ ವಾಟ್, ಇಲ್ಲಿ ಏನು ಬರಂಗಿಲ್ಲ ರೀ, ದೇರ್ ಈಸ್ ನೋ ವಾಟ್ ಮೀನ್ಸ್ ಸಿಸ್ ಫಾರ್ಮ್ ಆಕೈತಿ. ಬಿಕಾಸ್ ಸಿ ಹಿಯರ್ ದಿಸ್ ಈಸ್ ಡಬಲ್ ಬಾಂಡ್, ಹೌದಾ? ಇಲ್ಲಿ ದೆನ್ ಇಲ್ಲಿ ಸಿ ಹಿಯರ್ ದಿಸ್ ಈಸ್ ಸಿಸ್, ಕರೆಕ್ಟಾ? ಅದೇ ನಾ ಏನಾದರೂ ಬಿನ ಬಾಂಡ್ ಬ್ರೇಕ್ ಮಾಡಿದರೆ ದೆನ್ ಇಟ್ ವಿಲ್ ಬಿ ಟ್ರಾನ್ಸ್. ನೋಡ್ರಿ, ಹೀಗೆ ಬಂದು ಹೀಗೆ ಬಂದಿದೆ. ಎಸ್, ಇಲ್ಲಿ ರ್ಯಾಡಿಕಲ್ ಫಾರ್ಮ್ ಆಕೈತಿ. ನಿಮ್ಗೆ 2 ಸೇಮ್ ಅನಿಸ್ತಿರ್ಬೋದು, ಬಟ್ ದಿಸ್ ಈಸ್ ಸಿಸ್, ದಿಸ್ ಈಸ್ ಟ್ರಾನ್ಸ್. ಈ ಡಬಲ್ ಬಾಂಡಿಗೆ ಇದೇನಿದೆ ಇಲ್ಲಿ ಟ್ರಾನ್ಸ್ ಆಗಿದೆ, ಹೀಗೆ ಹೋಗಿ ಮೇಲೆ ಹೋಗಿ ಕೆಳಗಡೆ. ಎಸ್, ದಿಸ್ ಈಸ್ ಟ್ರಾನ್ಸ್, ಬಟ್ ದಿಸ್ ಈಸ್ ಸಿಸ್. ಈ ಡಬಲ್ ಬಾಂಡಿಗೆ ಏನಿದ್ರೆ ಇದು ಪ್ಯಾರಲ್ ಆಗಿ ಇದ್ದಂಗಿದೆ, ಬಾಜುಕನೇ ಇದೆ. ಎಸ್, ಸೊ ದಿಸ್ ಈಸ್ ಸಿಸ್. ಓಕೆ, ಸೊ ಹೀಗಾದಾಗ ಏನಾಗತ್ತೆ ರೀ, ಒಂದು ಸಿಸ್ ಪ್ರಾಡಕ್ಟ್ ಫಾರ್ಮ್ ಆಕೈತಿ, ಇನ್ನೊಂದು ಟ್ರಾನ್ಸ್. ಇದೇನಿಲ್ಲ, ಸಿ ಹಿಯರ್ ಇದಾಗಿದೆಯಲ್ಲ. ಎಸ್, ಸೊ ಅಗೇನ್ ನಾ ಇಲ್ಲಿರುವಂಥ ಬಾಂಡು ದೆನ್ ಇಲ್ಲಿರುವಂಥ ಬಾಂಡು 2 ಜಾಯಿನ್ ಮಾಡ್ತೀನಿ. ಎಸ್, ಬೈ ದಿ ರ್ಯಾಡಿಕಲ್ಸ್. ಅವಾಗ ಏನಾಕೈತಿ ರೀ, ಒಂದು ಸಿಸ್ ಆಕೈತಿ, ಇನ್ನೊಂದು ಟ್ರಾನ್ಸ್ ಆಕೈತಿ. ಎಸ್, ಅದೇ ನಾವು ಏನೋ ಸಿಸ್ ಟ್ರಾನ್ಸ್ನ ಅಗೇನ್ ಏನು ಮಾಡ್ತೀನಿ, ನಂಬರಿಂಗ್ ಮಾಡ್ತೀನಿ. 1 2 3 4 5 6 7 8 9. ಎಸ್, ಈ ನಂಬರಿಂಗ್ ಮಾಡಿದಾಗ ನಂಗೆ ಏನು ಸಿಗ್ತೈತಿ ರೀ, ಡಿಫ್ರೆಂಟ್ ಸ್ಟ್ರಕ್ಚರ್ ಸಿಗ್ತೈತಿ, ವಿಚ್ ವಿಲ್ ಬಿ ಅ ಸೈಕ್ಲೈಸ್ ಪ್ರಾಡಕ್ಟ್ ಸಿಗ್ತೈತಿ. ಅಗೇನ್ ಇಲ್ಲಿ ಸೈಕ್ಲೈಸ್ ಪ್ರಾಡಕ್ಟ್ ಸಿಗ್ತೈತಿ. ಸೊ ಇದರಲ್ಲಿ ನೀವು ಏನು ನೋಡ್ಬೇಕಪ್ಪ ಅಂತಂದರೆ, ವೆನ್ ಎವರ್ ದೆರ್ ಈಸ್ ಎ ವಾಟ್ ಹಿಂಡರ್ಡ್, ಟರ್ಷರಿ ಹಿಂಡರ್ಡ್ ಇದ್ದರೆ ನಮ್ಗೇನಾಕೈತಿ ರೀ, ಅದು ಬ್ರೇಕ್ ಆಗಿ ನಮ್ಗೇನಾಕೈತಿ, ಇದಂಕೂ ರಿಂಗ್ ಹಂಗೆ ಉಳಿದೈತಿ ಎಲ್ಲ ಕಡೆ. ದಿಸ್ ರಿಂಗ್ ಸೇಮ್, ದಿಸ್ ರಿಂಗ್ ಸೇಮ್, ದಿಸ್ ರಿಂಗ್ ಸೇಮ್. ಇಲ್ಲಿರುವಂತಹ 3 ಮೆಂಬರ್ಡ್ ಬಾಂಡ್ ಇರೋದನ್ನು ಬ್ರೇಕ್ ಮಾಡಿ ಇದ್ರ ಕೂಡ ಏನಾಗತ್ತೆ ಇಲ್ಲಿ, ಇದ್ರ ಕೂಡ ಅಟ್ಯಾಚ್ ಮಾಡಿ ನಾವೇನು ಮಾಡಿವ್ರಿ ಇಲ್ಲಿ 5 ಮೆಂಬರ್ ರಿಂಗ್ ಮಾಡಿವಿ. ದಿಸ್ 1 2 3 4, 1 2 3 4, ಇದು 4 ಮೆಂಬರ್ ರಿಂಗ್ನ ಮಾಡೀವಿ. ಸಿ ಹಿಯರ್ 1 2 3 4. ಓಕೆ, ಇಷ್ಟೇ ರೀ. ನೆಕ್ಸ್ಟ್ ಬರ್ರಿ, ನೆಕ್ಸ್ಟ್ ದೇರ್ ವಿಲ್ ಬಿ ವಾಟ್, ದೇರ್ ಈಸ್ ದ 2 ಕಂಡೀಷನ್ಸ್. ಈಗ ಸೇಮ್ ಇದನ್ನೇ ಕೊಟ್ಟು ಇಲ್ಲಿ ಏನೈತ್ರಿ, ದಿಸ್ ಈಸ್ ವಾಟ್, ದಿಸ್ ಈಸ್ ಮೋರ್ ಸಬ್ಸ್ಟಿಟ್ಯೂಟೆಡ್ ಸೈಡ್, ಹೌದಾ? ಇಲ್ಲಿ ಏನು ಮಾಡ್ಯಾರಿ, ಒಂದು ಗ್ಯಾಸ್ ಫೇಸ್ ಕೊಟ್ಟಾರೆ, ಇನ್ನೊಂದು ಲಿಕ್ವಿಡ್ ಫೇಸ್ ಕೊಟ್ಟಾರೆ. ಎಸ್, ಒಂದು ಕಡೆ ಗ್ಯಾಸ್ ಫೇಸ್ ಇದೆ, ಇನ್ನೊಂದು ಲಿಕ್ವಿಡ್ ಫೇಸ್ ಇದೆ.
ಈಗ ಏನು ಮಾಡ್ತೀರಿ ನಾವು ಅಂತಂದರೆ ಗ್ಯಾಸ್ ಫೇಸ್ ಕೊಟ್ಟರೆ ಏನು ಮಾಡ್ತೀರಿ? ಗ್ಯಾಸ್ ಫೇಸ್ ಅಂದರೆ ಏನು ರೀ? ದಿಸ್ ಇಸ್ ನಥಿಂಗ್ ಬಟ್ ವೆಪರ್ ಫೇಸ್. ಹೌದಾ? ನಾವು ಫಸ್ಟೇ ಡಿಸ್ಕಸ್ ಮಾಡಿದ್ವಿ. ವೆಪರ್ ಫೇಸ್ ಇದ್ದರೆ ಏನು ಮಾಡ್ತೀರಿ ನೀವು? ಡಿಕಾರ್ಬಾಕ್ಸಿಲೇಷನ್ ಮಾಡ್ತೀರಿ. ಬಟ್ ಅಲ್ಲಿ ಏನು ಇರ್ಬೇಕು ರೀ? ಮೋಸ್ಟ್ ಸ್ಟೇಬಲ್ ರ್ಯಾಡಿಕಲ್, ಮೋಸ್ಟ್ ಸ್ಟೇಬಲ್ ಫ್ರೀ ರ್ಯಾಡಿಕಲ್ ಫಾರ್ಮ್ ಆಗಬೇಕು. ಸಿ ಹಿಯರ್ ದಿಸ್ ಕಾರ್ಬನ್ ಈಸ್ ವಾಟ್? ಟರ್ಷರಿ ಕಾರ್ಬನ್. ಹೌದಾ? ಎರಡು ಮಿಥೈಲ್ ಗ್ರೂಪ್ ಇದ್ದಾವೆ. ಸೊ ದಿಸ್ ಈಸ್ ಸ್ಟೇಬಲ್. ಸೊ ಗ್ಯಾಸ್ ಅಂದರೆ ವೆಪರ್ ಫೇಸ್ ಅಂದರೂ ಅದೇ, ಗ್ಯಾಸ್ ಫೇಸ್ ಅಂದರೂ ಅದೇ. ಸೊ ಎಚ್ ನ್ಯೂ ಕಂಡೀಷನಲ್ಲಿ ಏನಾಗತ್ತೆ ರೀ? ಇದು ಹೊರ ಹೋಗ್ತೈತಿ. ದೇರ್ ಇಸ್ ಎ ಡಿಕಾರ್ಬಾಕ್ಸಿಲೇಷನ್ ರಿಯಾಕ್ಷನ್ ವಿಲ್ ಟೇಕ್ ಪ್ಲೇಸ್ ಆ್ಯಂಡ್ ಸೈಕ್ಲೈಸೇಷನ್ ವಿಲ್ ಬಿ ಟೇಕ್ ಪ್ಲೇಸ್. ಸೊ ಕಂಡೀಷನ್ ಫಾರ್ ನೆಕ್ಸ್ಟ್ ಈಗ ಲಿಕ್ವಿಡ್ ಫೇಸ್ ಐತಿ. ಎಸ್, ಲಿಕ್ವಿಡ್ ಫೇಸ್ ಇರಬೇಕಪ್ಪ ಅಂದರೂ ಏನು ಇರ್ಬೇಕು ರೀ? ಟರ್ಷರಿ, ಅಲೈಲಿಕ್ ಆ್ಯಂಡ್ ಬೆಂಜಾಲಿಕ್ ಇರಬೇಕು. ಓಕೆ, ಟರ್ಷರಿ ಇರಬೇಕು, ಅಲೈಲಿಕ್ ಇರಬೇಕು ಮತ್ತು ಬೆಂಜಾಲಿಕ್ ಇರಬೇಕು. ನೋಡಿರಿ ಲಿಕ್ವಿಡ್ ಫೇಸಲ್ಲಿ ಏನಾಗ್ತೈತಿ? ಏನೈತಿ ಇಲ್ಲಿ? ಟರ್ಷರಿ ಐತಿ. ಎಸ್, ಈ ಕಾರ್ಬನ್ ಬ್ರೇಕ್ ಆಗ್ತೈತಿ, ಇಲ್ಲಿ ಅಲ್ಫಾ ಬಾಂಡ್. ಈ ಬಾಂಡ್ ಬ್ರೇಕ್ ಆದಮೇಲೆ ಇಲ್ಲೊಂದು ರ್ಯಾಡಿಕಲ್ ಫಾರ್ಮ್ ಆಕೈತಿ ರೀ, ಇಲ್ಲೊಂದು ರ್ಯಾಡಿಕಲ್ ಫಾರ್ಮ್ ಆಕೈತಿ. ನೆಕ್ಸ್ಟ್ ಏನು ಮಾಡ್ತೀರಿ? ಅದ್ರ ನೆಕ್ಸ್ಟಿಗೆ ಹೋಗ್ತೀರಿ. ಇಲ್ಲಿರುವಂಥ ಹೈಡ್ರೋಜನ್ ಇರುವಂತಹ ಎರಡು ಬಾಂಡ್ನ ಬ್ರೇಕ್ ಮಾಡ್ತೀರಿ. ಇಲ್ಲಿ ಡಬಲ್ ಬಾಂಡ್ ಆಕೈತಿ, ಇಲ್ಲಿ ಹೈಡ್ರೋಜನ್ ಬಂದು ಸೇರ್ಕೋತೈತಿ. ಎಸ್, ನಾ ಹೇಳಿದಲ್ವ 80 to 85% ಇದೇ ಥರ ಬರ್ತೈತಿ. ಸೊ ಇನ್ ಲಿಕ್ವಿಡ್ ಫೇಸ್ ಯಾವಾಗ ಕೊಳ್ಳರು ಲಿಕ್ವಿಡ್ ಫೇಸ್ ಅಂತ ಕೊಟ್ಟಾಗ ಈ ಟೈಪ್ ರಿಯಾಕ್ಷನ್ ಫಾರ್ಮ್ ಆಗ್ತೈತಿ. ಇನ್ನು ವೆಪರ್ ಆರ್ ಗ್ಯಾಸ್ ಫೇಸ್ ಕೊಟ್ಟಾಗ ಡಿಕಾರ್ಬಾಕ್ಸಿಲೇಷನ್ ಆಕೈತಿ. ಬಟ್ ಇಲ್ಲಿ ಒಂದು ಕಂಡೀಷನ್ ಬರ್ತೈತಿ, ದಟ್ ಈಸ್ ಇಟ್ ಮಸ್ಟ್ ಬಿ ಅ ಸ್ಟೇಬಲ್ ಫ್ರೀ ರ್ಯಾಡಿಕಲ್ ಅಷ್ಟೇ. ಓಕೆ, ಸೊ ಭಾಳ ದಿಸ್ ಈಸ್ ದಿ ಮೋಸ್ಟ್ ಈಸಿಯೆಸ್ಟ್ ಕಾನ್ಸೆಪ್ಟ್ಸ್. ಓಕೆ, ಹಂಗೆ ಕೊರಿ ಭಾಳ ಈಸಿ ಬರ್ತಾವೆ. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಬರ್ರಿ ಇಲ್ಲಿ ವಾಟ್ ದಿಸ್ ಇಸ್ ವಾಟ್? ಇಲ್ಲಿ ಬ್ರಿಡ್ಜ್ ಕಾರ್ಬನ್ ಇದೆ. ಸೊ ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ಯಾವಾಗ ತೋರಿಸಿ ನಿಮಗೆ ಇಫ್ ದಿರ್ ಇಸ್ ಎ ಬ್ರಿಡ್ಜಿಂಗ್ ಕಾರ್ಬನ್ ಮೇಲೆ ಡಬಲ್ ಬಾಂಡ್ ಬರಲಿ, ಓಕೆ, ಆರ್ ಎಲ್ಸ್ ಬ್ರಿಡ್ಜಿಂಗ್ ಕಾರ್ಬನ್ ಮೇಲೆ ಸಬ್ಸ್ಟಿಟ್ಯೂಷನ್ ಬರಲಿ, ಆರ್ ಎಲ್ಸ್ ಬ್ರಿಡ್ಜಿಂಗ್ ಕಾರ್ಬನ್ ಮೇಲೆ ಕಾರ್ಬನ್ ಗ್ರೂಪ್ ಇರಲಿ. ಒಟ್ ಬ್ರಿಡ್ಜಿಂಗ್ ಕಾರ್ಬನ್ ಮೇಲೆ ಏನೇ ಬಂದರೂ ಅದೇನಿರ್ತೈತೆ ರೀ? ಅನ್ಸ್ಟೇಬಲ್ ಇರುತ್ತೆ. ಎಸ್, ಇಫ್ ದೇರ್ ಇಸ್ ಎನಿ ಸಬ್ಸ್ಟಿಟ್ಯೂಷನ್ ಆರ್ ಎನಿ ಕಂಪೌಂಡ್ಸ್ ಆನ್ ಎ ಬ್ರಿಡ್ಜಿಂಗ್ ಕಾರ್ಬನ್ ಇಟ್ ವಿಲ್ ಬಿ ಅನ್ಸ್ಟೇಬಲ್. ಅರ್ಥ ಆಯ್ತು ರೀ? ಸೊ ಅನ್ಸ್ಟೇಬಲ್ ಅಂತಿರ್ತೈತಿ. ಆ್ಯಂಡ್ ದೆನ್ ಇಲ್ಲಿ ನೋಡ್ರಿ ಒಂದು ಸ್ಪೆಷಲ್ ಕಂಡೀಷನ್ ಇದೆ, ದಟ್ ಈಸ್ ಒಂದು ಬ್ರಿಡ್ಜಿಂಗ್ ಕಾರ್ಬನ್ ಇದೆ, ಇದನ್ನು ಸೈಡ್ ಆಗಿಟ್ರಿ. ಸಿ ಹಿಯರ್ ದಿಸ್ ಈಸ್ ROH. ಹೌದಾ? ಏನಿತ್ತು ಇಲ್ಲಿ? ದೇರ್ ಇಸ್ ಎ ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್. ಏನು ಕೊಟ್ಟಾರೆ ಇಲ್ಲವರು? ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ ಕೊಟ್ಟಿದ್ದಾರೆ. ಹೌದಾ? ಸೊ ಈ ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ ಏನು ಮಾಡ್ತೈತಪ್ಪ ಅಂತಂದರೆ ದೇರ್ ಇಸ್ ಎ ಫಾರ್ಮೇಷನ್ ಆಫ್ ಕೀಟೀನ್. ನೋಡಿರಿ, ನೀವು ಎಕ್ಸಾಮ್ದಲ್ಲಿ ನಿಮ್ಗೆ ಯಾವಾಗಲೇ ಏನಾದರೂ ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ ಕೊಟ್ಟರೆ ನೀವು ತಲೆ ಇಟ್ಕೊಂಡ್ಬಿಡ್ರಿ, ಏನು ಫಾರ್ಮ್ ಮಾಡ್ಬೇಕು ನಾನು? C ಡಬಲ್ ಬಾಂಡ್ O. ದಿಸ್ C ಕಂಟೇನ್ 2 ಸಬ್ಸ್ಟಿಟ್ಯೂಷನ್. ಹೌದಾ? ಸಿ ಹಿಯರ್ ಇಲ್ಲಿ ಏನೈತಿ? C ಡಬಲ್ ಬಾಂಡ್ O ಐತಿ. ಈ ಪಾರ್ಟ್ ಐತಿ ನಮ್ಗೆ ಏನು ಬೇಕು ರೀ ಈಗ? C ಡಬಲ್ ಬಾಂಡ್ C. ಎಸ್, ಈ ಎರಡು ಕಾರ್ಬನ್ ನಡುವೆ ಒಂದು ಡಬಲ್ ಬಾಂಡ್ ಬೇಕು. ಹೌದಾ? ಆ ಡಬಲ್ ಬಾಂಡ್ ಬೇಕಪ್ಪ ಅಂತ ನಾನು ಏನು ಮಾಡ್ಬೇಕು ರೀ? ಸಿ ಹಿಯರ್ ಇಲ್ಲಿ 1 ಐತಿ, 2, 3. ದಿಸ್ ಕಾರ್ಬನ್ ಅಂದರೆ ಈ ಅಲ್ಫಾ ಕಾರ್ಬನ್ಗೆ ಏನೈತಿ ರೀ? ಓನ್ಲಿ 3 ಅದಾವೆ ಬಾಂಡು. ಸೊ ಇನ್ನೊಂದು ಬಾಂಡ್ ಏನಿರ್ತೈತಿ? ಹೈಡ್ರೋಜನ್ ಇರ್ತೈತಿ. ರೈಟ್? ಸೊ ಇಲ್ಲಿ ಬಂದರೆ ಇಲ್ಲೊಂದು ಹೈಡ್ರೋಜನ್ ಐತಿ, ಇಲ್ಲೊಂದು ಹೈಡ್ರೋಜನ್ ಐತಿ. ರೈಟ್? ಸೊ ನಾನು ಏನು ಮಾಡ್ತೇನೆ ರೀ ಈಗ? ಒಂದು ಈ ಬಾಂಡ್ನ ಕ್ಲೀವ್ ಮಾಡ್ತೀನಿ, ಬಿಕಾಸ್ ದಿಸ್ ಈಸ್ ಮೋರ್ ಸಬ್ಸ್ಟಿಟ್ಯೂಟೆಡ್ ಬಾಂಡ್. ಹೌದಾ? ಕಾರ್ಬನ್ ಇಲ್ಲಿ ಮೋರ್ ಸಬ್ಸ್ಟಿಟ್ಯೂಟ್ ಇದೆ. ಈ ಬಾಂಡ್ನ ಕ್ಲೀವ್ ಮಾಡಿದಾಗ ಇಲ್ಲೊಂದು ರ್ಯಾಡಿಕಲ್ ಜನರೇಟ್ ಆಗ್ತೈತಿ, ಇಲ್ಲೊಂದು ರ್ಯಾಡಿಕಲ್ ಜನರೇಟ್ ಆಗ್ತೈತಿ. ಸಿ ಹಿಯರ್ ಇಲ್ಲೊಂದು ರ್ಯಾಡಿಕಲ್ ಜನರೇಟ್ ಆಯಿತು. ಹೌದಾ? ಈಗ ಇಲ್ಲೊಂದು ರ್ಯಾಡಿಕಲ್ ಜನರೇಟ್ ಆಯಿತು. ಅಗೇನ್ ನಾನು ಏನು ಮಾಡ್ತೀನಿ ಈಗ? ಇಲ್ಲಿ 2 ಹೈಡ್ರೋಜನ್ ಅದಾವೆ. ಎಸ್, ಈಗ ಇದೊಂದು ಬಾಂಡ್ ಕ್ಲೀವ್ ಮಾಡ್ತೀನಿ, ಇದೊಂದು ಬಾಂಡ್ ಕ್ಲೀವ್ ಮಾಡ್ತೀನಿ. ಎಸ್, ಸೊ ಈಗ ಇಲ್ಲಿ ಹೈಡ್ರೋಜನ್, ಇದೊಂದು ಹೈಡ್ರೋಜನ್ ಆಗಿ ಜನರೇಟ್ ಆಯಿತು, ಇಲ್ಲೊಂದು ಬಾಂಡ್ ಬಂತು. ಎಸ್, ಸೊ ಐ ವಿಲ್ ಜಸ್ಟ್ ಮೇಕ್ ದಿ ಡಬಲ್ ಬಾಂಡ್ ಹಿಯರ್. ಓಕೆ, ಐ ವಿಲ್ ಜಸ್ಟ್ ಮೇಕ್ ದಿ ಡಬಲ್ ಬಾಂಡ್ ಹಿಯರ್. ಸೊ ನಂಗೆ ಏನೈತಿ ಈಗ? C ಡಬಲ್ ಬಾಂಡ್ O ಆಯಿತು. ಎಸ್, ಹೌದಾ? ಕರೆಕ್ಟಾ? ಎಸ್, ಗಾಟ್ ದ ಪಾಯಿಂಟ್. ನೆಕ್ಸ್ಟ್ ನೋಡಿರಿ, ನಾನು ಏನು ಮಾಡ್ತೀನಿ ಈಗ? ಏನಾಯ್ತು ಇಲ್ಲಿ? C ಡಬಲ್ ಬಾಂಡ್ O ಆಯಿತು. ದಿಸ್ ಈಸ್ ವಾಟ್? ನ್ಯೂಕ್ಲಿಯೋಫೈಲ್. ಹೌದಾ? ಸೊ ಈ ನ್ಯೂಕ್ಲಿಯೋಫೈಲ್ ಮೇಲೆ ಏನು ಮಾಡ್ತೈತಿ ರೀ? ಇಲ್ಲಿರುವಂಥ ದಿಸ್ ಈಸ್ ವಾಟ್? ಎಲೆಕ್ಟ್ರೋಫೈಲ್. C ಡಬಲ್ ಬಾಂಡ್ O ಐತಿ, ದಿಸ್ ಈಸ್ ಎ ವಾಟ್? ಎಲೆಕ್ಟ್ರೋಫೈಲ್. ಈ ಎಲೆಕ್ಟ್ರೋಫೈಲ್ ಮೇಲೆ ಇಲ್ಲಿ ಫ್ರಮ್ ದಿ ಲೋನ್ ಪೇರ್ಸ್ ಇದು ಅಟ್ಯಾಕ್ ಮಾಡ್ತೈತಿ. ಎಸ್, ದೆನ್ ದೇರ್ ಇಸ್ ಎ ಫಾರ್ಮೇಷನ್ ಆಫ್ ಈ OH ಬಂದು ಅಟ್ಯಾಕ್ ಮಾಡಿದರೆ COR. ಸಿ ಹಿಯರ್ RO ಮೈನಸ್, ದಿಸ್ ಈಸ್ H+. ಹೌದಾ? CRO. ದೆನ್ ದೇರ್ ಇಸ್ ಎ ಆಲ್ಕೋಹಾಲ್. ಹೆಂಗೆ ಆಲ್ಕೋಹಾಲ್ ಆಯ್ತು ರೀ? ಇಲ್ಲೊಂದು ರ್ಯಾಡಿಕಲ್ ಫಾರ್ಮ್ ಇತ್ತು, ಇಲ್ಲಿ ಏನು H ಬಿಟ್ಕೊಟ್ಟಿತ್ತಲ್ಲ ಇದು. ಸಿ ಹಿಯರ್
ಇಲ್ಲಿಂದ H ಒಂದು ರ್ಯಾಡಿಕಲ್ ತೊಗೊಂಡು ಹೊರಗೆ ಹೋಗಿತ್ತಲ್ಲ, ಆ ರ್ಯಾಡಿಕಲ್ನಿಂದ ಇಲ್ಲಿ H ಫಾರ್ಮ್ ಆಯಿತು. ದಿಸ್ ಓವರ್ ಆಲ್ ಈಸ್ ಕಾಲ್ಡ್ ಆಸ್ ಆರ್. ಅಷ್ಟೇ ರೀ. ಇಲ್ಲಿ ಏನಿತ್ತು ಓವರ್ ಆಲ್ ಐತಲ್ರಿ, ಇದು ಫ್ರಮ್ ದಿಸ್ ಇದಷ್ಟು ನಾವೇನು ಕನ್ಸಿಡರ್ ಮಾಡಿದ್ವಿ, ಇದನ್ನು ಈ ಆರ್ ಅಂತ ಕನ್ಸಿಡರ್ ಮಾಡಿದ್ವಿ. ಓಕೆ, ಅಂದರೆ ಆ್ಯಟ್ ಲಾಸ್ಟ್ ನಿಮ್ಗೇನಾದರೂ ಈ ಥರ ನಿಮಗೆ ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ ಕೊಟ್ಟಿದ್ರೆ ಏನು ಫಾರ್ಮ್ ಆಕೈತಿ ರೀ? ಕೀಟೋ ಫಾರ್ಮ್ ಆಕೈತಿ. ಆರ್ ಎಲ್ಸ್ ಕೀಟಿನ್ ಫಾರ್ಮ್ ಆಗಿ ಅಗೇನ್ ನಾವೇನು ಮಾಡ್ಬೋದು ರೀ, ಅದನ್ನು ಕೀಟೋ ಆಗಿ ಫಾರ್ಮ್ ಮಾಡ್ಬೋದು. ಓಕೆ, ಇಲ್ಲಿ ಕೀಟಿನ್ ಫಾರ್ಮ್ ಆಗಿರ್ತೈತಿ. ಈ ಕೀಟಿನ್ಗೆ ನಾವು ಏನು ಮಾಡ್ತೀವಿ ರೀ, ಇಲ್ಲಿರುವಂಥ ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ ಮೇಲೆ ಅಟ್ಯಾಕ್ ಮಾಡಿಸಿ ದಿರ್ ಇಸ್ ಎ ಪ್ರೆಸೆನ್ಸ್ ಆಫ್ ವಾಟ್ 2 OH ಗ್ರೂಪ್, O ಗ್ರೂಪ್ ಬರ್ತೈತಿ. ದೆನ್ ದಿರ್ ಇಸ್ ಎ ಫಾರ್ಮೇಷನ್ ಆಫ್ ಕೀಟೋ ಇನ್ ಆರ್ ಫಾರ್ಮ್ ಆಕೈತಿ. ದಟ್ ಈಸ್ ಕಾಲ್ಡ್ ಟ್ಯಾಟೋಮರೈಸೇಷನ್. ಸೊ ನಿಮ್ಗೆ ಯಾವಾಗಿದ್ರೂ ನಿಮಗೆ ಸೆಟ್ನಲ್ಲಿ ಈ ಟೈಪ್ ಕ್ವಶನ್ ಕೊಟ್ಟಾಗ ಏನಾದರೂ ಒಂದು ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ ಕೊಟ್ಟರೆ ನೀವೇನು ತಿಳ್ಕೊಬೇಕು ರೀ, ದಿರ್ ಇಸ್ ಎ ಫಾರ್ಮೇಷನ್ ಆಫ್ ಕೀಟೀನ್ ಫಾರ್ಮ್ ಆಕತಿ ಅಂತ ತಿಳ್ಕೊಬೇಕು. ಓಕೆ, ನೆಕ್ಸ್ಟ್ ಬರ್ರಿ. ನೆಕ್ಸ್ಟ್ ಕ್ವಶನ್ ವಿಲ್ ಬಿ ವಾಟ್? ಹಿಯರ್ ಆಲ್ಸೋ ಸೇಮ್. ಇಲ್ಲಿ ಏನೈತೆ ರೀ, ಅದು ಹೆಂಗಿತ್ತಲ್ಲ ಅಲ್ಲಿ, ಬಟ್ ಇಲ್ಲಿ ಏನು ಕೊಟ್ಟಿಲ್ಲ ರೀ. ಹಿಯರ್ ದಿರ್ ಇಸ್ ಎ ನೋ ಫಾರ್ಮೇಷನ್ ಆಫ್ ವಾಟ್, ಇದು ಇಲ್ಲ, ಏನಂತಾರೆ ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ ಕೊಟ್ಟಿಲ್ಲ. ಸೊ ಇಲ್ಲೇನೈತೆ ರೀ, ಓನ್ಲಿ ವೆಪರ್ ಫೇಸ್ ಇದೆ. ಹೌದಾ? ಸೊ ಏನು ಮಾಡ್ತೀನಿ ನಾನು ಈಗ, ಇಲ್ಲಿರೋದನ್ನು ಬಾಂಡ್ ಬ್ರೇಕ್ ಮಾಡ್ತೀನಿ, ಇಲ್ಲಿರೋ ಬಾಂಡ್ನು ಬ್ರೇಕ್ ಮಾಡ್ತೀನಿ. ಓಕೆ, ಸಿನ್ಸ್ ಇಟ್ ಈಸ್ ಎ ವೆಪರ್ ಫೇಸ್. ಹೌದಾ? ಬ್ರೇಕ್ ಮಾಡಿದಾಗ ಏನಾಗ್ತೈತೆ ನೋಡಿರಿ, ದೆರ್ ಇಸ್ ಎ ವಾಟ್ ರಿಮೂವಲ್ ಆಫ್ CO. ಈಗ ನೋಡಿರಿ, ಇಲ್ಲೊಂದು ಪಾಯಿಂಟ್ ಆಯಿತು, ಇಲ್ಲೊಂದು ರ್ಯಾಡಿಕಲ್ಲು, ದೆನ್ ಅಗೇನ್ ಈಗ ಇಲ್ಲೊಂದು ರ್ಯಾಡಿಕಲ್ಲು, ಇಲ್ಲೊಂದು ರ್ಯಾಡಿಕಲ್ಲು. ಸೊ ಇಲ್ಲಾಗಿ ಏನಾಕೈತೆ ರೀ, ದೆರ್ ಈಸ್ ವಾಟ್ ಜಾಯ್ನಿಂಗ್ ಆಫ್ ದೀಸ್ 2 ರ್ಯಾಡಿಕಲ್. ಸೊ ಇಲ್ಲೊಂದು 3 ಮೆಂಬರ್ ರಿಂಗ್ ಫಾರ್ಮ್ ಆಕೈತಿ, ಜಸ್ಟ್ ಲೈಕ್ ದಿಸ್. ಹೌದಾ? ಈ 3 ಮೆಂಬರ್ ರಿಂಗ್ ಏನೈತೈತೆ ರೀ, ಭಾಳ ಸ್ಟ್ರೆಂತ್ ಇರ್ತೈತಿ. ಸೊ ಇದೆರಡು ಏನಾಗ್ತೈತೆ ರೀ, ಓಪನ್ ಆಗಿ ದೇರ್ ಇಸ್ ಎ ಫಾರ್ಮೇಷನ್ ಆಫ್ ಓಪನ್ ಸ್ಟ್ರಕ್ಚರ್. ಈಗ ಇಲ್ಲೊಂದು ಪಾಯಿಂಟ್ ಬರ್ತೈತಿ, ಇಲ್ಲೊಂದು ಪಾಯಿಂಟ್ ಬರ್ತೈತಿ. ಎಸ್. ಸೊ ಇದು ದೆನ್ ಇಲ್ಲಿ ಆಲ್ರೆಡಿ ಒಂದು ಎಕ್ಸಿಸ್ಟ್ ಇರುತ್ತಲ್ಲ, ಎಸ್, ಅದು ಸೇರ್ ಏನಾಗ್ತೈತಿ ರೀ, ದೇರ್ ಇಸ್ ಎ ಫಾರ್ಮೇಷನ್ ಆಫ್ ಡಬಲ್ ಬಾಂಡ್. ಓಕೆ, ಈ ಥರ ಮೇಜರ್ ಸ್ಟ್ರಕ್ಚರ್ ನಿಮಗೆ ಬರ್ತೈತಿ. ಓಕೆ, ದೆನ್ ಕಮ್ಸ್ ದಿಸ್. ಇಲ್ಲೇನೈತೆ ರೀ, 4 ಮೆಂಬರ್ ರಿಂಗ್ ಈಸ್ ಫ್ಯೂಸ್ಡ್ ವಿತ್ ಅನದರ್ ರಿಂಗ್. ಸೊ ದಿಸ್ ಈಸ್ ಆಲ್ಸೋ ವಾಟ್ ಅನ್ಸ್ಟೇಬಲ್. ಹೌದಾ? ಸೊ ನಾನು ಏನು ಮಾಡ್ತೀನಿ ರೀ, ಈಗ ಇದು ಬಾಂಡ್ ಬ್ರೇಕ್ ಮಾಡ್ತೀನಿ, ಇದು ಬಾಂಡ್ ಬ್ರೇಕ್ ಮಾಡ್ತೀನಿ. ಸೊ ನೀವು ಏನು ತಿಳ್ಕೊಬೇಕು ರೀ, ಬೈ ಕ್ಲೀವಿಂಗ್ ದಿ ಅಲ್ಫಾ ಬಾಂಡ್ ವಿ ಆರ್ ಗೋಯಿಂಗ್ ಟು ಎಲಿಮಿನೇಟ್ CO ಅಂತ ತಿಳ್ಕೊಬೇಕು. ದಿಸ್ ಈಸ್ ಕಾಲ್ಡ್ ನಾರಿಸ್ ಟೈಪ್ 1. ಸೊ ಈಗ ಏನಾಯ್ತು ರೀ, ಇವೆರಡು ಬಾಂಡ್ ಬ್ರೇಕ್ ಮಾಡಿದ್ಮೇಲೆ ಇಲ್ಲೊಂದು ಫ್ರೀ ರ್ಯಾಡಿಕಲ್ ಜನರೇಟ್ ಆಯಿತು, ಇಲ್ಲೊಂದು ಫ್ರೀ ರ್ಯಾಡಿಕಲ್ ಜನರೇಟ್ ಆಯಿತು. ಹೌದಾ? ಇಲ್ಲೊಂದು ಫ್ರೀ ರ್ಯಾಡಿಕಲ್, ಇಲ್ಲೊಂದು ಫ್ರೀ ರ್ಯಾಡಿಕಲ್. ಈಗ ಏನಿದೆ, ದಿಸ್ ಈಸ್ 4 ಮೆಂಬರ್ ರಿಂಗ್. ನಾನು ಏನಿದೆ ನಿಮಗೆ 4 ಮೆಂಬರ್ ರಿಂಗ್ ಬಂದರೆ ಕ್ಲೀವ್ ಮಾಡಬೇಕು. ಈಗ ಕ್ಲೀವ್ ಆಯಿತು, ದೆನ್ ದೇರ್ ಇಸ್ ಎ ಫಾರ್ಮೇಷನ್ ಆಫ್ ಇಲ್ಲೊಂದು ಡಬಲ್ ಬಾಂಡು, ಇಲ್ಲೊಂದು ಡಬಲ್ ಬಾಂಡು. ಸೊ ಈ ರೀತಿ ಸೈಕ್ಲೈಸೇಷನ್ ಆಗೋದಿಲ್ಲ, ಬಿಕಾಸ್ ಇಟ್ ಈಸ್ ಎ 4 ಮೆಂಬರ್ ರಿಂಗ್, ಭಾಳ ಸ್ಟ್ರೇನ್ ಇರ್ತೈತಿ. ಎಸ್. ಸೊ ದಿಸ್ ಈಸ್ ಎ ಸ್ಟೇಬಲ್ ಪ್ರಾಡಕ್ಟ್. ಸೊ ದಿಸ್ ಈಸ್ ಕಾಲ್ಡ್ ಆಸ್ ನಾರಿಸ್ ಟೈಪ್ 1. ಓಕೆ, ಸೊ ಈ 3 ಕಂಡೀಷನ್, 4 ಕಂಡೀಷನ್ ಏನು ಮಾಡಿ ನೀವು ಕರೆಕ್ಟಾಗಿ ನೀವು ಓದ್ಕೊಳ್ಳಿ. ಸೊ ಓಕೆ, ಇವ್ರ ಮೇಲೆ ಇದು ಪಾಸಿಬಲ್ ಇದೆ. ಇಷ್ಟೇ. ನಿಮ್ಗೆ ಸ್ವಲ್ಪ ನಿಮ್ಗೆ ಡಿಫಿಕಲ್ಟ್ ಆಗ್ತಿರ್ಬೋದು, ಬಟ್ ಇಫ್ ಯು ಗೋ ಆನ್ ಸಾಲ್ವಿಂಗ್ ದಿಸ್ ವಿಲ್ ಬಿ ವೆರಿ ಈಸಿಯರ್. ಭಾಳ ಈಸಿ ಇದಾವ್ರಿ, ಏನು ಡಿಫಿಕಲ್ಟ್ ಇಲ್ಲ. ಎಸ್. ಬಟ್ ಇನ್ನೊಂದು ತಿಳ್ಕೊಳ್ಳಿ, ನಾ ಏನು ಪ್ರಾಬ್ಲಮ್ ಮಾಡ್ಸೀನಲ್ರಿ, ನಿಮ್ಮ ಸೆಟ್ಟಿಗೆ ಆಯಿತು. ಓಕೆ, ಆ್ಯಂಡ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್ಸ್ ಆಲ್ಸೋ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್. ಎಲ್ಲ ಟೈಪ್ ಆಫ್ ಪ್ರಾಬ್ಲಮ್ಸ್ ನಿಮ್ಗೆ ಇಲ್ಲಿ ಕವರ್ ಆಗ್ಯಾವ್ರಿ. ಓಕೆ, ನೆಕ್ಸ್ಟ್ ವಿಲ್ ಬಿ ವಾಟ್? ನೆಕ್ಸ್ಟ್ ವಿಲ್ ಬಿ ನೆಕ್ಸ್ಟ್ ಪಾರ್ಟ್, ದಟ್ ಈಸ್ ನಾರಿಸ್ ಟೈಪ್ 2. ಓಕೆ, ಈಗ ನಾರಿಸ್ ಟೈಪ್ 1 ನೋಡಿದ್ವಿ. ನೌ ಇಟ್ಸ್ ಟೈಮ್ ಟು ಸಿ ದಿ ನಾರಿಸ್ ಟೈಪ್ 2. ನಾರಿಸ್ ಟೈಪ್ 2 ಅಂತಂದರೆ ದಿಸ್ ವಿಲ್ ಬಿ ವಾಟ್? ದಿಸ್ ವಿಲ್ ಬಿ ಮೆಕ್-ಲೆಫರ್ಟಿ ರಿಅರೇಂಜ್ಮೆಂಟ್ ಅಂತ ನೀವು ತಿಳ್ಕೊಂಬಿಡ್ರಿ. ಏನು ರೀ, ನಾರಿಸ್ ಟೈಪ್ 2 ಅಂದರೆ ವಾಟ್ ಇಟ್ ಈಸ್? ದಿಸ್ ಈಸ್ ನಥಿಂಗ್ ಬಟ್ ಮೆಕ್-ಲೆಫರ್ಟಿ ರಿಅರೇಂಜ್ಮೆಂಟ್ ಅಂತ ನೀವು ತಿಳ್ಕೊಂಬಿಡ್ರಿ. ವಾಯ್? ಯಾಕೆ ರೀ? ಬಿಕಾಸ್ ಇಲ್ಲಿ ಏನಾಗತ್ತಪ್ಪ ಅಂದರೆ ದಿಸ್ ಗಾಮಾ ಹೈಡ್ರೋಜನ್. ಓಕೆ, ಅಲ್ಫಾ, ಬೀಟಾ, ದೆನ್ ಗಾಮಾ ಹೈಡ್ರೋಜನ್ ಏನಾದರೂ ಕ್ಲೀವ್ ಆದರೆ, ಎಸ್, ಗಾಮಾ ಹೈಡ್ರೋಜನ್ ಅಂದರೆ ದಿರ್ ಇಸ್ ಎ ಪ್ರೆಸೆನ್ಸ್ ಆಫ್ ಗಾಮಾ ಹೈಡ್ರೋಜನ್. ಏನಿರ್ಬೇಕು ಇಲ್ಲಿ, ಗಾಮಾ ಹೈಡ್ರೋಜನ್ ಇರಲೇಬೇಕು ಅಂದಾಗ ಮಾತ್ರ ಏನಾಗತ್ತೆ ರೀ, ನಾರಿಸ್ ಟೈಪ್ 2 ಆಗ್ತೈತಿ. ಎಸ್, ದಿಸ್ ಈಸ್ ದಿ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಕೇಳ್ತಾರೆ ಸೆಟ್ನಲ್ಲಿ, ಏನು ರೀ, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾರಿಸ್ ಟೈಪ್ 1 ಆ್ಯಂಡ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾರಿಸ್ ಟೈಪ್ 2 ಅಂತ. ಅವಾಗ ನೀವು ಫಸ್ಟ್ ಏನು ನೋಡ್ಬೇಕು ರೀ, ಈಸ್ ದೇರ್ ಎನಿ ಗಾಮಾ ಹೈಡ್ರೋಜನ್ ದೇರ್? ಗಾಮಾ ಹೈಡ್ರೋಜನ್ ಇದೆಯಾ ಅಂತ ನೋಡ್ಬೇಕು ನೀವು. ಗಾಮಾ ಹೈಡ್ರೋಜನ್ ಇದ್ದರೆ ಮಾತ್ರ ನಿಮ್ಗೆ ಏನಾಕೈತೆ ರೀ, ನಾರಿಸ್ ಟೈಪ್ 2 ಪಾಸಿಬಲ್ ಆಕೈತಿ. ಇಫ್ ಗಾಮಾ ಹೈಡ್ರೋಜನ್ ಇಲ್ಲಪ್ಪ ಅಂದರೆ ಇಟ್ ಈಸ್ ಆಲ್ವೇಸ್ ನಾರಿಸ್ ಟೈಪ್ 1.
ಓಕೆ, ಈ ಮೇಜರ್ ಡಿಫ್ರೆನ್ಸ್ ನಿಮ್ಗೆ ನೋಡಕ್ಕೆ ಬರಬೇಕು. ಸೊ ಅದೇ ಇದು ರಿಯಾಕ್ಷನ್. ಇದೇನಾದರೂ ನಿಮಗೆ ಗಾಮಾ ಹೈಡ್ರೋಜನ್ ನೋಡಕ್ಕೆ ಬಂದರೆ ಆಯ್ತು ರೀ, ಈ ರಿಯಾಕ್ಷನ್ ಏನೂ ಇಲ್ಲ. ಸೇಮ್ ಆ್ಯಸ್ ಸಿ ಇನ್ ದ ನಾರ್ಸ್ ಟೈಪ್ 1. ಓಕೆ, ಹೆಂಗಿರ್ಬೇಕಪ್ಪ ಅಂತಂದರೆ ನೋಡಿರಿ, ಸಪ್ರೇಟ್ ಹೆಂಗಿರ್ಬೇಕಪ್ಪ ಅಂದರೆ ಈ ಕಾರ್ಬೋನಿಲ್ ಕಂಪೌಂಡ್ ಹೆಂಗಿರ್ಬೇಕು ರೀ, ಎಚ್ ನ್ಯೂ ಕಂಡೀಷನ್ನಲ್ಲಿ ನಮ್ಗೆ ಏನು ಕೊಡ್ತೈತೆ ರೀ, ಮೆಕ್ಲೆಫರ್ಟಿ ಅರೇಂಜ್ಮೆಂಟ್ ಕೊಡ್ತೈತಿ. ಹೆಂಗಪ್ಪ ಅಂದರೆ ನೋಡಿರಿ, ದಿಸ್ ಈಸ್ ಕಾರ್ಬೋನಿಲ್ ಕಂಪೌಂಡ್, ಹೌದಾ? ಅದು ನೆಕ್ಸ್ಟ್ ದಿಸ್ ಈಸ್ ಆಲ್ಫಾ, ದಿಸ್ ಈಸ್ ಬೀಟಾ ಆ್ಯಂಡ್ ದಿಸ್ ಈಸ್ ಗಾಮಾ. ಈ ಗಾಮಾದಲ್ಲಿ ಏನೈತೆ ರೀ, CH3 ಅಂದ್ರೆ ಏನು ರೀ, ಹೈಡ್ರೋಜನ್ ಇದಾವೆ. ಎಸ್, ಸೊ ಆಲ್ಫಾ ಬೀಟಾ ಗಾಮಾ. ಸೊ ದಿಸ್ ಗಾಮಾ ಕಂಟೇನ್ ಹೈಡ್ರೋಜನ್. ಸೊ ದ್ಯಾಟ್ ದಿಸ್ ವಿಲ್ ಇನ್ವಾಲ್ವ್ ದಿ ನಾರಿಸ್ ಟೈಪ್ 2 ರಿಯಾಕ್ಷನ್. ಹೌದಾ? ನಾರಿಸ್ ಟೈಪ್ 2 ರಿಯಾಕ್ಷನ್ ಅಂದ್ರೆ ಹೆಂಗೆ ರೀ, ಇಲ್ಲಿರುವಂತಹ ಹೈಡ್ರೋಜನ್ನು, ಎಸ್, ಇಲ್ಲಿರುವಂಥ ಹೈಡ್ರೋಜನ್ನು ಕ್ಲೀವ್ ಆಕೈತಿ, ಇಲ್ಲಿರುವಂತಹ ಕಾರ್ಬೋನಿಲ್, ಎಸ್ ನೋಡ್ರಿ, ಅವಾಗ ಏನಾಗ್ತಿತ್ತು ಇಲ್ಲಿ ಪೈ ಬಾಂಡ್ ಅಂದರೆ ಸಿಗ್ಮಾ ಬಾಂಡ್ ಕ್ಲೀವ್ ಆಗ್ತಿತ್ತು. ಹೌದಾ? ಈಗ ಏನಾಕೈತಿ ರೀ, ಈ ಪೈ ಬಾಂಡ್ ಕ್ಲೀವ್ ಆಕೈತಿ. ಇನ್ ದ ನಾರಿಸ್ ಟೈಪ್ 2 ದೇರ್ ಇಸ್ ಎ ಕ್ಲೀವೇಜ್ ಆಫ್ ಪೈ ಬಾಂಡ್ ಆ್ಯಂಡ್ ದೇರ್ ಇಸ್ ಎ ಫಾರ್ಮೇಷನ್ ಆಫ್ OH ಗ್ರೂಪ್. ಈ ಟೈಪ್ OH ಗ್ರೂಪ್ ಫಾರ್ಮ್ ಆಗಿ ನೋಡ್ರಿ, ಇನ್ನೊಂದು ಹಿಂಟು, ಇಫ್ ಏನಾದ್ರೂ ಹಿಂಗೆ OH ಗ್ರೂಪ್ ಫಾರ್ಮ್ ಆಗಿ ಹಿಂಗೇನೋ ಸೈಕ್ಲೈಸೇಷನ್ ಆಗಿತ್ತಪ್ಪ ಅಂದರೆ ದಟ್ ಈಸ್ 100% ನಾರಿಸ್ ಟೈಪ್ 2. ಓಕೆ, ಇಂಥವು ಸಣ್ಣ ನೀವು ಮೈನರ್ ಪಾಯಿಂಟ್ಸ್ನ ನೀವು ನೋಟ್ ಮಾಡ್ತಾ ಹೋಗಿರಿ. ಸೊ ಇಟ್ ವಿಲ್ ಬಿ ವೆರಿ ಈಸಿಯರ್ ವೆನ್ ಇಟ್ಸ್ ಕಂಫರ್ಟ್ ಟು ಐಡೆಂಟಿಫೈ ದಿ ರಿಯಾಕ್ಷನ್. ಓಕೆ, ನೋಡಿರಿ ಏನಾಕೈತೆ ಇಲ್ಲಿ CH3 ಐತಿ. ಎಸ್, ಸೊ ಇಲ್ಲಿರುವಂತಹ ಒಂದು ಹೈಡ್ರೋಜನ್ನು ಕ್ಲೀವ್ ಆಗಿ ಏನಾಕೈತಿ ಅದು ಇಲ್ಲಿ ಆಕ್ಸಿಜನ್ಗೆ ಬರ್ತೈತಿ. ಬಿಕಾಸ್ ಇಲ್ಲಿ 2 ರ್ಯಾಡಿಕಲ್, ಸಿಯರ್ ಇಲ್ಲೊಂದು ರ್ಯಾಡಿಕಲ್ ಫಾರ್ಮ್ ಆಕೈತಿ. ದೆನ್ ಇಲ್ಲಿ Hನಲ್ಲಿರುವಂತಹ ಒಂದು ರ್ಯಾಡಿಕಲ್ಲು, ಇಲ್ಲಿ ಓದಲ್ಲಿರುವಂಥ ಒಂದು ರ್ಯಾಡಿಕಲ್ಲು, ಎರಡೂ ಜಾಯ್ನ್ ಆಗಿ OH ಆಯಿತು. ಈಗ ಇಲ್ಲಿ C ಮೇಲೆ ಒಂದು ರ್ಯಾಡಿಕಲ್ ಬಂತು. ಎಸ್, ಈ ಕಾರ್ ಮೇಲೆ ಒಂದು ರ್ಯಾಡಿಕಲ್ ಬಂತು. ಈಗ ಈ CH2 ಮೇಲೆ ಒಂದು ರ್ಯಾಡಿಕಲ್ ಬಂತು. ಈಗ ಏನಾಗ್ತೈತಪ್ಪ ಅಂತಂದರೆ ಇದು ದಿಸ್ ಈಸ್ ಆಲ್ಫಾ, ದಿಸ್ ಈಸ್ ಬೀಟಾ. ಈ ಬೀಟಾ ಬಾಂಡ್ ಏನಾಕೈತಿ ರೀ, ಕ್ಲೀವ್ ಆಗ್ತೈತಿ. ಈ ಬೀಟಾ ಬಾಂಡ್ ಕ್ಲೀವ್ ಆಗಿ ದಿರ್ ಇಸ್ ಎ ಫಾರ್ಮೇಷನ್ ಆಫ್ ನಾರಿಸ್ ಟೈಪ್ 2 ರಿಯಾಕ್ಷನ್. ಹೌದಾ? ನೋಡ್ರಿ ಇಲ್ಲಿ COH R ಡಬಲ್ ಬಾಂಡ್ CH2 ಅಂದರೆ ದಿಸ್ ಇಸ್ RCOH. ಇಲ್ಲೊಂದು ಬಾಂಡ್ ಇದೆ ಅಂದರೆ ಇಲ್ಲೊಂದು ರ್ಯಾಡಿಕಲ್ ಇದೆ, ಇಲ್ಲೊಂದು ರ್ಯಾಡಿಕಲ್ ಇದೆ. ಇವೆರಡು ರ್ಯಾಡಿಕಲ್ ನಡುವೆ ಡಬಲ್ ಬಾಂಡ್ ಫಾರ್ಮ್ ಆಗಿ CH2 ಫಾರ್ಮ್ ಆಯಿತು. ಎಸ್, ದಿಸ್ ಈಸ್ ಕಾಲ್ಡ್ ನಾರಿಸ್ ಟೈಪ್ 2. ಒಂದು ನಾರಿಸ್ ಟೈಪ್ 2 ರಿಯಾಕ್ಷನ್ ಆಕೈತಿ, ಇಲ್ಲಪ್ಪ ಅಂದರೆ ಸೈಕ್ಲೈಸೇಷನ್ ರಿಯಾಕ್ಷನ್ ಆಕೈತಿ. ಎಸ್, ಸೊ ದೇರ್ ಈಸ್ ಎ 2 ಪಾಸಿಬಿಲಿಟಿ. ಅರ್ಥ ಆಯ್ತಾ? ದೇರ್ ಈಸ್ 2 ಪಾಸಿಬಿಲಿಟಿ. ಒಂದು ನಾರಿಸ್ ಟೈಪ್ 2 ರಿಯಾಕ್ಷನ್ ಆಗಬೇಕು, ಇಲ್ಲಪ್ಪ ಅಂದರೆ ಸೈಕ್ಲೈಸೇಷನ್ ಆಗಬೇಕು. ಹೆಂಗಾಗ್ತದಪ್ಪ ನಾರಿಸ್ ಟೈಪ್ 2 ರಿಯಾಕ್ಷನ್ ಯಾವಾಗೈತಿ, ಸೈಕ್ಲೈಸೇಷನ್ ಯಾವಾಗ ಆಕೈತಪ್ಪ ಅಂತಂದರೆ ನೋಡ್ರಿ, ಇಟ್ ಈಸ್ ಡಿಪೆಂಡಿಂಗ್ ಆನ್ ದಿ ದೇರ್ ವಿಲ್ ಬಿ 2 ಪಾಸಿಬಿಲಿಟೀಸ್. ಏನು ರೀ ಅದು, ಒಂದು ಸೈಕ್ಲೈಸೇಷನ್ ಆಗಬೇಕು, ಇನ್ನೊಂದು ನಾರಿಸ್ ಟೈಪ್ 2 ಆಗಬೇಕು. ಯಾವಾಗಪ್ಪ ಅಂದರೆ ಇಟ್ ಈಸ್ ಡಿಪೆಂಡಿಂಗ್ ಆನ್ ದಿ ಆಲ್ಫಾ ಕಾರ್ಬನ್. ಇದು ಎದ್ರ ಮೇಲೆ ಡಿಪೆಂಡ್ ಐತಿ ರೀ, ಆಲ್ಫಾ ಕಾರ್ಬನ್ ಮೇಲೆ ಐತಿ. ಈ ಆಲ್ಫಾ ಕಾರ್ಬನ್ ಮೇಲೆ ಅಂದವ್ರು ಇಲ್ಲಿ 2 ಹೈಡ್ರೋಜನ್ ಅದಾವು. ಎಸ್, ಇಫ್ ಏನಾದರೂ ಆಲ್ಫಾ ಕಾರ್ಬನ್ ಮೇಲೆ R ಆ್ಯಂಡ್ R' ಬೋತ್ ಆರ್ ಹೈಡ್ರೋಜನ್ ಇದ್ರೆ ಅದೇನಾಕೈತಿ ರೀ, ನಾರಿಸ್ ಟೈಪ್ 2 ಸಿಹಿಯರ್ ಕೀಟೋನ್ ಫಾರ್ಮ್ ಆಗೈತಿ. ಸೊ ಇದಾಕೈತಿ ಬಿಕಾಸ್ ಹೈಡ್ರೋಜನ್ ಅಂದ್ರೆ ಏನು ರೀ, ದಟ್ ಈಸ್ ನಾಟ್ ಎ ಸ್ಟೇಬಲ್. ಹೌದಾ? ಸೊ ಅಲ್ಲಿ ಏನಾಗಿಲ್ಲ ರೀ, ಸೈಕ್ಲೈಸೇಷನ್ ಆಗೋದೇ ಇಲ್ಲ. ಯಾಕಪ್ಪ ಅಂದರೆ ಅದೇ ನೋಡ್ರಿ, ಇಫ್ ಒಂದು R ಏನಾದರೂ ಆಲ್ಕೈಲ್ ಗ್ರೂಪ್ ಇದ್ದು ಇನ್ನೊಂದು R' ಹೈಡ್ರೋಜನ್ ಇದೆ, ದೆನ್ ಆಲ್ಸೋ ನಾರಿಸ್ ಟೈಪ್ 2 ಆಗ್ತೈತಿ. ಓಕೆ, ಬಟ್ ಏನಾದರೂ 2 R' ಅಂದರೆ ಇಲ್ಲಿರುವಂತಹ ಆಲ್ಫಾ ಕಾರ್ಬನ್ ಎರಡು ಏನಾದರೂ R' 2 ಸಬ್ಸ್ಟಿಟ್ಯೂಷನ್ ಕೊಟ್ಟಾಗ ಮಾತ್ರ ಸೈಕ್ಲೈಸೇಷನ್ ಆಕೈತಿ. ನೆನಪಿರಲಿ. ಓಕೆ, ವಾಟ್ ದ ಪಾಯಿಂಟ್? ನೆನಪಿರಲಿ ಏನು ರೀ, ಇಲ್ಲಿ ಆಲ್ಫಾ ಕಾರ್ಬನ್ ಮೇಲೆ ಏನಾದರೂ 2 R ಗ್ರೂಪ್ ಕೊಟ್ಟಿದ್ರೆ ಹೈಡ್ರೋಜನ್ ಬದಲಾಗಿ ಅಂದಾಗ ಮಾತ್ರ ನಮ್ಗೆ ಏನಾಕೈತಿ ರೀ, ಸೈಕ್ಲೈಸೇಷನ್ ಆಕೈತಿ. ಎಸ್, ದೆನ್ ಆಲ್ಸೋ ಇಟ್ ಇಸ್ ಕಾಲ್ಡ್ ಎಸ್ ನಾರಿಸ್ ಟೈಪ್ 2 ಪ್ರಾಡಕ್ಟ್ ಓನ್ಲಿ. ಬಟ್ ಇಲ್ಲಪ್ಪ ಅಂದರೆ ನೋಡ್ಬೇಕು, ಏನು ನೋಡ್ಬೇಕು ನೀವು, ಗಾಮಾ ಹೈಡ್ರೋಜನ್ ಇದೆಯಾ, ಎಸ್ ಇದೆ ಅಂತಾಗ. ನೆಕ್ಸ್ಟ್ ಅಲ್ಫಾದಲ್ಲಿ 2 ಏನು ಹೈಡ್ರೋಜನ್ ಇದಾವ ಅಥವಾ ಒಂದಾದರೂ R ಗ್ರೂಪ್ ಇದೆಯಾ ಅಂತ ನೋಡ್ಬೇಕು ರೀ. ಎಸ್, ಇಫ್ ಒಂದಾದರೂ R ಗ್ರೂಪ್ ಇತ್ತಾ, ಹಾಂ ತಗೋರಿ, ದಿಸ್ ಈಸ್ ಕಾಲ್ಡ್ ಆಸ್ ನಾರಿಸ್ ಟೈಪ್ 2. ದ್ಯಾಟ್ಸ್ ಇಟ್. ಬಟ್ ಅವ್ರು ಏನು ಮಾಡ್ತೀರಿ, ಅಲ್ಲಿ ಗಾಮಾದಲ್ಲಿರುವಂಥ ಒಂದು ಹೈಡ್ರೋಜನ್ ರಿಮೂವ್ ಮಾಡ್ತೀರಿ, ಅಲ್ಲೊಂದು ರ್ಯಾಡಿಕಲ್ ಆಕೈತಿ CH2 ಮೇಲೆ, ಹೈಡ್ರೋಜನ್ ಮೇಲೆ ಒಂದು ರ್ಯಾಡಿಕಲ್ ಬಂತು. ದೆನ್ ಈ ಕಾರ್ಬೋನಿಲ್ ಗ್ರೂಪ್ C ಡಬಲ್ ಬಾಂಡು, ಇವೆರಡು ಪೈ ಬಾಂಡ್ ಏನಾಗಿ ಮಾಡ್ತೀರಿ, ಬ್ರೇಕ್ ಮಾಡ್ತೀರಿ. ಎಸ್, ಸೊ ಈ ಆಕ್ಸಿಜನ್ ಮೇಲೊಂದು ರ್ಯಾಡಿಕಲ್ ಬಂತು. ಸೊ ಈ ಹೈಡ್ರೋಜನ್ನು ಈ ಆಕ್ಸಿಜನ್ನು ಎರಡು ಸೇರಿ ಒಂದು ಬಾಂಡ್ ಮಾಡ್ತೀರಿ, ದಟ್ ಈಸ್ OH.
ದೆನ್ ಈ ಕಾರ್ಬನ್ ಮೇಲಿರುವಂತಹ ಒಂದು ರ್ಯಾಡಿಕಲ್ಲು, ದೆನ್ CH2 ಮೇಲಿರುವಂಥ ಒಂದು ರ್ಯಾಡಿಕಲ್ ಬರ್ತೈತಿ. ಅವ್ನು ಹಾಗೆ ಇಡ್ರಿ. ಸೊ ಇಲ್ಲಿ ಆಲ್ಫಾ ಬಾಂಡ್ ಏನು ಮಾಡ್ತೀರಿ, ಬ್ರೇಕ್ ಮಾಡ್ತೀರಿ. ಆಲ್ಫಾ ಬಾಂಡ್ ಬ್ರೇಕ್ ಮಾಡಿದ್ಮೇಲೆ 2 ಪಾರ್ಟಿಕಲ್ ಆಗ್ತವೆ, ದಟ್ ಈಸ್ ಡೈ ರ್ಯಾಡಿಕಲ್. ಒಂದು ಏನಾಕತ್ರಿ, ಈ ಕಾರ್ಬನ್ನಲ್ಲಿರುವಂತಹ ರ್ಯಾಡಿಕಲ್ಲು ಈ ಕಾರ್ಬನ್ನಲ್ಲಿರುವಂಥ ರ್ಯಾಡಿಕಲ್ ಸೇರಿ ಪೈ ಬಾಂಡ್ ಆಗ್ತೈತಿ. ಇನ್ನೊಂದು ಸಲ ಏನಾಗ್ತೈತಿ, ಇಲ್ಲಿರುವಂಥ ರ್ಯಾಡಿಕಲ್ಲು ದೆನ್ ಇಲ್ಲಿರುವಂಥ ರ್ಯಾಡಿಕಲ್ ಸೇರಿ ಇಲ್ಲೊಂದು ಪೈ ಬಾಂಡ್ ಆಗ್ತೈತಿ. ದ್ಯಾಟ್ಸ್ ಎ ಸಿಂಪಲ್ ಇಷ್ಟೇ ರೀ. ಓಕೆ, ಬರ್ರಿ ನೆಕ್ಸ್ಟ್ ಬರ್ರಿ. ದಟ್ ಈಸ್ ಸೆಕೆಂಡ್ ಕ್ವಶನ್. ನೋಡ್ರಿ ಇಲ್ಲಿ ಏನೈತಿ, ಸಿ ಹಿಯರ್. ಫಸ್ಟಿಗೆ ನಾವು ಅಲ್ಫಾ ಬೀಟಾ ಗಾಮಾ. ಎಸ್, ಗಾಮಾ ಹ್ಯಾಸ್ ಎ ಹೈಡ್ರೋಜನ್. ಈಗ ನೋಡ್ರಿ ಅಲ್ಫಾದಲ್ಲಿ ಏನಾದರೂ ಇದು ಇದಾವೆ, ವಾಟ್ ಇದು ಎರಡು ಇದು ಇದಾವೆ ಅಂದರೆ ಮೀನ್ಸ್ 6 ಗ್ರೂಪ್ ಇದಾವ? ಇಲ್ಲ. ಏನಿದಾವ್ರಿ ಇಲ್ಲಿ ಹೈಡ್ರೋಜನ್ ಇದಾವೆ. ಎಸ್. ಸೊ ಈಗ ನಾ ಏನು ಮಾಡ್ತೀನಿ, ಇದನ್ನು ಸೈಕ್ಲೈಸೇಷನ್ ಆಗೋದಿಲ್ಲ ಅನ್ಕೋತೀನಿ. ಸೈಕ್ಲೈಸೇಷನ್ ಆಗೋದಿಲ್ಲ, ಏನಾಕತ್ತೀರಿ ನೆಕ್ಸ್ಟ್ ಇದು ಇಲ್ಲಿ ನೋಡ್ರಿ. ಇಲ್ಲಿ ಈಗ ಆಲ್ರೆಡಿ ಏನು ಕೊಟ್ಟಾರ ಅವರು, ಡಬಲ್ ಬಾಂಡ್ ಕೊಟ್ಟಾರ, ಹೌದಾ? ಸೊ ನಾ ಏನು ಮಾಡ್ತೀನಿ ರೀ, ಈಗ ಈ ಹೈಡ್ರೋಜನ್ ತೆಗೆದು ಇಲ್ಲಿ ಅಟ್ಯಾಚ್ ಮಾಡ್ತೀನಿ. ಸೊ ಇಲ್ಲೊಂದು ಫ್ರೀ ರ್ಯಾಡಿಕಲ್ ಬರ್ತೈತಿ, ರೈಟ್? ಈಗ ಮೇಲ್ ಮಾಡಿದ್ದೀವಲ್ಲ ಸೇಮ್, ಇಲ್ಲೊಂದು ಫ್ರೀ ರ್ಯಾಡಿಕಲ್ ಬರ್ತೈತಿ. ದೆನ್ ಈಗ ಇಲ್ಲೊಂದು ಫ್ರೀ ರ್ಯಾಡಿಕಲ್ ಇದೆ, ಹೌದಾ? ಸೊ ನಾ ಏನು ಮಾಡ್ತೀನಿ ರೀ, ಈಗ ಈ ಬಾಂಡ್ನ ಕ್ಲೀವ್ ಮಾಡಿದರೆ ಇಲ್ಲಿ ಏನೈತ್ರಿ, RCOH ಡಬಲ್ ಬಾಂಡ್ CH2. ಸಿ ಹಿಯರ್, RCOH ಡಬಲ್ ಬಾಂಡ್ CH2, ಹೌದಾ? ಸೊ ಇದೇನಾಗೈತಿ, ಇದು ಬಂದು ಕೀಟೋನ್ ಆಕೈತಿ. ಎಸ್, ದಿಸ್ ಈಸ್ ಪಾಸಿಬಲ್. ಬಟ್ ಈ ನೋಡ್ರಿ ಏನೈತಿ, ಇಲ್ಲೊಂದು ಐತಿ ಪಾಯಿಂಟು, ಹೌದಾ? ಅಂದರೆ ಇಲ್ಲೊಂದು ಫ್ರೀ ರ್ಯಾಡಿಕಲ್ ಇದೆ. ಅಗೇನ್ ಈ ಬಾಂಡ್ ಕ್ಲೀವ್ ಆಗಿದ್ದಕ್ಕೆ, ದಿಸ್ ಆಲ್ಫಾ ಬಾಂಡ್ ಕ್ಲೀವ್ ಆಗಿದ್ದಕ್ಕೆ ಏನೈತ್ರಿ ಈಗ ಅಂದರೆ ಇಲ್ಲೊಂದು ಬಂತು, ಇಲ್ಲೊಂದು ಬಂತೆ. ಸೊ ದೇರ್ ಈಸ್ ಎ ವಾಟ್ ಫಾರ್ಮೇಷನ್ ಆಫ್ ದಿಸ್ CH2 ಡಬಲ್ ಬಾಂಡ್ ದಿಸ್ ಡಬಲ್ ಬಾಂಡ್ CH2, ಹೌದಾ? ಸೊ ಇದೊಂದು ಬಾಂಡ್ ಫಾರ್ಮ್ ಆಕೈತಿ. ಸೊ ದಿಸ್ ಇಸ್ ಕಾಲ್ಡ್ ವಾಟ್, ಅಲೀನ್. ಆಲ್ವೇಸ್ ಅಲೀನ್ ಆರ್ ಅನ್ಸ್ಟೇಬಲ್. ಓಕೆ, ನೀವು ಅಲೀನ್ ಏನಿರ್ತೈತಿ, ಇದು ಅನ್ಸ್ಟೇಬಲ್ ಇರ್ತೈತಿ. ಸೊ ನಾರ್ಮಲ್ ಸ್ಟೆಪ್ 2 ಫಾಲೋ ಆದಾಗ ನಮ್ಗೆ ಏನೈತ್ರಿ, ಅನ್ಸ್ಟೇಬಲ್ ಫಾರ್ಮ್ ಆಯಿತು. ಹಾಗಾಗಿ ನಾವೇನು ಮಾಡ್ತೀವ್ರಿ, ಇಲ್ಲಿ ಹೈಡ್ರೋಜನ್ ಇದ್ದರೂ ಕೂಡ ನಾವೇನು ಮಾಡತ್ತೀವ್ರಿ, ಇಲ್ಲಿ ಆಲ್ಫಾ ಕಾರ್ಬನ್ನಲ್ಲಿ ಹೈಡ್ರೋಜನ್ ಇದಾವೆ. ಬಟ್ ಇದು ಏನಾಗ್ತೈತ್ರಿ, ಇದು ನಾರ್ಮಲ್ ಸ್ಟೆಪ್ 2 ಫಾಲೋ ಆಗಬೇಕು. ಬಟ್ ಅನ್ಸ್ಟೇಬಲ್ ಅಲೀನ್ ಸಿಗೋದ್ರಿಂದ ನಾವೇನು ಮಾಡ್ತೀವಿ, ಇದನ್ನು ಸೈಕ್ಲೈಸೇಷನ್ನೇ ಮಾಡಿ ವಿಲ್ ಫಾರ್ಮ್ ದಿ ಪ್ರಾಡಕ್ಟ್. ಸೈಕ್ಲೈಸೇಷನ್ ಅಂದರೆ ಏನು ರೀ, ಅಂದರೆ ಇಲ್ಲಿರುವಂಥ ಹೈಡ್ರೋಜನ್ ಹೋಯಿತು, ಇದು ಹೋಯಿತು, ಇಲ್ಲಿ ಸೇರ್ 1 2 3. ಎಸ್, ಅಗೇನ್ ಇಲ್ಲಿ ಬಾಂಡ್ ಮಾಡಿದರೆ ಇಟ್ ವಿಲ್ ಬಿ 4. ಎಸ್, ಇಲ್ಲೊಂದು CH2 ಬಂತು. ಎಸ್, ಈ ಹೈಡ್ರೋಜನ್ ಹೋಗಿ ಇಲ್ಲಿ ಬಂತು, ದಿಸ್ ROH ಈ ದಿಸ್ ಕಾರ್ಬನ್ 1 2 3 4 1 2 3 4 ಇಲ್ಲಿ ಡಬಲ್ ಬಾಂಡ್. ಈ ಥರ ನಾವೇನು ಮಾಡ್ತೀವಿ ರೀ, ಸೈಕ್ಲೈಸೇಷನ್ ಮಾಡ್ತೀವಿ. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಆಸ್ ಸೈಕ್ಲೈಸೇಷನ್ ಪ್ರಾಡಕ್ಟ್. ದಿಸ್ ಇಸ್ ಕಾಲ್ಡ್ ಆಸ್ ನಾರ್ಮಲ್ ಟೈಪ್ 2 ಪ್ರಾಡಕ್ಟ್. ಬಹಳ ಸಿಂಪಲ್ ಅದಾವ್ರಿ. ಎಸ್, ಯು ಹ್ಯಾವ್ ಟು ಪ್ರಾಕ್ಟೀಸ್. ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ಈಸಿಯಾಗಿ ಗೊತ್ತಾಕೈತಿ. ಎಸ್, ಈಗ ಬನ್ನಿ, ದಿಸ್ ಈಸ್ ವಾಟ್ ಕಾರ್ಬೊನಿಲ್ ಕಂಪೌಂಡ್. ದಿಸ್ ಈಸ್ ಆಲ್ಫಾ ಬೀಟಾ ಗಾಮಾ. ಗಾಮಾಕ್ಕೆ ಹೈಡ್ರೋಜನ್ ಇದಾವ? ಎಸ್ ಇದಾವೆ, ಹೈಡ್ರೋಜನ್ ಐತಿ. ಡನ್. ನಾ ಏನು ಮಾಡ್ತೀನಿ, ಈಗ ಐತವೆ ಅಂದ್ಕೊಳ್ಳೇನೆ ಈ ಹೈಡ್ರೋಜನ್ ತೆಗಿದ್ರಿ ಈ ಆಕ್ಸಿಜನ್ಗೆ ಅಟ್ಯಾಚ್ ಮಾಡಿಬಿಡೋದು, OH ಆಯಿತು, ಹೌದಾ? ಸೊ ಈಗ ನಾ ಏನು ನೋಡ್ಬೇಕು ರೀ, ಅಲ್ಫಾ ಕಾರ್ಬನಿಗೆ ಎಷ್ಟು ಅದಾವ ರೀ, ಒಂದು R ಗ್ರೂಪ್ ಇದೆ, ಇನ್ನೊಂದು ಹೈಡ್ರೋಜನ್ ಇದೆ. ಎಸ್, 1 2 3 4. ಸೊ ಒಂದೇ ಒಂದು R ಗ್ರೂಪ್ ಇದೆ, ಹೌದಾ? ಸೊ ನಾ ಏನು ಮಾಡ್ತೀನಿ ರೀ, ಈಗ ಇಫ್ ಈ R ಗ್ರೂಪ್ ಏನಾದರೂ ಹೈಡ್ರೋಜನ್ ಇದ್ದಿದ್ರೆ, ಏನಾಕಿತ್ತು ದೆನ್ ಇಟ್ ವಿಲ್ ಬಿ ಕೀಟೋನ್ ಪ್ರಾಡಕ್ಟ್, ಹೌದಾ? ಅಂದರೆ ಕೀಟೋನ್ ಅಂದ್ರೆ ನಾರ್ಮಲ್ ಟೈಪ್ 2 ಪ್ರಾಡಕ್ಟ್ ಇರ್ತಿತ್ತು, ಬಿಕಾಸ್ ಇಟ್ ಇಸ್ ಎ ಹೈಡ್ರೋಜನ್. ಇಫ್ ಈ R ಏನಾದರೂ CH3 ಆಗಿದ್ದರೆ, ಸಿ ಹಿಯರ್, ಇಫ್ ಈ R ಆಗಿದ್ದರೆ ಏನಾದರೂ ನೋಡ್ರಿ, ಇಲ್ಲಿ R ಏನಾದರೂ ಅಲ್ಕೈಲ್ ಗ್ರೂಪ್ ಆಗಿದ್ದರೆ, ಹೌದಾ? ಅಂದರೆ 2 R ಇರುವಂಥ 2 R ಏನಾದರೂ ಅಲ್ಕೈಲ್ ಗ್ರೂಪ್ ಆಗಿದ್ದರೆ ಇಟ್ ವಿಲ್ ಬಿ ವಾಟ್, ಸೈಕ್ಲೈಸೇಷನ್ ಪ್ರಾಡಕ್ಟ್. ಸೇಮ್ ಅದೇ ಥರ ನಾವೇನು ಮಾಡ್ತೀವಿ ಈಗ, ಈ R, ಎಸ್, ಇಲ್ಲಿರುವಂಥ R ಈಗ 2 ಕಾರ್ಬನ್ ನಡುವೆ ಇದೆ. ಎಸ್, ಈ R ಏನಾದರೂ ಹೈಡ್ರೋಜನ್ ಇದ್ದರೆ ನಾವು ಅದಕ್ಕೆ ಏನು ಮಾಡ್ತೀವಿ ರೀ, ನಾರ್ಮಲ್ ಸ್ಟೆಪ್ 2 ಫಾಲೋ ಮಾಡ್ತೀವಿ. ಅದೇ ಈ R ಏನಾದರೂ CH3 ಆಗಿದ್ದರೆ ದೆನ್ ದೇರ್ ವಿಲ್ ಬಿ ಸೈಕ್ಲೈಸೇಷನ್ ಪ್ರಾಡಕ್ಟ್ ಆಗ್ತೈತಿ. ಸೊ ದೇರ್ ಇಸ್ ಎ ಪಾಸಿಬಿಲಿಟಿ ಆಫ್ 2. ಈಗ ನಾ ಏನು ಅನ್ಕೋತೀನಿ ರೀ, ಈ R CH3 ಅನ್ಕೋತೀನಿ. ಎಸ್, ಈ R ಏನು ಅನ್ಕೋತೀನಿ, CH3 ಅನ್ಕೋತೀನಿ. ಅಲ್ಲಿ ರಿಯಾಕ್ಷನ್ದಲ್ಲಿ ಮೆನ್ಷನ್ ಮಾಡ್ತಾರೆ ಅವರು, ಕೊಟ್ಟಿರುವಂಥ R ಇಸ್ ಈಕ್ವಲ್ ಟು CH3, ಹಿಯರ್ R ಇಸ್ ಈಕ್ವಲ್ ಟು H ಅಂತ. ಇಫ್ H ಅಂದರೆ ನಾರ್ಮಲ್ ಸ್ಟೆಪ್ 2, ಓಕೆ. ಇಫ್ R ಅಂದರೆ ಸೈಕ್ಲೈಸೇಷನ್ ಅಷ್ಟೇ. ಈಗ ಇಲ್ಲಿ R ಬಂದರೆ
ಹೌದಾ? ಇಲ್ಲಿ ಎರಡು ನಾನು ಬಾಂಡ್ ಮಾಡ್ಕೋತೀನಿ. ದರ್ ಇಸ್ ಎ ಫಾರ್ಮೇಷನ್ ಆಫ್ ಸೈಕ್ಲಿಕ್. ಇಲ್ಲಿ ಏನಾಕತಿ, ಇಲ್ಲೊಂದು ಬಾಂಡು ಆಗಿ ಸೈಕ್ಲೈಸೇಷನ್ ಆಕತಿ. ಸಿ ಹಿಯರ್. ಹೌದಾ? ಇಷ್ಟೇ ಸಿಂಪಲ್, ಭಾಳ ಸಿಂಪಲ್ ಐತ್ರಿ ಇದು. ಹೌದಾ? ನೋಡ್ರಿ, 1 2 3 ಅಗೇನ್ ದಿಸ್ ಈಸ್ 4. 1 2 3 ಅಗೇನ್ ದಿಸ್ ಈಸ್ 4. ಇಷ್ಟೇ. ಅದೇನಾದರೂ ಇಲ್ಲಿ R = H ಇದ್ರೆ ಏನು ಮಾಡ್ತೀನಿ ರೀ, ಅಲ್ಫಾ ಬಾಂಡ್ ಕ್ಲೀವ್ ಮಾಡ್ತೀನಿ. ದಟ್ ಈಸ್ ನಾರಿಸ್ ಟೈಪ್ 2. ನಾರಿಸ್ ಟೈಪ್ 2 ಅಂದ್ರೆ ಏನು ರೀ, ಗಾಮಾ ಹೈಡ್ರೋಜನ್ ಇದೆ ನೋಡೋದು. ಹೈಡ್ರೋಜನ್ ಇತ್ತಾ, ಆ ಹೈಡ್ರೋಜನ್ ತೆಗೆದು ಈ ಆಕ್ಸಿಜನ್ ಹಾಕೋದು. ವಿಚ್ ಆಕ್ಸಿಜನ್? ಕಾರ್ಬನ್ ಆಕ್ಸಿಜನ್ಗೆ. ದೆನ್ ಅಲ್ಫಾ ಬಾಂಡ್ ಕ್ಲೀವ್ ಮಾಡಿಬಿಡೋದು. ಎಸ್, ಈಗ ಅಲ್ಫಾ ಬಾಂಡ್ ಏನು ಮಾಡಿದ್ದೀನಿ ನಾನು, ಕ್ಲೀವ್ ಮಾಡಿದೆ. ಇಲ್ಲೊಂದು ರ್ಯಾಡಿಕಲ್ ಆಯಿತು, ಇಲ್ಲೊಂದು ರ್ಯಾಡಿಕಲ್ ಆಯಿತು. ಇವೆರಡು ಡಬಲ್ ಬಾಂಡ್ ಬರ್ತೈತಿ. ದೆನ್ ದೇರ್ ಇಸ್ ಎ ಫಾರ್ಮೇಷನ್ ಆಫ್ 5 ಮೆಂಬರ್ ರಿಂಗ್. ಆ್ಯಂಡ್ ದೆನ್ ದಿಸ್ ಇದೇನಂತಟ್ಟು ಇದು ಟೇಲ್. ದಿಸ್ ಟೇಲ್ ಏನಾಕೈತಿ, ಇದಕ್ಕೆ ಅಟ್ಯಾಚ್ ಆಕೈತಿ. ಬಟ್ ಇಲ್ಲಿ ಆರ್ ಅಂದ್ರೆ ಏನು, ಹೈಡ್ರೋಜನ್. ಓಕೆ, ಸೊ ಈ ಟೈಪ್ ಏನು ಮಾಡ್ಬೇಕ್ರಿ ನಾವು, ನಾರಿಸ್ ಟೈಪ್ 2 ನಾನು ರಿಯಾಕ್ಷನ್ನ ಪಾಸಿಬಲ್ ಮಾಡ್ತೀನಿ. ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ವಿಲ್ ಬಿ ವಾಟ್, ಸಿ ಹಿಯರ್. ನಾವು ಇಟ್ ಈಸ್ ಎ ಬ್ರಿಡ್ಜ್ಡ್ ಕಾರ್ಬನ್. ಸೊ ಬ್ರಿಡ್ಜ್ಡ್ ಕಾರ್ಬನ್ ಇದ್ದಾಗ ಸ್ವಲ್ಪ ನೀವು ಏನು ಮಾಡ್ಬೇಕ್ರಿ, ಎಚ್ಚರಿಕೆನ ವಹಿಸಬೇಕು. ಓಕೆ, ಬ್ರಿಡ್ಜ್ ಕಾರ್ಬನ್ ಏನು ಮಾಡಂಗಿಲ್ಲ ರೀ, ಡಬಲ್ ಬಾಂಡ್ ಸ್ಟೇಬಲ್ ಇರೋಂಗಿಲ್ಲ, ಫ್ರೀ ರೆಡಿಕಲ್ ಸ್ಟೇಬಲ್ ಇರೋಂಗಿಲ್ಲ. ಎನಿಥಿಂಗ್ ಬ್ರಿಡ್ಜ್ ಕಾರ್ಬನ್ ಮೇಲೆ ಏನೇ ಬಂದರೂ ಸ್ಟೇಬಲ್ ಇರಲ್ಲ. ಓಕೆ, ನೆನಪಿರಲಿ. ನಾವು ಈಗ ನೋಡ್ರಿ, ವಾಟ್ ದಿಸ್ ಈಸ್ ಏನು ರೀ, ಕಾರ್ಬನಿಲ್ ಕಂಪೌಂಡ್ ಅಲ್ಫಾ ಬೀಟಾ ಗಾಮಾ. ಕಾರ್ಬನಿಲ್ ಕಂಪೌಂಡ್ ಅಲ್ಫಾ ಬೀಟಾ ಗಾಮಾ. ಹೌದಾ? ಗಾಮಾ ಮೇಲೆ ಹೈಡ್ರೋಜನ್ ಇದಾವೆ. ಹೈಡ್ರೋಜನ್ ರಿಮೂವ್ ಮಾಡ್ತೀನಿ, OH ಮಾಡ್ಕೋತೀನಿ. ಫಸ್ಟ್ ಸ್ಟೆಪ್ ಆಯಿತು. ನೆಕ್ಸ್ಟ್ ಏನು ಮಾಡ್ಬೇಕು ರೀ, ದಿಸ್ ಅಲ್ಫಾ ಬಾಂಡನ್ನು ಏನು ಮಾಡಬೇಕು, ಕ್ಲೀವ್ ಮಾಡಬೇಕು. ಎಸ್, ಈ ಅಲ್ಫಾ ಬಾಂಡಲ್ಲಿ ಏನಿದಾವೆ ರೀ, ಎರಡು ಹೈಡ್ರೋಜನ್ ಇದಾವೆ. ಎಸ್, ಸೊ ದೇರ್ ವಿಲ್ ಬಿ ಫಾರ್ಮೇಷನ್ ಆಫ್ ನಾರಿಸ್ ಟೈಪ್ 2. ಸೊ ಈ ಕ್ಲೀವ್ ಮಾಡಬೇಕಪ್ಪ ಅಂತಂದರೆ ನೋಡ್ರಿ, ಇಲ್ಲಿ ಇಫ್ ನಾನು ಕ್ಲೀವ್ ಮಾಡಿದೆ ಅಂತ ಕೊಟ್ಟಿದ್ದೆ. ಎಸ್, ಇಲ್ಲಿ ಕ್ಲೀವ್ ಮಾಡಿದೆ. ದೆನ್ ಏನಾಗತ್ತೆ, ಇಲ್ಲೊಂದು ಪಾಸಿಬಲ್ ಇದೆ, ಇಲ್ಲೊಂದು ಪಾಸಿಬಲ್ ಇದೆ. ದೆನ್ ದೇರ್ ಇಸ್ ಎ ಫಾರ್ಮೇಷನ್ ಆಫ್ ವಾಟ್, ಡಬಲ್ ಬಾಂಡ್ ಆಕತ್ರಿ ಇಲ್ಲಿ. ಸೊ ಈ ರೀತಿ ಡಬಲ್ ಬಾಂಡ್ ಆಗೋದ್ರಿಂದ ಏನಾಕತ್ರಿ, ಇದು ಬ್ರಿಡ್ಜ್ಡ್ ಕಾರ್ಬನ್ ಮೇಲೆ, ಈ ಬ್ರಿಡ್ಜ್ಡ್ ಕಾರ್ಬನ್ ಮೇಲೆ ಡಬಲ್ ಬಾಂಡ್ ಬಂದಂಗೆ. ಸೊ ಅಕಾರ್ಡಿಂಗ್ ಟು ವಿಚ್ ರೂಲ್, ಬ್ರೆಡ್ಸ್ ರೂಲ್. ಅಕಾರ್ಡಿಂಗ್ ಟು ಬ್ರೆಡ್ಸ್ ರೂಲ್ ಇಟ್ ಈಸ್ ನಾಟ್ ಪಾಸಿಬಲ್. ಓಕೆ, ಇದು ಕ್ಲೀವ್ ಆಕತ್ರಿ, ಇದು ಕ್ಲೀವ್ ಆಕೈತಿ. ಸಿ ಹಿಯರ್, CH3 ಡಬಲ್ ಬಾಂಡ್ OH, ಇದು ಕ್ಲೀವ್ ಆಗಿ ಹೋಯಿತು. ಎಸ್, ಇದು ಕ್ಲೀವ್ ಆದಮೇಲೆ ಇಲ್ಲಿ ಏನು ಫ್ರೀ ರೆಡಿಕಲ್ ಬರುತ್ತಲ್ಲ ರೀ, ದ್ಯಾಟ್ ರೆಡಿಕಲ್ ಸೇರ್ಕೊಂಡು ಇಲ್ಲಿ ಹಾಕಿದ್ರಿ, ದೇರ್ ಇಸ್ ಎ ಹಿಯರ್ ದಿಸ್ ರೆಡಿಕಲ್ ಸೇರ್ಕೊಂಡು ಡಬಲ್ ಬಾಂಡ್, ದಿಸ್ ರೆಡಿಕಲ್ ಸೇರ್ಕೊಂಡು ಇಲ್ಲಿ ಡಬಲ್ ಬಾಂಡ್ ಫಾರ್ಮ್ ಮಾಡ್ತೈತಿ. ಎಸ್, ಸೊ ಅಕಾರ್ಡಿಂಗ್ ಟು ಬ್ರೆಡ್ಸ್ ರೂಲ್ ದಿಸ್ ಈಸ್ ನಾಟ್ ಪಾಸಿಬಲ್. ಅದೇ ನೆಕ್ಸ್ಟ್ ಬರ್ರಿ, ಅದಕ್ಕೆ ಏನು ಮಾಡ್ತೇವೆ ನಾವು, ಇಲ್ಲಿ ಈ ರೆಡಿಕಲ್ ಸೇರಿ ಸೈಕ್ಲೈಸೇಷನ್ ಪ್ರೊಡಕ್ಟ್ ಮಾಡ್ತೀವಿ. ಎಸ್, ಇಲ್ಲಿ ಅಲ್ಫಾದಲ್ಲಿ ಹೈಡ್ರೋಜನ್ ಇದ್ದರೂ ಕೂಡ ನಾವೇನು ಮಾಡಿದ್ವಿ, ಇಲ್ಲಿ ಸೈಕ್ಲೈಸೇಷನ್ ಮಾಡಿದ್ವಿ. ಎಸ್, ಸೊ ಅಂದರೆ ಈಗ ನೀವೇನು ತಿಳ್ಕೊಬೇಕು ರೀ, ದೇರ್ ಆರ್ 2 ಪಾಸಿಬಿಲಿಟೀಸ್. ಏನು ರೀ, ನಾರಿಸ್ ಟೈಪ್ 2 ಆಗಬೇಕಪ್ಪ ಅಂದರೆ ಏನಿರಬೇಕು, ಅಲ್ಫಾದಲ್ಲಿ ಏನಿರ್ಬೇಕು ರೀ, ಒಂದು ಹೈಡ್ರೋಜನ್ ಇರಬೇಕು. ಇಫ್ ಎರಡು ಆರ್ ಇತ್ತಪ್ಪ ಅಂದರೆ ಸೈಕ್ಲೈಸೇಷನ್ ಆಕೈತಿ. ಅಲ್ಫಾದಲ್ಲಿ ಹೈಡ್ರೋಜನ್ ಇರಬೇಕು, ಗಾಮಾದಲ್ಲಿ ಹೈಡ್ರೋಜನ್ ಇರಬೇಕು. ಇಫ್ ಗಾಮಾದಲ್ಲಿ ಹೈಡ್ರೋಜನ್ ಇದ್ದಾಗ ಆ ಹೈಡ್ರೋಜನ್ ಹೊರಗೆ ಬಂದು ಈ ಆಕ್ಸಿಜನ್ ದಿಸ್ ಕಾರ್ಬನ್ ಕೂಡ ಸೇರಿ OH ಆಗಿ, ಎಸ್, ಈ OH ಆಗಿ ನೆಕ್ಸ್ಟ್ ಏನಾಗ್ತೈತಿ ರೀ, ಇಲ್ಲಿ OH ಆಗ್ತೈತಿ. ಇದೊಂದು ಪಾಸಿಬಿಲಿಟಿ. ನೆಕ್ಸ್ಟ್ ವಿಲ್ ಬಿ ವಾಟ್, ಈ ಅಲ್ಫಾ ಬಾಂಡು ಕ್ಲೀವ್ ಆಗಿ ಏನಾಗ್ತೈತಿ ರೀ, ದೇರ್ ಈಸ್ ಎ ಫೈನಲ್ ಪ್ರಾಡಕ್ಟ್ ಆಗ್ತೈತಿ. ಈ ಟೈಪ್ ಏನಾದರೂ ಸ್ಟೆಪ್ ಫಾಲೋ ಆಗಿದ್ರೆ ದೆನ್ ಇಟ್ ಈಸ್ ಕಂಪಲ್ಸರಿ ನಾರಿಸ್ ಟೈಪ್ 2. ಓಕೆ, ಫಸ್ಟ್ ನೀವೇನು ನೋಡೋಕೆ ಕಲಿಬೇಕು ರೀ, ಗಾಮಾ ಹೈಡ್ರೋಜನ್. ಫಸ್ಟ್ ಸ್ಟೆಪ್ ಈಸ್ ಗಾಮಾ ಹೈಡ್ರೋಜನ್ ಅಷ್ಟೇ. ಓಕೆ, ಸಿ ಹಿಯರ್, ಇಫ್ ಬೋತ್ ಮೀನ್ಸ್ ಅಂದರೆ ಎರಡು ಆರ್ ಏನಾದರೂ, ಅಲ್ಫಾ ಆರ್ ಏನಾದರೂ ಹೈಡ್ರೋಜನ್ ಇದ್ದರೆ ದೆನ್ ನಾರಿಸ್ ಟೈಪ್ 2 ಆಗ್ತೈತಿ. ಇಫ್ ಅದೇನಾದರೂ ಇಲ್ಲಪ್ಪ ಅಂದರೆ ಸೈಕ್ಲೈಸೇಷನ್ ಆಕೈತಿ. ಓಕೆ, ನೆಕ್ಸ್ಟ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್, ದಟ್ ಈಸ್ ಪಟ್ರಾನೋ-ಬುಚ್ಚಿ ರಿಯಾಕ್ಷನ್. ಸೊ ಇಲ್ಲಿ ತನಕ ನಾವೇನು ನೋಡಿದ್ವಿ, ಇಂಟ್ರೊಡಕ್ಷನ್ ಆಫ್ ಫೋಟೋಕೆಮಿಸ್ಟ್ರಿ, ನಾರಿಸ್ ಟೈಪ್ 1, ನಾರಿಸ್ ಟೈಪ್ 2. ಎಸ್, ನಾರಿಸ್ ಟೈಪ್ 1 ನಲ್ಲಿ ಏನಾಕೈತಿ ರೀ, ದಟ್ ಈಸ್ ಎ ಕ್ಲೀವೇಜ್ ಆಫ್ ಅಲ್ಫಾ. ಹೌದಾ, ಅಲ್ಫಾ ಕ್ಲೀವೇಜ್ ಆಕೈತಿ. ನೆಕ್ಸ್ಟ್ ಇರುವಂಥ ಕಾರ್ಬನ್ ಮೇಲೆ ಎರಡು ಹೈಡ್ರೋಜನ್ ಇರ್ತಾವೆ, ಒಂದು ಹೈಡ್ರೋಜನ್ ಹೊರಗೆ ಬರ್ತೈತಿ, ಅದು ಬಂದು ಈ C ಡಬಲ್ ಬಾಂಡ್ O, ಆ ಸಿಗೆ ಏನಾಗ್ತೈತಿ, ಕನೆಕ್ಟ್ ಆಗ್ತೈತಿ. ಸೊ ದಿರ್ ಇಸ್ ಎ ಫಾರ್ಮೇಷನ್ ಆಫ್ ಆಲ್ಡಿಹೈಡ್. ಹೌದಾ, ಸೊ ದಿಸ್ ಈಸ್ ನಾರಿಸ್ ಟೈಪ್ 1. ಎಸ್, ದೆನ್ ಸಮ್ ಟೈಪ್ ಏನಾಗೈತಿ, ಸೈಕ್ಲೈಸೇಷನ್ ಆಕೈತಿ. ಎಸ್, ಇಫ್ ಅದೇನಾದರೂ ಸ್ಟೇಬಲ್ ಇದ್ದರೆ ದೆನ್ ನಾರಿಸ್ ಟೈಪ್ 2. ಅಲ್ಲಿ ಹಾಗೆ ರೀ,
ಆಲ್ಫಾ ಬೀಟಾ ಗಾಮಾ ನೋಡಬೇಕು, ಗಾಮಾ ಹೈಡ್ರೋಜನ್ ನೋಡಬೇಕು. ಗಾಮಾ ಹೈಡ್ರೋಜನ್ ಇತ್ತಾ? ಎಸ್, ಗಾಮಾ ಹೈಡ್ರೋಜನ್ ಇದ್ದರೆ ಅದೇನಾಗ್ತೈತೆ ರೀ, ನಮಗೆ ಆ ಹೈಡ್ರೋಜನ್ ರಿಮೂವ್ ಆಗ್ತೈತಿ. ರಿಮೂವ್ ಆಗಿ ಏನಾಗ್ತೈತೆ ರೀ, ಇಲ್ಲಿ ಸಿ ಡಬಲ್ ಬಾಂಡು ಇದಲ್ಲಿ ಅಲ್ಲಿ ಡಬಲ್ ಬಾಂಡು ಇದೇನಾಗ್ತೈತಿ, ಬಾಂಡ್ ಬ್ರೇಕ್ ಆಗಿ ಇಲ್ಲಿ ಏನಾಗ್ತೈತೆ ರೀ, OH ಫಾರ್ಮ್ ಆಕೈತಿ. ಎಸ್, OH ಫಾರ್ಮ್ ಆಕೈತಿ. ದೆನ್ ನಾವೇನು ನೋಡ್ಬೇಕು ರೀ, ಅಲ್ಫಾದಲ್ಲಿರುವಂಥ ಸಬ್ಸ್ಟಿಟ್ಯೂಷನ್ನು ಎರಡು ಹೈಡ್ರೋಜನ್ ಇದಾವ ಅಥವಾ ಒಂದು ಹೈಡ್ರೋಜನ್ನು ಒಂದು ಆರ್ ಗ್ರೂಪ್ ಇದಾವ ಅಥವಾ ಎರಡು ಆರ್ ಗ್ರೂಪ್ ಇದಾವ ನೋಡಬೇಕು. ಇಫ್ ಎರಡು ಆರ್ ಗ್ರೂಪ್ ಇದ್ದರೆ ಸೈಕ್ಲೈಸೇಷನ್ ಆಗೈತಿ. ಅವ್ರ ಎರಡು ಹೈಡ್ರೋಜನ್ ಇದ್ದರೂ ನಾವು ಸ್ಟೆಪ್ 2 ಆಗ್ತೈತಿ. ಒಂದು ಆರು ಇನ್ನೊಂದು ಹೈಡ್ರೋಜನ್ ಇದ್ದರೂ ನಾವು ಸ್ಟೆಪ್ 2 ಆಗ್ತೈತಿ. ಎಸ್, ಸೊ ಅಲ್ಲಿ ತನಕ ಆಯ್ದಾಯಿತು. ನಾವು ಕಮ್ ಟು ಸಿ ದಿ ಪಟ್ಟಣಬುಚ್ಚಿ ರಿಯಾಕ್ಷನ್. ಇಲ್ಲಿ ಪಟ್ಟಣಬುಚ್ಚಿ ರಿಯಾಕ್ಷನಲ್ಲಿ ಏನಾಗತ್ತಪ್ಪ ಅಂದರೆ ಕಾರ್ಬೊನಿಲ್ ಕಂಪೌಂಡ್ಸ್ ಫಾರ್ಮ್ ಆಗ್ತವೆ. ದಟ್ ಈಸ್ ಕೀಟೋನ್ ಆ್ಯಂಡ್ ಅಲ್ಡಿಹೈಡ್. ಇಲ್ಲಿ ಏನಾಗತ್ತೆ ರೀ, ಕೀಟೋನ್ ಮತ್ತು ಅಲ್ಡಿಹೈಡ್ ಸೇರಿಕೊಂಡು ದೇರ್ ಇಸ್ ಎ ಫಾರ್ಮೇಷನ್ ಆಫ್ ವಾಟ್, ಆಕ್ಸಿಟೇನ್. ಏನಾಗೈತಿ ಇದು, ಆಕ್ಸಿಟೇನ್ ಅನ್ನೋ ಒಂದು ಹೆಟ್ರೋಸೈಕ್ಲಿಕ್ ಕಂಪೌಂಡ್ ಫಾರ್ಮ್ ಆಕೈತಿ. ಎಸ್, ಇಫ್ ಏನಾದರೂ ನೋಡಿಬಿಡ್ರಿ ರಿಯಾಕ್ಷನ್ದಲ್ಲಿ ಆಕ್ಸಿಟೇನ್ ಇದ್ದು ಆಕ್ಸಿಜನ್ ಮೂಲಕ ಏನಾದರೂ ರಿಂಗ್ ಫಾರ್ಮೇಷನ್ ಆಗಿದ್ದರೆ ದಟ್ ಈಸ್ 100% ಪಟ್ಟಣಬುಚ್ಚಿ ರಿಯಾಕ್ಷನ್. ಬೇರೆ ಡೌಟೇ ಬೇಡ. ಸುಮ್ಮನೆ ನೀವೇನು ಟಿಕ್ ಹಾಕ್ಬೇಕು ರೀ, ಪಟ್ಟಣಬುಚ್ಚಿ ರಿಯಾಕ್ಷನ್ ಅಂತ ಟಿಕ್ ಹಾಕಬೇಕು. ಓಕೆ, ನೋಡೋಣ ಬರ್ರಿ. ಒಂದು ಅಲ್ಕೇನ್ ಐತಿ, ಇನ್ನೊಂದು ಏನೈತಿ ರೀ, ಅಲ್ಡಿಹೈಡ್ ಐತಿ. ಓಕೆ, ಒಂದು ಅಲ್ಕೇನ್ ಐತಿ, ಇನ್ನೊಂದು ಅಲ್ಡಿಹೈಡ್ ಐತಿ. ಯಾವಾಗಿದ್ದು ಸಬ್ಸ್ಟಿಟ್ಯೂಟ್ ಒಳಗೆ ಏನಿರ್ತೈತಿ ರೀ, ದೇರ್ ಈಸ್ ಅಲ್ಕೇನ್ ಆ್ಯಂಡ್ ದೆನ್ ಅಲ್ಡಿಹೈಡ್. ಸೊ ನೀವು 2 ಪಾಯಿಂಟ್ ಅಬ್ಸರ್ವ್ ಮಾಡಬೇಕು. ಇಫ್ ಅಲ್ಕೇನ್ ಅಲ್ಡಿಹೈಡ್ ಇದ್ದು ಆಕ್ಸಿಟೇನ್ ಫಾರ್ಮ್ ಆಯ್ತಾ, ದಟ್ ಈಸ್ ಪಟ್ಟಣಬುಚ್ಚಿ ರಿಯಾಕ್ಷನ್ ಅಷ್ಟೇ. ಓಕೆ, ಬನ್ನಿ ಹೆಂಗೆ ಆಕೈತಪ್ಪ ಇದು ಅಂತ ನೋಡೋಕೆ ಹೋದರೆ ಇಲ್ಲಿ 2 ಬಾಂಡ್ ಇರ್ತವೆ. ಹೌದಾ, ಹಿಯರ್ ಇಟ್ ಈಸ್ 2. ಇವೆರಡು ಏನಾಗ್ತಾವೆ ರೀ, ಬ್ರೇಕ್ ಆಗ್ತಾವೆ. ಇಲ್ಲಿ ಮೇನ್ ನೋಡಬೇಕಪ್ಪ ಅಂದರೆ ದಿಸ್ ಆಕ್ಸಿಜನ್ ಈಸ್ ವಾಟ್, ಅನ್ಸ್ಟೇಬಲ್ ರ್ಯಾಡಿಕಲ್. ಇಫ್ ಇದೇನಾದರೂ ಅನ್ಸ್ಟೇಬಲ್ ಇದ್ದರೆ ಮೋರ್ ರಿಯಾಕ್ಟಿವ್, ಅದೇನಾದರೂ ಅನ್ಸ್ಟೇಬಲ್ ಇಲ್ಲಪ್ಪ ಅಂದರೆ ಏನ್ರಿ, ಇಫ್ ಇಟ್ ಇಸ್ ಎ ಸ್ಟೇಬಲ್ ಲೆಸ್ ರಿಯಾಕ್ಟಿವ್. ಸೊ ಈ ಥರ ನೋಡಬೇಕು. ಅನ್ಸ್ಟೇಬಲ್ ಕಾಸಸ್ ಮೋರ್ ರಿಯಾಕ್ಟಿವ್. ಹೌದಾ, ಇಂಟರ್ಮೀಡಿಯೇಟ್ಸ್ ನೋಡ್ರಿ, ದಟ್ ಈಸ್ ಅನ್ಸ್ಟೇಬಲ್ ಆ್ಯಂಡ್ ಮೋರ್ ರಿಯಾಕ್ಟಿವ್. ಹೌದಾ, ಸೊ ಅದೇ ಥರ. ದೆನ್ ಇಲ್ಲಿ ನೋಡ್ಬೇಕು ನಾವು ಏನ್ರಿ, ಈ ಅಲ್ಕಿನ್ ಯಾವ ಗ್ರೂಪು ಅನ್ಸ್ಟೇಬಲ್ ಇದೆ. ಅನ್ಸ್ಟೇಬಲ್ ಅಂದ್ರೆ ಏನ್ರಿ, ಪ್ರೈಮರಿ ಇರಬೇಕು. ಪ್ರೈಮರಿ ಇಸ್ ಎ ಅನ್ಸ್ಟೇಬಲ್, ದೆನ್ ಸೆಕೆಂಡರಿ, ದೆನ್ ಟರ್ಸರಿ. ಓಕೆ, ಬನ್ನಿ ಈಗ ನಾವು ನೋಡ್ತೀವಿ ಸೆಕೆಂಡ್. ದಿಸ್ ಈಸ್ ಸೆಕೆಂಡ್ ಎಕ್ಸಾಂಪಲ್. ಏನು ನೋಡೋಣ್ರಿ, ನೋಡ್ರಿ ದಿಸ್ ಈಸ್ ವಾಟ್, ಕೀಟೋನ್. ಹೌದಾ, ಕೀಟೋನ್ ಕೂಡ ಏನೈತ್ರಿ, ದಿಸ್ ಈಸ್ ಅಲ್ಕಿನ್. ಹೌದಾ, ಸೊ ಇಲ್ಲಿ ಏನಾಗೈತ್ರಿ, ಇಲ್ಲಿ 2 ರ್ಯಾಡಿಕಲ್ ಫಾರ್ಮ್ ಆಕಾವು. ದೆನ್ ಇಲ್ಲೊಂದು ರ್ಯಾಡಿಕಲ್ಲು ಇಲ್ಲೊಂದು ರ್ಯಾಡಿಕಲ್ ಫಾರ್ಮ್ ಆಕೈತಿ. ಹೌದಾ, ಸೊ ಹೀಗೆ ರೀತಿ ಫಾರ್ಮ್ ಆದಾಗ ಏನಾಗತ್ತೆ ರೀ, ಇವೇನದಾವ್ರಿ, ದೀಸ್ ಆರ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ದು ಇವೇನಾದರೂ ಸಿಸ್ ಅದಾವು. ದೀಸ್ ಆರ್ ಇನ್ ಎ ಸಿಸ್ ಫಾರ್ಮ್. ಎರಡು ಒಂದೇ ಕಡೆ ಅದಾವು. ಸೊ ದೇರ್ ಇಸ್ ಎ ಫಾರ್ಮೇಷನ್ ಆಫ್ ಟ್ರಾನ್ಸ್ ಪ್ರೊಡಕ್ಟ್. ದಟ್ ಈಸ್ ಒಂದು ಏನ್ರಿ, ಟುವರ್ಡ್ಸ್ ಇದ್ದರೆ ಇನ್ನೊಂದು ಬ್ಯಾಕ್ ಸೈಡ್. ದಿಸ್ ಈಸ್ ಟ್ರಾನ್ಸ್ ಪ್ರೊಡಕ್ಟ್. ಓಕೆ, ಸೊ ಇದರಲ್ಲಿ ಅಬ್ಸರ್ವ್ ಮಾಡಬೇಕು. ಇಫ್ ಏನಾದರೂ ಸಿಸ್ ಕೊಟ್ಟರೆ, ಎಸ್, ಸಬ್ಸ್ಟ್ರೇಟ್ ಆರ್ ಎಲ್ಸ್ ರಿಯಾಕ್ಟೆಂಟಲ್ಲಿ ಏನಾದರೂ ಸಿಸ್ ಇದ್ದರೆ ಅದೇನಾಗ್ತೈತೆ ರೀ, ಟ್ರಾನ್ಸ್ ಆಕೈತಿ. ಯಾವಾಗಪ್ಪ ಅಂದರೆ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ದಾಗ. ಓಕೆ, ನೆಕ್ಸ್ಟ್ ಬನ್ನಿ. ಇಫ್ ಏನಾದರೂ ಇದೆ ಕೀಟೋನ್ಗೆ ನಾವೇನಾದರೂ CN ಅಂದರೆ ಏನ್ರಿದು, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ದರೆ ದಿಸ್ ಸಿಸ್ ಕನ್ವರ್ಟ್ಸ್ ಟು ಸಿಸ್ ಓನ್ಲಿ. ಓಕೆ, ಅದೇನು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ದಾಗ. ಓಕೆ, ನೆಕ್ಸ್ಟ್ ಬರ್ರಿ. ದೆನ್ ಇಲ್ಲಿ ಏನೈತ್ರಿ, ಸಿ ಡಬಲ್ ಬಾಂಡು PH ಅಂದರೆ ಏನದಾವ ರೀ, 2 ಫಿನೈಲ್ ರಿಂಗ್ ಇದ್ದಾವೆ. ಸೊ ದಿಸ್ ಈಸ್ ಮೋಸ್ಟ್ ಸ್ಟೇಬಲ್. ಹೌದಾ, ಸ್ಟೇಬಲ್ ಐತಿ. ದೆನ್ ದೇರ್ ಈಸ್ ಎ ವಾಟ್, ಅಲ್ಕಿನ್. ವಾಟ್, ಕೀಟೋನ್ ಪ್ಲಸ್ ಅಲ್ಕಿನ್. ದೆನ್ ದೇರ್ ಈಸ್ ಎ ಫಾರ್ಮೇಷನ್ ಆಫ್ ವಾಟ್, ನೋಡ್ರಿ ಈಗ ಇದೊಂದು ಬಾಂಡ್ ಬ್ರೇಕ್ ಆಯಿತು, ಇಲ್ಲೊಂದು ಬಾಂಡ್ ಬ್ರೇಕ್ ಆಯಿತು. ಸೊ ದಿಸ್ ಈಸ್ ಅನ್ಸ್ಟೇಬಲ್. ದೆನ್ ಇಲ್ಲೊಂದು ಬಾಂಡ್ ಬ್ರೇಕ್ ಆಗೈತಿ, ಇಲ್ಲೊಂದು ಬಾಂಡ್ ಬ್ರೇಕ್ ಆಗೈತಿ. ಎರಡೂ ನೀವೇನು ಮಾಡಿಬಿಡ್ತೀರಿ, ಮರ್ಜ್ ಮಾಡಿಬಿಡ್ತೀರಿ. ಸಿ ಹಿಯರ್, ದಿಸ್ O ಬಾಂಡ್ ವಿತ್ ದಿಸ್. ಹೌದಾ, ನೋಡ್ರಿ, ದಿಸ್ CPH ಬಾಂಡ್ ವಿತ್ O. ಎಸ್, ಅಗೇನ್ ಇಲ್ಲಿ ಒಂದು ಇರೋದಲ್ರಿ ಪಾಯಿಂಟು, ಈ ಪಾಯಿಂಟ್ ಏನು ಮಾಡ್ತೈತಿ ರೀ, ಇದೊಂದು C ಕೂಡ ಸೇರ್ಕೊತೈತಿ. ಎಸ್, ದಿಸ್ ಆಕ್ಸಿಜನ್ ವಿಲ್ ಬೈಂಡ್ ವಿತ್ 1 ಕಾರ್ಬನ್ ಆ್ಯಂಡ್ ದಿಸ್ ಕಾರ್ಬನ್ ವಿಲ್ ಬೈಂಡ್ ವಿತ್ ಅನದರ್ ಕಾರ್ಬನ್. ಇಷ್ಟೇ ರೀ. ಈ ರೀತಿ ನೀವೇನು ಮಾಡಬೇಕು, ಬಾಂಡಿಂಗ್ನ ತೋರಿಸ್ಬೇಕು. ಒಂದು ಆಕ್ಸಿಜನ್ನು ರ್ಯಾಡಿಕಲ್ಲು ಒಂದು ಕಾರ್ಬನ್ ಕೂಡ ಬೈಂಡ್ ಆದರೆ ಇನ್ನೊಂದು ಕಾರ್ಬನ್ ಇರ್ತೈತಲ್ರಿ ಅದ್ರದ್ದು, ಆ ರ್ಯಾಡಿಕಲ್ಲು ಇನ್ನೊಂದು ಕಾರ್ಬನ್ ಕೂಡ ಬೈಂಡ್ ಆಗಬೇಕು. ಅಷ್ಟೇ. ಇಷ್ಟು ತೋರಿಸ್ಬಿಟ್ರೆ ನೋಡು, ದಿಸ್ ಕಾರ್ಬನ್ ದಿಸ್ ವಿಲ್ ಬೈಂಡ್ ವಿತ್ ದಿಸ್ ವಿಲ್ ಬೈಂಡ್ ವಿತ್ ದಿಸ್.
ಆ್ಯಂಡ್ ಅಗೇನ್ ಒಂದು ಬಾಂಡಿಂಗ್ ಇಲ್ಲಿ ಇದ್ದೇ ಇರ್ತೈತಿ. ಇಷ್ಟು ತೋರಿಸ್ಬಿಟ್ರೆ ನಿಮ್ಗೆ ಏನಾಗ್ತೈತೆ ರೀ ಇದು ದಿಸ್ ಈಸ್ ವಾಟ್ ಪಟ್ರನೊಬುಚ್ಚಿ ರಿಯಾಕ್ಷನ್. ಎಲ್ಲ ರಿಯಾಕ್ಷನಿಗೂ ಸೇಮ್ ಇದೇ ಥಿರಿ ನಾವು ಫಾಲೋ ಮಾಡ್ತಾ ಹೋಗ್ತೀವಿ. ಸೊ ದಿಸ್ ಈಸ್ ವಾಟ್ ಟ್ರಾನ್ಸ್ ಪ್ರಾಡಕ್ಟ್. ಓಕೆ, ನೆಕ್ಸ್ಟ್ ಟ್ರಾನ್ಸ್ ಪ್ರಾಡಕ್ಟ್ ಆಗೋದ್ರಿಂದ ಇಲ್ಲೇನಾಗೈತೆ ರೀ ದಿಸ್ ಫಾಲೋ ವಾಟ್ ಇಂಟರ್ ಸಿಸ್ಟಮ್ ಕ್ರಾಸಿಂಗ್. ಓಕೆ, ಆ್ಯಂಡ್ ಸ್ಪಿನ್ ಇನ್ವರ್ಷನ್ ಆಕೈತಿ. ಎಸ್, ಅದಕ್ಕಾಗಿ ಏನಾಕೈತಿ ಇಲ್ಲಿ ಸಿಸ್ ಇದ್ದಿದ್ದು ಟ್ರಾನ್ಸ್ ಆಕೈತಿ, ಟ್ರಾನ್ಸ್ ಇದ್ದಿದ್ದು ಸಿಸ್ ಆಕೈತಿ. ಸೊ ನೆನಪಿಲ್ರಿ, ಪಟ್ರನೊಬುಚ್ಚಿ ರಿಯಾಕ್ಷನ್ ಆಲ್ವೇಸ್ ಫಾಲೋ ವಾಟ್ ಇಂಟರ್ ಸಿಸ್ಟಮ್ ಕ್ರಾಸಿಂಗ್. ಈ ಕ್ವಶನ್ ಬರ್ತೈತೆ ರೀ, ಏನ್ರಿ ಇದು ಆಲ್ವೇಸ್ ಪಟ್ರನೊಬುಚ್ಚಿ ರಿಯಾಕ್ಷನ್ ವಿಲ್ ಫಾಲೋ ದಿ ವಾಟ್ ಇಂಟರ್ ಸಿಸ್ಟಮ್ ಕ್ರಾಸಿಂಗ್. ಇಂಟರ್ ಸಿಸ್ಟಮ್ ಕ್ರಾಸಿಂಗ್ ಬರೋದ್ರಿಂದ ಇಲ್ಲಿ ಏನಾಕೈತಿ ರೀ ಸ್ಪಿನ್ ಇನ್ವರ್ಷನ್ ಆಕೈತಿ. ಸಿಸ್ ಇದ್ದಿದ್ದು ಟ್ರಾನ್ಸ್ ಆಕೈತಿ, ಟ್ರಾನ್ಸ್ ಇದ್ದಿದ್ದು ಸಿಸ್ ಆಕೈತಿ. ಇನ್ ದಿ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್, ಓನ್ಲಿ ಇನ್ ದಿ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಅದೇನಾದರೂ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ದರೆ ಸಿಸ್ ಇದ್ದಿದ್ದು ಸಿಸ್ ಆಗಿ ಉಳಿಯುತ್ತೆ. ನೋಡಂಬರಿ ಇಲ್ಲಿ ಸಿ ಹಿಯರ್ ದಿಸ್ ಇಸ್ ವಾಟ್ ದಿಸ್ ಈಸ್ ಎರಡು ಫಿನಲ್ ರಿಂಗ್ ಇದಾವೆ. ದಿಸ್ ಈಸ್ ಕಾಲ್ಡ್ ಆಸ್ ಕೀಟೋನ್. ಕೀಟೋನ್ ಏನೈತೆ ರೀ ಅಲ್ಕಿನ್ ಕೂಡ ಬಾಂಡ್ ಆಯಿತು. ಸೊ ಏನಾಗೈತೆ ರೀ ಈಗ ಇಲ್ಲಿದ್ದು ಈ ರೆಡಿಕಲ್ ಕೂಡ ಈ ಕಾರ್ಬನ್ ಕೂಡ ಬಾಂಡ್ ಆಗ್ತೈತಿ. ಎಸ್, ದಿಸ್ ಕಾರ್ಬನ್ ಈಸ್ ಬೈಂಡ್ ವಿತ್ ದಿಸ್ ಮಿಥೈಲ್ ಗ್ರೂಪ್ ಆ್ಯಂಡ್ ದಿಸ್ ಕಾರ್ಬನ್ ಈಸ್ ಬೈಂಡ್ ವಿತ್ ದಿಸ್ ಮಿಥೈಲ್ ಗ್ರೂಪ್. ಇಲ್ಲಿ ಎರಡು PH ಗ್ರೂಪ್ ಇದ್ದಾವೆ. ಎಸ್, ಇಫ್ ನೋಡ್ರಿ ದಿಸ್ ಈಸ್ ಸಿಸ್ ಆ್ಯಂಡ್ ದಿಸ್ ಈಸ್ ಟ್ರಾನ್ಸ್. ಹೌದಾ, ಸಿಸ್ ಇದ್ದಿದ್ದು ಟ್ರಾನ್ಸ್ ಆದರೆ ದಿಸ್ ಟ್ರಾನ್ಸ್ ಪ್ರಾಡಕ್ಟ್ ಈಸ್ ಮೇಜರ್ ಪ್ರಾಡಕ್ಟ್. ಓಕೆ, ಆ್ಯಂಡ್ ದಿಸ್ ಸಿಸ್ ಪ್ರಾಡಕ್ಟ್ ಈಸ್ ಮೈನರ್ ಪ್ರಾಡಕ್ಟ್. ಅದೇ ನೆಕ್ಸ್ಟ್ ಬರ್ರಿ, ಇಲ್ಲಿ ಏನೈತಿ ದಿಸ್ ಈಸ್ ವಾಟ್ ದಿಸ್ ಈಸ್ ಅಲ್ಕೀನ್. ಹೌದಾ, ಇದೇನಿದು ಅಲ್ಕೀನ್. ಈ ಅಲ್ಕೀನ್ ಏನಾದರೂ ಟ್ರಾನ್ಸ್ ಪ್ರಾಡಕ್ಟ್ ಸೇರಿದರೆ ದೆನ್ ದಿಸ್ ಸಿಸ್ ಪ್ರಾಡಕ್ಟ್ ಈಸ್ ಮೇಜರ್ ಪ್ರಾಡಕ್ಟ್ ಆ್ಯಂಡ್ ದಿಸ್ ಟ್ರಾನ್ಸ್ ಪ್ರಾಡಕ್ಟ್ ಈಸ್ ಮೈನರ್ ಪ್ರಾಡಕ್ಟ್. ಓನ್ಲಿ ಇನ್ ಕೇಸ್ ಆಫ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ನೆನಪಿಲ್ರಿ. ಓಕೆ, ಅದೇ ನಾವು ನೆಕ್ಸ್ಟ್ ಏನು ನೋಡ್ರಿ, ಈಗ ಇಫ್ ಅದೇನಾದರೂ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ದರೆ ಏನಾಗ್ತೈತಿ ಅಂತ ನೋಡೋಣ. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ದರೆ ನೋಡಿರಿ, ಈ ಕಾರ್ಬನ್ ಈ ಆಕ್ಸಿಜನ್ ಹೋಗಿ ಈ ಕಾರ್ಬನ್ ಕೂಡ ಸೇರ್ಕೋತೈತಿ, ಆಕ್ಸಿಜನ್ ವಿತ್ ದಿಸ್ CN ಗ್ರೂಪ್. ಹೌದಾ, ದಿಸ್ ಕಾರ್ಬನ್ ವಿಲ್ ಜಾಯಿನ್ ವಿತ್ ದಿಸ್ ಕಾರ್ಬನ್. ಈ ನೋಡಿರಿ ದಿಸ್ ಸಿಸ್ ಒಂದೇ ಸೈಡ್ ಇದ್ದಾವೆ, ದಿಸ್ ವಿಲ್ ರಿಸಲ್ಟ್ ಟು ಸಿಸ್ ಓನ್ಲಿ ಇಫ್ ಇಟ್ ಈಸ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದೆ, ಇದು ಸಿಸ್ ಏನಾಗ್ತೈತಿ ಸಿಸ್ಸೇ ಆಗ್ತೈತಿ. ಓಕೆ, ನೆಕ್ಸ್ಟ್ ಬನ್ನಿ, ಇಫ್ ಏನಾದರೂ ಈ ಟೈಪ್ ರಿಯಾಕ್ಷನ್ ಇದ್ದರೆ, ಇಫ್ ದ ಸಬ್ಸ್ಟ್ರೇಟ್ ಈಸ್ ಲೈಕ್ ದಿಸ್ ಟ್ರಿಪಲ್ ಬಾಂಡ್ ಇದೆ, ದೆನ್ ದಿಸ್ ಒನ್ ಇಸ್ ದೇರ್. ಈಗ ಏನಾಗ್ತೈತೆ ರೀ ಇಲ್ಲಿ ನೋಡಿರಿ ಒಂದು ಬಾಂಡ್ ಬ್ರೇಕ್ ಆಗ್ತೈತಿ, ದೆನ್ ದೇರ್ ಈಸ್ ಎ ಡಬಲ್ ಬಾಂಡ್ ವಿಲ್ ಹಾಗೆ ಉಳ್ಕೋತೈತಿ. ಹೌದಾ, ಈ ಕಾರ್ಬನ್ನು ಈ ಕಾರ್ಬನ್ ಬಾಂಡ್ ಆಗ್ತೈತಿ, ಈ ಆಕ್ಸಿಜನ್ನು ಈ ಕಾರ್ಬನ್ ಕೂಡ ಬಾಂಡ್ ಆಗ್ತೈತಿ. ದೆನ್ ದೇರ್ ಈಸ್ ಎ ವಾಟ್ 4 ಮೆಂಬರ್ ರಿಂಗ್ ಪ್ಲಸ್ ಡಬಲ್ ಬಾಂಡ್. ನಿಮ್ಗೆ ಆಗಲೇ ಹೇಳಿದ್ದಾನು, ಎಲ್ಲೇ ನಿಮ್ಗೆ ಏನಾದರೂ 4 ಮೆಂಬರ್ ರಿಂಗ್ ಬಂದರೆ ಅದೇನಿರ್ತೈತೆ ರೀ ಅನ್ಸ್ಟೇಬಲ್ ಇರ್ತೈತಿ. ಎಸ್, ಬಟ್ ಇನ್ ಪಟ್ರನೊಬುಚ್ಚಿ ರಿಯಾಕ್ಷನ್ ಇಟ್ ವಿಲ್ ಬಿ ಓಕೆ. 4 ಮೆಂಬರ್ ರಿಂಗ್ ಇದ್ದರೆ ಓಕೆ, ಬಟ್ ಇಲ್ಲೇನೈತೆ ರೀ 4 ಮೆಂಬರ್ ರಿಂಗ್ ಪ್ಲಸ್ ಡಬಲ್ ಬಾಂಡ್ ಇದೆ, ಅಲ್ಲಿ ಏನಾಕೈತೆ ರೀ ಇನ್ನೂ ರಿಂಗ್ ಸ್ಟ್ರೇನ್ ಬರ್ತಾ ಹೋಗ್ತೈತಿ. ಸೊ ದ್ಯಾಟ್ ಏನಾಕೈತೆ ರೀ ರಿಂಗ್ ಓಪನಿಂಗ್ ಆಗ್ತೈತಿ. ಈ ಬಾಂಡ್ ಇಲ್ಲಿ ಕ್ಲೀವ್ ಇಲ್ಲಿ ಬಂದೈತಿ, ದಿಸ್ ಡಬಲ್ ಬಾಂಡ್ ವಿಲ್ ಗೆಟ್ ಕ್ಲೀವ್ ಆ್ಯಂಡ್ ದಿಸ್ ಕಾರ್ಬನ್ ಆ್ಯಂಡ್ ಆಕ್ಸಿಜನ್ ಬಾಂಡ್ ವಿಲ್ ಗೆಟ್ ಕ್ಲೀವ್. ಸೊ ಏನಾಕೈತಿ ಇದು ಇಲ್ಲಿ ಹೋದಾಗ C ಡಬಲ್ ಬಾಂಡ್ ಆರ್, C ಡಬಲ್ ಬಾಂಡ್ ಸಿ ಹಿಯರ್ ಸಿ, ಈ ಬಾಂಡ್ ಇಲ್ಲಿ ಬಂತು, ಡಬಲ್ ಬಾಂಡ್ O, C ಡಬಲ್ ಬಾಂಡ್ O, ದಿಸ್ ಕಾರ್ಬನ್ ಕನೆಕ್ಟ್ ವಿತ್ ದಿಸ್ ಆರ್. ಹೌದಾ, ದೆನ್ ಇದಿಲ್ಲಿ ಬಂದಾಗ ಇಲ್ಲಿ ಸಿಂಗಲ್ ಬಾಂಡ್ ಬರ್ತೈತಿ, ಇಲ್ಲಿ ಡಬಲ್ ಬಾಂಡ್ ಬರ್ತೈತಿ. ಸಿ ಹಿಯರ್ ಸಿ PH ಇದು ಇಲ್ಲಿ ಬಂತು, ಇಲ್ಲಿ ಡಬಲ್ ಬಾಂಡ್ ಬಂತು, ಡಬಲ್ ಬಾಂಡ್ C ದಿಸ್ ಆರ್. ಸೊ ಈ ಟೈಪ್ ಏನಾಕೈತಿ ಇದು ರಿಂಗ್ ಓಪನಿಂಗ್ ರಿಯಾಕ್ಷನ್ ಆಕೈತಿ. ದೆನ್ ದಿಸ್ ಈಸ್ ದಿ ಮೇಜರ್ ಪ್ರಾಡಕ್ಟ್. ಓಕೆ, ನೋಡ್ರಿ ಇಲ್ಲಿ ಈ ಟೈಪ್ ಕೊಟ್ಟು ನೀವು ಏನಾದರೂ ಇಲ್ಲಿ ನೋಡಿರಿ, ಈ ಬರೀ ನೀವು ಏನಾದರೂ ಪ್ರಾಡಕ್ಟ್ ನೋಡಿದ್ರಿ ನೀವೇನು ಅನ್ಕೊಂಡ್ಬಿಡ್ತೀರಿ, ಇಲ್ಲಿ ಆಕ್ಸಿಜನ್ ಫಾರ್ಮ್ ಆಗೇ ಇಲ್ಲ, ಇಲ್ಲಿ ರಿಂಗ್ ಫಾರ್ಮೇಷನ್ ಆಗೇ ಇಲ್ಲ, ಸೊ ದಿಸ್ ಇಸ್ ನಾಟ್ ಎ ಪಟ್ರನೊಬುಚ್ಚಿ ರಿಯಾಕ್ಷನ್ ಅಂತೀರಿ. ಬಟ್ ನೋಡ್ರಿ ಇಲ್ಲಿ ಏನಿತ್ತು, ಇಲ್ಲಿ ಕೀಟೋನ್ ಪ್ಲಸ್ ಅಲ್ಕೀನ್. ಓಕೆ, ಇದನ್ನು ನೋಡ್ಬೇಕ್ರಿ ನೀವು, ದೇರ್ ಇಸ್ ಎ ಪ್ರೆಸೆನ್ಸ್ ಆಫ್ ಕೀಟೋನ್ ಪ್ಲಸ್ ಅಲ್ಕೀನ್. ಅಲ್ಡಿಹೈಡ್ ಅವ್ರ ಕೀಟೋನ್ ಇದ್ದು ಅಲ್ಕೀನ್ ಇದ್ದರೆ ದಟ್ ಈಸ್ 100% ಪಟ್ರನೊಬುಚ್ಚಿ ರಿಯಾಕ್ಷನ್. ಓಕೆ, ಆಯಿತಾ. ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ವಿಲ್ ಬಿ ದಿಸ್. ಇಲ್ಲಿ ನೋಡ್ರಿ ಹಿಯರ್ ಆಲ್ಸೋ ದಿಸ್ ಈಸ್ ಡಬಲ್ ಬಾಂಡ್ ಐತಿ, ದೆನ್ ಹಿಯರ್ ಇಟ್ ಈಸ್. ಈಗೇನಾಕೈತಿ ನೋಡ್ಬೇಕಪ್ಪ ನೀವು, ಏನಂದರೆ ನಾನು ನಿಮ್ಗೆ ಆಗಲೇ ಇದ್ದೆ ಅನ್ಸ್ಟೇಬಲ್ ಇರಬೇಕು ಅಂತ. ದಿಸ್ ಕಾರ್ಬನ್ ಈಸ್ ಕನೆಕ್ಟಿಂಗ್ ವಿತ್ 2 ಮಿಥೈಲ್ ಗ್ರೂಪ್ ಅಂದರೆ ಏನ್ರಿ ಇದು, ದಿಸ್ ಈಸ್ ವಾಟ್ ಟರ್ಷರಿ ಕಾರ್ಬನ್. ಅದೇ ನೋಡ್ರಿ ಇಲ್ಲಿ ಏನಾದರೂ ನಿಮ್ಗೆ ಫ್ರೀ ರೆಡಿಕಲ್ ಜನರೇಟ್ ಆದರೆ ಇಲ್ಲಿ ಏನೂ ಇಲ್ಲ. ಸೊ ದಿಸ್ ಆ್ಯಂಡ್ ದಿಸ್ ಆಕ್ಸಿಜನ್ ವಿಲ್ ಗೆಟ್ ಬೈಂಡ್ ಆ್ಯಂಡ್ ದಿಸ್ ವಿಲ್ ಗೆಟ್ ಬೈಂಡ್. ನೋಡ್ರಿ ಈ ಆಕ್ಸಿಜನ್ನು ದೆನ್ ಈ ಕಾರ್ಬನ್ ಬೈಂಡ್ ಆಗ್ತೈತಿ. ಸೊ
ಒಂದೇ ಈ ಕಾರ್ಬನ್ ಆ್ಯಂಡ್ ದಿಸ್ ಕಾರ್ಬನ್ ವಿಲ್ ಗೆಟ್ ಬೈಂಡ್. ಅದಕ್ಕೆ ನೋಡ್ರಿ ಎಮ್ಮಿ ಅಂದರೆ ಇಲ್ಲಿ ಎರಡು ಮಿಥೈಲ್ ಗ್ರೂಪ್, ದೆನ್ ದೇರ್ ಇಸ್ ಎ ಫಿನೈಲ್ ಗ್ರೂಪ್. ಸೊ ದಿಸ್ ಈಸ್ ಫಸ್ಟ್ ಕೇಸ್. ಇನ್ನೊಂದು ಕೇಸ್ ನೋಡೋಕೆ ಹೋದರೆ ಏನು ಮಾಡ್ತೀವಿ ನಾವು, ಈ ರೀತಿ ಏನು ಮಾಡ್ತೀವಿ ರೀ, ಟರ್ನ್ ಮಾಡ್ತೀವಿ. ಸೊ ಈಗ ನೋಡ್ರಿ ನಾವು ದಿಸ್ ಗ್ರೂಪ್ ಆ್ಯಂಡ್ ದಿಸ್ ಗ್ರೂಪ್, ಹೌದಾ, ಅಂದರೆ ಏನು ಮಾಡ್ಯಾರ ಈಗ ಇದು 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 ಎರಡು ಪಾಯಿಂಟ್ ಮಾಡ್ಯಾರ, ಹೌದಾ, ಎಸ್. ಸೊ ದಿಸ್ ಈಸ್ ನಾಟ್ ದ್ಯಾಟ್ ಮಚ್ ಅನ್ಸ್ಟೇಬಲ್. ಒಂದು ಇದೇನಿಲ್ಲ ರೀ, ಅನ್ಸ್ಟೇಬಲ್ ಇರ್ತೈತಿ. ಬಿಕಾಸ್ ಏನೇನಾಕೈತಿ ಇಲ್ಲಿ, ಇದು ಇದು ಇರಂಗಿಲ್ಲ ರೀ. ವಾಟ್ ಇಟ್ ಈಸ್ ನಾಟ್ ಸ್ಟೇಬಲ್. ಎಸ್, ಈ ಅನ್ಸ್ಟೇಬಲ್ಲು ಮತ್ತು ಈ ಅನ್ಸ್ಟೇಬಲ್ಲು ಸೇರಬೇಕು, ನಾಟ್ ವಿತ್ ದಿಸ್. ಓಕೆ, ಸೊ ದಿಸ್ ಈಸ್ ನಾಟ್ ದ್ಯಾಟ್ ಮಚ್ ಸ್ಟೇಬಲ್, ಬಟ್ ಫಸ್ಟ್ ಕೇಸ್ ಈಸ್ ಸ್ಟೇಬಲ್. ಅದೇ ನೆಕ್ಸ್ಟ್ ಬರ್ರಿ, ವಾಟ್ ಅನ್ಸ್ಟೇಬಲ್ ಲೀಡ್ಸ್ ಟು ರಿಯಾಕ್ಟಿವಿಟಿ, ಹೌದಾ, ಅನ್ಸ್ಟೇಬಲ್ ಲೀಡ್ಸ್ ಟು ರಿಯಾಕ್ಟಿವಿಟಿ. ಅದಕ್ಕಾಗಿ ನಾವೇನು ಮಾಡ್ತೀವಿ ರೀ, ನೋಡ್ರಿ ಏನು ಮಾಡ್ತೀವಿ ರೀ, ಈ ಟರ್ಷರಿ ಕಾರ್ಬನ್ ಕೂಡ ರಿಯಾಕ್ಟ್ ಮಾಡಲ್ಲ, ಅಂದರೆ ಹಿಂಗೆ ರಿಯಾಕ್ಟ್ ಮಾಡ್ತೀವಿ. ಅದೇ ಈ ಪ್ರೈಮರಿ ಕಾರ್ಬನ್ನ ಈ ಅನ್ಸ್ಟೇಬಲ್ ಇರುವಂಥ ಆಕ್ಸಿಜನ್ ಕೂಡ ರಿಯಾಕ್ಟ್ ಮಾಡಿ ದಿಸ್ ವಿಲ್ ಬಿ ಫಾರ್ಮ್. ಓಕೆ, ಸಿ ಹಿಯರ್ ಪ್ರೈಮರಿ ಆ್ಯಂಡ್ ಆಕ್ಸಿಜನ್ ವಿಲ್ ಬಿ ಕಂಬೈನ್ಡ್ ಸಿನ್ಸ್ ದೇ ಆರ್ ಲೆಸ್ ರಿಯಾಕ್ಟಿವ್. ಅಂದ್ರೆ ಏನ್ರಿ, ಸಾರಿ, ಲೆಸ್ ರಿಯಾಕ್ಟಿವ್ ಬರ್ಬಾರ್ದಿತ್ತು. ವಾಟ್ ಈಸ್ ಲೆಸ್ ಸ್ಟೇಬಲ್ ಆ್ಯಂಡ್ ಮೋರ್ ರಿಯಾಕ್ಟಿವ್, ಲೀಸ್ಟ್ ಸ್ಟೇಬಲ್ ಆ್ಯಂಡ್ ಮೋಸ್ಟ್ ರಿಯಾಕ್ಟಿವ್. ಓಕೆ, ಸೊ ಈ ರೀತಿ ಯಾವಾಗಿದ್ರು ನೀವೇನು ಮಾಡ್ಬೇಕು ರೀ, ಆಲ್ವೇಸ್ ಈ ಆಕ್ಸಿಜನ್ ಏನಿರ್ತೈತಿ ರೀ, ಲೀಸ್ಟ್ ರಿಯಾಕ್ಟಿವ್ ಅಂದರೆ ಮೋರ್ ರಿಯಾಕ್ಟಿವ್, ಲೀಸ್ಟ್ ಸ್ಟೇಬಲ್ ಇರ್ತೈತಿ. ಸೊ ಈ ಆಕ್ಸಿಜನ್ ಬಾಂಡ್ ಆಗ್ತೈತಿ. ಬಟ್ ಇಲ್ಲಿರುವಂತಹ ಅಲ್ಕೀನ್ ಯಾವುದು ಟರ್ಷರಿ ಇದೆಯಾ ಪ್ರೈಮರಿ ಇದೆಯಾ ಅಂತ ನೋಡಿಕೊಂಡು ನಾವೇನು ಮಾಡ್ಬೇಕು ರೀ, ಆಕ್ಸಿಜನ್ ಕೂಡ ಬೈಂಡಿಂಗ್ ಮಾಡಬೇಕು. ಓಕೆ, ಲೆಟ್ಸ್ ಸಿ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಬರ್ರಿ. ಸಿ ಹಿಯರ್, ಇಲ್ಲಿ ನೋಡ್ರಿ, ದಿಸ್ ಈಸ್ ವಾಟ್, ದಿಸ್ ಈಸ್ ಕೀಟೋನ್, ದಿಸ್ ಈಸ್ ಅಲ್ಕೀನ್, ಹೌದಾ. ಸೊ ಈಗ ನೋಡ್ರಿ, ಇಲ್ಲೊಂದೈತಿ, ಇವೆರಡು ಏನಂತಾವ್ರಿ ಕಾಂಜುಗೇಷನ್ದಾಗ ಅದಾವು. ಬಟ್ ಇಲ್ಲಿರುವಂಥ ಬಾಂಡು ಏನಿಲ್ಲ, ಕಾಂಜುಗೇಷನ್ದಾಗಿಲ್ಲ, ಹೌದಾ. ಸೊ ನಾವು ಏನು ಮಾಡ್ತೀವಿ ಈಗ, ಸಿ ಹಿಯರ್ ಈಗ ನೋಡ್ರಿ, ನಾವು ಇದನ್ನೇ ಸ್ವಲ್ಪ ರಿವರ್ಸ್ ಮಾಡಿ ಬರ್ತೀವಿ. ಇದನ್ನೇ ಏನು ಮಾಡೀವಿ, ಈ ಥರ, ಎಸ್, ಈ ಥರ ಇಲ್ಲಿ ಬರೋದು, ಈ ಬಾಂಡ್ ತೊಗೊಂಡೀವಿ. ಎಸ್, ಈ ಬಾಂಡ್ ಇಲ್ಲಿ ಬಂತು, ಇಲ್ಲಿ ಬಂತು ನೋಡ್ರಿ. ಇಲ್ಲಿ ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್. ಇಲ್ಲಿರೋದನ್ನು ಬ್ರೇಕ್ ಮಾಡಿ, ಸಿ ಹಿಯರ್, ದಿಸ್ ಈಸ್ ವಾಟ್ ಸಿಂಗಲ್, ದಿಸ್ ಈಸ್ ಫ್ರೀ ರೆಡಿಕಲ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್. ದಿಸ್ ಈಸ್ ಇನ್ ಕಾಂಜುಗೇಷನ್, ಫ್ರೀ ರೆಡಿಕಲ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್. ಸೊ ದಿಸ್ ಈಸ್ ಮೋಸ್ಟ್ ಸ್ಟೇಬಲ್. ಅದೇ ಇಲ್ಲಿ ಬರ್ರಿ, ದಿಸ್ ಈಸ್ ನಾಟ್ ಸ್ಟೇಬಲ್, ದಿಸ್ ಈಸ್ ಅನ್ಸ್ಟೇಬಲ್ ಬಿಕಾಸ್ ಇಟ್ ಈಸ್ ನಾಟ್ ಇನ್ವಾಲ್ವ್ಡ್ ಇನ್ ಕಾಂಜುಗೇಷನ್. ಹಾಗಾಗಿ ಈ ಆಕ್ಸಿಜನ್ನು ಇದ್ರ ಕೂಡ ಬಾಂಡ್ ಮಾಡ್ಕೋತೈತಿ ಅಷ್ಟೇ. ನೋಡಿ, ಈ ಆಕ್ಸಿಜನ್ ಇಲ್ಲಿ ಬಾಂಡ್ ಮಾಡ್ಕೊತು, ದಿಸ್ ವಿಲ್ ಗೆಟ್ ಬಾಂಡ್ ವಿತ್ ದಿಸ್. ಓಕೆ, ಹಿಯರ್ ಕಾಂಜುಗೇಷನ್ ವಿಲ್ ಬಿ ಇನ್ವಾಲ್ವ್ಡ್ ಸೊ ದ್ಯಾಟ್ ವಿ ವಿಲ್ ಬ್ರೇಕ್ ದಿ ಲೀಸ್ಟ್ ಸ್ಟೇಬಲ್ ಮೋರ್ ರಿಯಾಕ್ಟಿವ್. ಓಕೆ, ಅಷ್ಟೇ ಐತಿ, ಭಾಳ ಸಿಂಪಲ್ ಐತಿ. ನೆಕ್ಸ್ಟ್ ಬರ್ತೀರಿ, ಇಲ್ಲಿ ಬಂದ್ರಿ, ದಿಸ್ ಈಸ್ ವಾಟ್, ದಿಸ್ ಈಸ್ ಕೀಟೋನ್, ಹೌದಾ. ಈಗ ಈ ಬಾಂಡ್ ಬ್ರೇಕ್ ಆಗೈತಿ, ಇಲ್ಲಿ ಬರ್ರಿ, ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್. ಇಲ್ಲಿ ನೋಡ್ರಿ, ದಿಸ್ ಈಸ್ ವಾಟ್ ಟರ್ಷರಿ, ಹೌದಾ. ಸೊ ಇದು ಬಾಂಡ್ ಬ್ರೇಕ್ ಆಗಂಗಿಲ್ಲ, ಇಲ್ಲಿ ಬ್ರೇಕ್ ಆಗ್ತೈತಿ, ಎಸ್, ಹೌದಾ. ನೋಡ್ರಿ ಇಲ್ಲಿ, ಇದು ಈ ಟೇಲ್ ಹಾಗೆ ಹೋಗ್ಬೋದೈತಿ, ಇಲ್ಲಿ ಬ್ರೇಕ್ ಆಗಿ ಇದು ದಿಸ್ ವಿಲ್ ಬೈಂಡ್ ವಿತ್ ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಹೌದಾ. ಹಿಯರ್ ದಿಸ್ ಇದು ಯಾಕಂದ್ರೆ ಇಲ್ಲಿ ಕಾಂಜುಗೇಷನ್ ಐತಿ. ನೋಡ್ರಿ, ಇಲ್ಲಿ ಫ್ರೀ ರೆಡಿಕಲ್, ಇಲ್ಲಿ ಎರಡು ರೆಡಿಕಲ್ ಫಾರ್ಮ್ ಆಕಾವು, ಹೌದಾ. ಇಲ್ಲೊಂದು ರೆಡಿಕಲ್ ಫಾರ್ಮ್ ಆಕೈತಿ. ಸೊ ಈ ರೆಡಿಕಲ್ ಏನಿದ್ರಿ, ದಟ್ ಈಸ್ ನಾಟ್ ಮಚ್ ಸ್ಟೇಬಲ್ ಬಿಕಾಸ್ ಇಲ್ಲಿ CS ಇದಾವೆ. ಓಕೆ, ಬಟ್ ಇಲ್ಲಿ ಏನೈತ್ರಿ, ಕಾಂಜುಗೇಷನ್ ಇನ್ವಾಲ್ವ್ ಐತಿ. ಅಂದರೆ ಫ್ರೀ ರೆಡಿಕಲ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್. ಸೊ ದಿಸ್ ಈಸ್ ಮೋರ್ ಸ್ಟೇಬಲ್. ಹಾಗಾಗಿ ಈ ರೆಡಿಕಲ್ ದೆನ್ ಈ ಆಕ್ಸಿಜನ್ ಎರಡು ಬಾಂಡ್ ಆಕಾವು. ಸೊ ದಿಸ್ ಕಾರ್ಬನ್ ವಿಚ್ ಕನೆಕ್ಟ್ ವಿತ್ CS3, ಹೌದಾ. ಇನ್ನೊಂದು ಕಡೆ ಏನಾಕೈತ್ರಿ, ದ್ಯಾಟ್ ವಿತ್ PH, ಎಸ್. ಈ ಕಾರ್ಬನ್ನು ದಿಸ್ ಇಸ್ ರಿಯಾಕ್ಟ್ ವಿತ್ ಬಾಂಡೆಡ್ ವಿತ್ ದಿಸ್ ವಿಚ್ ಕನೆಕ್ಟ್ ಆಫ್ CS3, ಅಂದರೆ ಇದು ಲೀಸ್ಟ್ ಸ್ಟೇಬಲ್ ಇದೆ ಅಂತ ಅರ್ಥ. ನೆಕ್ಸ್ಟ್ ಬಂದು ಸೇಮ್ ಇದೇ ಥರ ನಾವು ಬರ್ತೀವಿ, ಇಲ್ಲಿ ಕಂಟಿನ್ಯೂ ಪ್ರಾಡಕ್ಟ್ ನಾವು ಬರಿತೀವಿ, ದ್ಯಾಟ್ಸ್ ಇಟ್. ಓಕೆ, ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ವಿಲ್ ಬಿ ವಾಟ್, ದಿಸ್ ಒನ್. ಇಲ್ಲಿ ನೋಡ್ರಿ, ಇಲ್ಲಿ ಏನೈತಿ, ಹಿಯರ್ ಇಟ್ ಈಸ್ 2CS3, ಹೌದಾ. ಇದು ಏನಿದಾವ್ರಿ, ಇಲ್ಲಿ ವಾಟ್ ಸ್ಟೇಬಲ್ ಇದಾವೆ ವಿಚ್ ವಿಲ್ ಬಿ ಮೋರ್ ರಿಯಾಕ್ಟಿವ್ ಬಿಕಾಸ್ ಈ ಆಕ್ಸಿಜನ್ಗೆ ಇಲ್ಲಿ ಏನಿದಾವ್ರಿ, PH ಇದಾವು, ಎಸ್. ಆ್ಯಂಡ್ ದಿಸ್ ಈಸ್ ವಾಟ್, ದಿಸ್ ಈಸ್ ಅಲ್ಡಿಹೈಡ್, ಹೌದಾ. ಇದು ಅಲ್ಡಿಹೈಡು, ದೆನ್ ದಿಸ್ ಈಸ್ ಅಲ್ಕೀನ್. ಓಕೆ, ಈಗ ಏನಾಕೈತಪ್ಪ ರಿಯಾಕ್ಷನ್ ಅಂತ ನೋಡೋಕೆ ಹೋದರೆ, ಸಿ ಹಿಯರ್, ಈಗ
ಈ ಆಕ್ಸಿಜನ್ನು ವಿಲ್ ಬೈಂಡ್ ವಿತ್ ಅಂದರೆ ದಿಸ್ ಕಾರ್ಬನ್ ಹಿಯರ್ ದಿಸ್ ಇಲ್ಲೆರಡು ಫ್ರೀ ರೆಡಿಕಲ್ ಬಾಂಡ್ ಹೌದಾ. ದಿಸ್ ವಿಲ್ ಬೈಂಡ್ ವಿತ್ ದಿಸ್ ವಿಲ್ ಬೈಂಡ್ ವಿತ್ ದಿಸ್. ಸಿಂಪಲ್ ಆಗಿ ರಿಯಾಕ್ಷನ್ ಆಗ್ತೈತಿ ಹೌದಾ. ಇಲ್ಲಿ ಏನು ಕಾಂಪ್ಲಿಕೇಶನ್ ಇಲ್ಲ. ಸೊ ಇಲ್ಲೇನೈತ್ರಿ ಇದು ದಿಸ್ ಈಸ್ ಅನ್ಸ್ಟೇಬಲ್. ಸೊ ಇದು ಹಿಂಗೆ ಉಲ್ಟಾ ಮಾಡಿ ಸಿ ಹಿಯರ್ ಸಿ ಮೇಲಿದೆ ಆಕ್ಸಿಜನ್ ಕೆಳಗಡೆ ಇದೆ ಬಿಕಾಸ್ ದಿಸ್ ಈಸ್ ಲೋನ್ ಪೇರ್ಸ್ ಸಿಂಗಲ್ ಬಾಂಡ್ ರ್ಯಾಡಿಕಲ್ ರೆಸೊನೆನ್ಸ್ ವಿತ್ ಆಕ್ಸಿಜನ್ ಲೋನ್ ಪೇರ್ಸ್ ಸಿಂಗಲ್ ಬಾಂಡ್ ಫ್ರೀ ರ್ಯಾಡಿಕಲ್. ಅದೇ ಇಲ್ಲಿ ಬಂದರೆ ಆ ಟೈಪ್ ಇಲ್ಲ. ಸೊ ದಿಸ್ ಈಸ್ ಮೋರ್ ರಿಯಾಕ್ಟಿವ್. ಸೊ ಈ ಬಾಂಡು ವಿಲ್ ಬಾಂಡ್ ವಿತ್ ಆಕ್ಸಿಜನ್ ಅಂದ್ರೆ ನಾವು ಉಲ್ಟಾ ಮಾಡಿ ಸಿ ಹಿಯರ್ ದಿಸ್ CH3 ವಿಲ್ ಬಾಂಡ್ ವಿತ್ ಆಕ್ಸಿಜನ್. ದೆನ್ ಏನಾಕೈತೆ ರೀ ದಿಸ್ ಕಾರ್ಬನ್ ದೆನ್ ಇಲ್ಲಿ ಇಟ್ ವಿಲ್ ಹ್ಯಾಪನ್ಸ್. ಸೊ ಈ ಥರ ಏನಾಕೈತೆ ರೀ ಇಲ್ಲಿ ಬಾಂಡ್ ಫಾರ್ಮೇಷನ್ ಆಕೈತಿ. ಓಕೆ ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ವಿಲ್ ಬಿ ವಾಟ್ ದಿಸ್ ಹಿಯರ್ ಸಿ ಐತಿ ಕಾರ್ಬನ್ ವಿತ್ 2 CH3 ದಿಸ್ ಕಾರ್ಬನ್ ಡಬಲ್ ಬಾಂಡ್ ಒಂದು ಕಾರ್ಬನ್ ಎಸ್. ದೆನ್ ಇಲ್ಲಿ ಏನೈತ್ರಿ ದಿಸ್ ಈಸ್ ಅ ಫ್ರೀ ರ್ಯಾಡಿಕಲ್. ಓಕೆ ನಾವು ಏನು ಮಾಡೇವ್ರಿ ಈ ಫ್ರೀ ರ್ಯಾಡಿಕಲ್ನ ಏನು ಮಾಡೇವ್ರಿ ಇವು ಜಸ್ಟ್ ವಾಟ್ ಇಲ್ಲಿ ನೋಡ್ರಿ ಜಸ್ಟ್ ವಿ ಹ್ಯಾವ್ ರಿಟರ್ನ್ ಲೈಕ್ ದಿಸ್. ಈ ಬಾಂಡ್ನ ಮತ್ತು ಈ ಬಾಂಡ್ನ ಇಲ್ಲೊಂದು ಫ್ರೀ ರ್ಯಾಡಿಕಲ್ ಮಾಡ್ಕೊಂಡಿವಿ ಎಸ್ ಇಲ್ಲೊಂದು ಫ್ರೀ ರ್ಯಾಡಿಕಲ್ ಮಾಡ್ಕೊಂಡಿವಿ. ಸೊ ಈ ಎರಡು ಫ್ರೀ ರ್ಯಾಡಿಕಲ್ನ ನಾವು ಕೌಂಟ್ ಮಾಡಿಕೊಂಡು ಸಿ ಹಿಯರ್ ದಿಸ್ ಈಸ್ ಕಾರ್ಬನ್ ದಿಸ್ ಈಸ್ ಕಾರ್ಬನ್ ದಿಸ್ ಈಸ್ CH3 ದಿಸ್ ಈಸ್ CH3 ಹೌದಾ. ಸೊ ಸಿ ಹಿಯರ್ ಈ ಬಾಂಡ್ ಏನಿದ್ರಿ ಇಲ್ಲಿ ಮೋಸ್ಟ್ ಸ್ಟೇಬಲ್ ಐತಿ ಬಿಕಾಸ್ ಇಟ್ ಈಸ್ ಕನೆಕ್ಟ್ ವಿತ್ 2 CH3. ಅದೇ ಇಲ್ಲಿ ಬಂದರೆ ಇದೇನಿಲ್ಲರಿ ಇದು ಸ್ಟೇಬಲ್ ಇಲ್ಲ ಬಿಕಾಸ್ ಈ ಕಾರ್ಬನ್ಗೆ ಯಾವುದು ಕನೆಕ್ಟ್ ಇಲ್ಲ CH3 ಹೌದಾ. ದಿಸ್ ಈಸ್ ಕನೆಕ್ಟೆಡ್ ವಿತ್ ಹೈಡ್ರೋಜನ್ ಹಿಯರ್. ಸೊ ಹಾಗಾಗಿ ಇದು ಏನಾಕೈತಿ ರೀ ಆಕ್ಸಿಜನ್ ಕೂಡ ಬೈಂಡ್ ಆಕೈತಿ. ದಿಸ್ ಕಾರ್ಬನ್ ವಿಲ್ ಬೈಂಡ್ ವಿತ್ ದಿಸ್ ಕಾರ್ಬನ್ ವಿಚ್ ಕಂಟೈನಿಂಗ್ 2 ಮಿಥೈಲ್ ಗ್ರೂಪ್ಸ್. ಓಕೆ ಸೊ ದಿಸ್ ಈಸ್ ಲಾಸ್ಟ್ ಎಂಡ್ ಪ್ರಾಡಕ್ಟ್. ಇದೇನಾಯ್ತು ರೀ ಇದು ಕೂಡ ಬೈಂಡ್ ಆಯಿತು. ದಿಸ್ ಬೋತ್ CH3 ವಿಲ್ ಬೈಂಡ್ ವಿತ್ ದಿಸ್ ಕಾರ್ಬನ್ ಹೌದಾ ಸಿ ಹಿಯರ್. ದೆನ್ ದಿಸ್ ಆಕ್ಸಿಜನ್ ವಿಲ್ ಬೈಂಡ್ ವಿತ್ ದಿಸ್. ಸೊ ಈ ರೀತಿ ಏನಾಗ್ತೈತಿ ನಮ್ಗೆ ಕ್ರಾಸ್ ಆಗಿ ರಿಯಾಕ್ಷನ್ ಫಾರ್ವರ್ಡ್ ಆಗ್ತೈತಿ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಪಟ್ಟಣ-ಬುಚ್ಚಿ ರಿಯಾಕ್ಷನ್. ಸೊ ಭಾಳ ಸಿಂಪಲ್ ರಿಯಾಕ್ಷನ್ಸ್ ಅದಾವ್ರಿ. ಅಂದ್ರೆ ನಿಮ್ಗೆ ಇಲ್ಲಿ ಮೆಕ್ಯಾನಿಸಮ್ ಎಕ್ಸ್ಪ್ಲೇನ್ ಮಾಡೋದು ಸ್ವಲ್ಪ ನಿಮ್ಗೆ ಕಾಂಪ್ಲಿಕೇಟೆಡ್ ಅನಿಸ್ತಿರಬಹುದು, ಬಟ್ ನೀವು ಸಾಲ್ವ್ ಮಾಡ್ತಾ ಹೋದರೆ ಇಟ್ ಈಸ್ ವೆರಿ ಸಿಂಪಲ್. ಓಕೆ ಸೊ ನೀವು ರಿಯಾಕ್ಷನ್ ನೋಡಿದ್ಕೊಳ್ಳಿ ಈಸಿಯಾಗಿ ಗೊತ್ತಾಗ್ತೈತಿ. ಒಂದು ಸಬ್ಸ್ಟ್ರೇಕ್ಟ್ ಆರ್ ಎಲ್ಸ್ ರಿಯಾಕ್ಟೆಂಟಲ್ಲಿ ಏನಿರ್ಬೇಕು ರೀ ಅಲ್ಕೀನ್ ಇರಬೇಕು ಆ್ಯಸ್ ವೆಲ್ ಆಸ್ ಕೀಟೋನ್ ಆರ್ ಆಲ್ಡಿಹೈಡ್ ಇರಬೇಕು ಎಸ್. ದೆನ್ ನೀವು ರಿಯಾಕ್ಷನ್ ಫಾರ್ವರ್ಡ್ ಮಾಡಿದಾಗ ಏನಾಗತ್ತೆ ರೀ ಒಂದು ಲೀಸ್ಟ್ ಸ್ಟೇಬಲ್ ದಿಸ್ ಅಲ್ಕೀನ್ ಆ್ಯಂಡ್ ಲೀಸ್ಟ್ ಸ್ಟೇಬಲ್ ಆಕ್ಸಿಜನ್ ಎರಡೂ ಬೈಂಡ್ ಮಾಡಬೇಕು. ದ್ಯಾಟ್ಸ್ ಇಟ್. ಓಕೆ ರೆಸೊನೆನ್ಸ್ ಇರಬಾರ್ದು. ರೆಸೊನೆನ್ಸ್ ಇದ್ರದ್ದು ಏನಾಕೈತಿ ರೀ ಸ್ಟೇಬಲ್ ಆಕೈತಿ. ನೆಕ್ಸ್ಟ್ ವಿಲ್ ಬಿ ಡೈಪೈ ಮಿಥೇನ್ ರಿಅರೇಂಜ್ಮೆಂಟ್. ಸೊ ದಿಸ್ ಈಸ್ ಲಾಸ್ಟ್ ರಿಅರೇಂಜ್ಮೆಂಟ್ ಆಫ್ ದಿಸ್ ಟಾಪಿಕ್. ಮುಂದೆ ಬರ್ಟನ್ ರಿಯಾಕ್ಷನ್ ಬರ್ತೈತಿ ಅದೇನು ಭಾಳ ಇಂಪಾರ್ಟೆಂಟ್ ಇಲ್ಲ ರೀ, ಬಟ್ ಐ ವಿಲ್ ಜಸ್ಟ್ ಎಕ್ಸ್ಪ್ಲೇನ್ ಪಾರ್ಷಿಯಲಿ. ಓಕೆ ನೆಕ್ಸ್ಟ್ ವಿಲ್ ಬಿ ಡೈಪೈ ಮಿಥೇನ್ ರಿಅರೇಂಜ್ಮೆಂಟ್. ಇಲ್ಲಿ ಏನಾಕೈತಿ ರೀ ಅಂತಂದರೆ ಹಿಯರ್ ದೇರ್ ವಿಲ್ ಬಿ ವಾಟ್ 1,4 ಡೈಇನ್ ಬರ್ತೈತಿ. ದಟ್ ಈಸ್ ಹಿಯರ್ 1,4 ಇಲ್ಲಿ ಏನಾಕೈತಿ ರೀ ಇನ್ ದ ಫಸ್ಟ್ ಕಾರ್ಬನ್ ಆ್ಯಂಡ್ ಇನ್ ದ ಫೋರ್ತ್ ಕಾರ್ಬನ್ ದೇರ್ ವಿಲ್ ಬಿ ವಾಟ್ ಡೈಇನ್ ಎರಡು ಪೈ ಬಾಂಡ್ ಇರ್ತವೆ. ಆ್ಯಂಡ್ ದೆನ್ ಇನ್ ದ ವೇರ್ ಇನ್ ದಿ ಥರ್ಡ್ ಕಾರ್ಬನ್ ವಾಟ್ ಇನ್ ದ ಥರ್ಡ್ ಕಾರ್ಬನ್ ಇಟ್ ವಿಲ್ ಬಿ sp3 ಹೈಬ್ರಿಡೈಸ್ಡ್. ಸೊ ಈ ರೀತಿ ಇದ್ದರೆ ಮಾತ್ರ ಅದೇನಾಕೈತಿ ರೀ ಡೈಪೈ ರಿಅರೇಂಜ್ಮೆಂಟ್ ಆಕೈತಿ. ಎಸ್ ಅಂದರೆ ಏನಿರ್ಬೇಕು ರೀ ಇಲ್ಲಿ ಯಾವುದೂ ಡಬಲ್ ಬಾಂಡ್ ಇರಬಾರ್ದು ಇನ್ ದಿ ಥರ್ಡ್ ಕಾರ್ಬನ್ ಅಂದರೆ ಮಾತ್ರ ಅದು ಡೈಪೈ ರಿಅರೇಂಜ್ಮೆಂಟ್. ಸೊ ನೀವು ಏನಾದರೂ ನಿಮಗೆ ಅಬ್ಸರ್ವ್ ದಿ ರಿಯಾಕ್ಷನ್ ಆರ್ ಎಲ್ಸ್ ವಿಚ್ ಟೈಪ್ ಆಫ್ ರಿಯಾಕ್ಷನ್ ಅಂತ ಕೊಟ್ಟರೆ ನೀವು ಈಸಿಯಾಗಿ ಫೈಂಡ್ ಮಾಡ್ಬೋದು. ಓಕೆ ನೋಡಿರಿ ಇಫ್ ಏನಾದರೂ ಅಲ್ಕಿನ್ ಪ್ಲಸ್ ಏನಾದರೂ ಕೀಟೋನ್ ಆಲ್ಡಿಹೈಡ್ ಇದ್ದರೆ ಇನ್ ದ ರಿಯಾಕ್ಟೆಂಟ್ ಸೈಡ್ ದೆನ್ ದಟ್ ಈಸ್ ಕಾಲ್ಡ್ ಆಸ್ ಪಟ್ಟಣ-ಬುಚ್ಚಿ ರಿಯಾಕ್ಷನ್. ಇಫ್ ಥರ್ಡ್ ಕಾರ್ಬನ್ನಲ್ಲಿ sp3 ಹೈಬ್ರಿಡೈಸ್ ಇದ್ದು ಯಾವುದೇ ಡಬಲ್ ಬಾಂಡ್ ಏನೂ ಇಲ್ಲಪ್ಪ ಅಂದರೆ ದೆನ್ ದಟ್ ಈಸ್ ಕಾಲ್ಡ್ ಆಸ್ ಡೈಪೈ ರಿಅರೇಂಜ್ಮೆಂಟ್. ಓಕೆ ಇಫ್ ಏನಾದರೂ ಅಲ್ಫಾ ಬಾಂಡ್ ಕ್ಲೀವ್ ಆಗಿ ಏನಾದರೂ ನೆಕ್ಸ್ಟ್ ಅಲ್ಫಾ ಬಾಂಡ್ ನೆಕ್ಸ್ಟ್ ಏನಾದರೂ ಹೈಡ್ರೋಜನ್ ತೆಗೆದು ಸಿ ಡಬಲ್ ಬಾಂಡ್ H ಆಗಿದ್ದರೆ ದೆನ್ ದಟ್ ಈಸ್ ಕಾಲ್ಡ್ ಆಸ್ ವಾಟ್ ನಾರ್ಸ್ ಟೈಪ್ 1. ಅದೇ ಏನಾದರೂ ಗಾಮಾ ಹೈಡ್ರೋಜನ್ ಇದ್ದು ಗಾಮಾ ಹೈಡ್ರೋಜನ್ ಕ್ಲೀವ್ ಆಗಿ
ಮೇಲೆ OH ಬಂದಿದ್ರೆ ದೆನ್ ದಟ್ ಈಸ್ ಕಾಲ್ಡ್ ಆಸ್ ವಾಟ್, ದೆನ್ ಆಲ್ಫಾ ಬಾಂಡ್ ಕ್ಲೀವ್ ಆಗಿದ್ರೆ ದೆನ್ ದಟ್ ಈಸ್ ಕಾಲ್ಡ್ ಆಸ್ ನಾರಿಸ್ ಟೈಪ್ 2. ದೆನ್ ಇದ್ರೊಳಗೆ ಏನಾಗ್ತೈತಿ, ಸ್ವಲ್ಪ ಸೈಕ್ಲೈಸೇಷನ್ ಬರ್ತಾವೆ. ದ್ಯಾಟ್ಸ್ ಇಟ್, ಭಾಳ ಸಿಂಪಲ್. ಓಕೆ, ಬನ್ನಿ. ದೆನ್ ದಿಸ್ ವಿಲ್ ಬಿ ವಾಟ್ 1,4-ಡೈನ್. ಹೌದಾ? ಸೊ ಏನು ಮಾಡ್ತೀರಿ ನೀವು, HNO ಹಾಕ್ತೀರಿ. ಸೊ HNO ಹಾಕಿದಾಗ ಏನಾಕೈತ್ರಿ, ಇದು ಈ ಥರ ಸೈಕ್ಲೈಸ್ಡ್ ಪ್ರಾಡಕ್ಟ್ ಫಾರ್ಮ್ ಆಕೈತಿ. ಸೊ ಈ ರೀತಿ ಸೈಕ್ಲೈಸ್ಡ್ ಪ್ರಾಡಕ್ಟ್ ಫಾರ್ಮ್ ಆಗೋದೇನು ರೀ, ಡೈಪೈ ಮಿಥೇನ್ ರೀಅರೇಂಜ್ಮೆಂಟ್. ಸೊ ಇಲ್ಲಿ ಏನು ಇರ್ಬೇಕು ರೀ, ಸ್ಯಾಚುರೇಟೆಡ್ sp3 ಹೈಬ್ರಿಡೈಸ್ ಇರಬೇಕು. 3rd ಕಾರ್ಬನ್ ವಿಲ್ ಬಿ. ಓಕೆ, ಸೊ ಈಗ ಏನು ಮಾಡಿರಿ, ನಾನು HNO ಹಾಕಿದಾಗ ನೋಡಿರಿ, ಇಲ್ಲಿ ಒಂದು ಸಿಂಪಲ್ ಆಗಿ ಹೇಳ್ತೀನಿ ನೋಡಿರಿ. ಫಸ್ಟಿಗೆ ಏನು ಮಾಡ್ಬೇಕು ರೀ, 2 ಇರ್ತಾವಲ್ಲಿ. ದಿಸ್ ಈಸ್ ಕಾಲ್ಡ್ 1,4-ಡೈನ್. ಹೌದಾ? ಏನು ಮಾಡಬೇಕು, ರ್ಯಾಡಿಕಲ್ ಆಗಿ ಫಾರ್ಮ್ ಮಾಡಬೇಕು. ಲೈಕ್ ದಿಸ್ 1,5 ಡೈ ರ್ಯಾಡಿಕಲ್ ಅಂತ, 1 ಆ್ಯಂಡ್ ದೆನ್ 5 ಡೈ ರ್ಯಾಡಿಕಲ್. ದೆನ್ ಆಲ್ವೇಸ್ ಜಾಯಿನ್ 2 and 4. ಏನು ಮಾಡ್ಬೇಕು ರೀ, 2ನೇ ರ್ಯಾಡಿಕಲ್ಲು ಮತ್ತು 4ನೇ ರ್ಯಾಡಿಕಲ್ಲು ನಾವೇನು ಮಾಡ್ಬೇಕು ರೀ, ಜಾಯಿನ್ ಮಾಡಬೇಕು. ಎಸ್, ಅಂದರೆ 2ನೇ ಕಾರ್ಬನ್ ಇರುವಂಥ ರ್ಯಾಡಿಕಲ್ಲು 4ನೇ ಕಾರ್ಬನ್ನಲ್ಲಿರುವಂಥ ರ್ಯಾಡಿಕಲ್ನ ನಾವೇನು ಮಾಡ್ಬೇಕು ರೀ, ಜಾಯಿನ್ ಮಾಡಬೇಕು. ದೆನ್ ದೇರ್ ವಿಲ್ ಬಿ ಟ್ರಯಾಂಗಲ್ ಶೇಪ್ಡ್ ಪ್ರಾಡಕ್ಟ್ ವಿಲ್ ಬಿ ಫಾರ್ಮ್. ಹಿಂಗೊಂದು ಟ್ರಯಾಂಗಲ್ ಫಾರ್ಮ್ ಆಕೈತೆ ನಮ್ಗೆ. ಎಸ್, ಆ ಟ್ರಯಾಂಗಲ್ನಲ್ಲಿರೋದು ಈಗ ಇದನ್ನು ಬ್ರೇಕ್ ಮಾಡ್ತಿರೋ ಇದನ್ನು ಬ್ರೇಕ್ ಮಾಡ್ತಿರೋ ಅನ್ನೋದು ಎದ್ರ ಮೇಲೆ ಡಿಪೆಂಡ್ ಇರ್ತೈತೆ ರೀ, ಸ್ಟೆಬಿಲಿಟಿ ಮೇಲೆ ಡಿಪೆಂಡ್ ಇರ್ತೈತಿ. ವೆದರ್ ಇಟ್ ಈಸ್ ಎ ಸಿಸ್ ಆರ್ ಟ್ರಾನ್ಸ್. ಹೌದಾ? ಈ ಡಬಲ್ ಬಾಂಡು ದೆನ್ ಈ ಏನು ರೀ, ಈ ರಿಂಗ್ ಹೆಂಗೈತಿ, ಎರಡೂ ಏನಾದರೂ ಸಿಸ್ನಲ್ಲಿದ್ದರೆ ಡಬಲ್ ಬಾಂಡ್ ರಿಂಗ್ ದೇರ್ ವಿಲ್ ಬಿ ಸ್ಟ್ರೇನ್. ಅವು ಹೆಂಗಿರ್ಬೇಕು ರೀ, ದೂರ ದೂರ ಟ್ರಾನ್ಸಲ್ ಇರಬೇಕು. ಸೊ ಯಾವುದು ಸ್ಟೇಬಿಲಿಟಿ ಅಂತ ನೋಡಿಕೊಂಡು ಬ್ರೇಕ್ ಮಾಡ್ತೀವಿ ಅಷ್ಟೇ. ಏನು ರೀ, ಡೈಪೈ ರೀಅರೇಂಜ್ಮೆಂಟ್ ಅಂದರೆ ಇಷ್ಟೇ ಐತ್ರಿ, ಭಾಳ ಇಲ್ಲ. ಓಕೆ, ಈಗ ನೋಡಿರಿ, ನಾವು ಈ 2 ಬಾಂಡ್ ಬ್ರೇಕ್ ಮಾಡಿದ್ವಿ. ಇಲ್ಲೊಂದು ಫ್ರೀ ರ್ಯಾಡಿಕಲ್ ಬಂತು, ಇಲ್ಲೊಂದು ಫ್ರೀ ರ್ಯಾಡಿಕಲ್ ಬಂತು. ಜಸ್ಟ್ ಲೈಕ್ ದಿಸ್, ಇಲ್ಲೊಂದು ರ್ಯಾಡಿಕಲ್ ಇದೆ, ಇಲ್ಲೊಂದು ರ್ಯಾಡಿಕಲ್ ಇದೆ. ಈ ರ್ಯಾಡಿಕಲ್ಲು ಸೇರಿ ಏನಾಯ್ತು ಇಲ್ಲಿ, ಡಬಲ್ ಬಾಂಡ್ ಆಯಿತು. ಹೌದಾ? ಅಗೇನ್ ಈಗ ಈ ರ್ಯಾಡಿಕಲ್ ಸೇರಿ ಸಿ ಹಿಯರ್, ಇದೊಂದು ಇಲ್ಲೊಂದು ದೇರ್ ವಿಲ್ ಬಿ ವಾಟ್, ಫಾರ್ಮೇಷನ್ ಆಫ್ 3 ಮೆಂಬರ್ ರಿಂಗ್. ಸೊ ದಿಸ್ ಈಸ್ ಡೈಪೈ ಮಿಥೇನ್ ರೀಅರೇಂಜ್ಮೆಂಟ್. ಓಕೆ, ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ವಿಲ್ ಬಿ ವಾಟ್, ಈಗ ಇದೈತೆ ರೀ ಬಾಂಡು. ಹೌದಾ? ಈ ಮಾಲಿಕ್ಯೂಲ್ ಇದೆ, ಇಲ್ಲಿ ಏನಿದೆ ರೀ, ಪೈ ಬಾಂಡ್, ಇಲ್ಲೊಂದು ಪೈ ಬಾಂಡ್ ಇದೆ. ಎಸ್, ಸೊ ಇದ್ರ ಮೇಲೆ ಏನೈತೆ ರೀ, sp3 ಹೈಬ್ರಿಡೈಸೇಷನ್ ಇದೆ, sp3 ಹೈಬ್ರಿಡೈಸ್ಡ್ ಕಾರ್ಬನ್ ಇದೆ. ರೈಟ್? ಸೊ ಈಗ ಏನಾಕೈತೆ ರೀ, HNO ಕಂಡೀಷನ್ ಕೊಟ್ಟಾಗ ಇದೆರಡು ಏನಾಕವು ರೀ, ರ್ಯಾಡಿಕಲ್ ಆಗಿ ಫಾರ್ಮ್ ಆಗ್ತಾವೆ. ಎಸ್, ಇವೆರಡು ರ್ಯಾಡಿಕಲ್ ಆಗಿ ಫಾರ್ಮ್ ಅದು. ದೆನ್ ನಾವೇನಂತೀವಿ ರೀ, 2 and 4 ಕಾರ್ಬನ್ ಇರೋದನ್ನು ಜಾಯಿನ್ ಮಾಡಬೇಕು. 2 and 4 ಕಾರ್ಬನ್ನ ಏನು ಮಾಡಿದ್ವಿ, ಜಾಯಿನ್ ಮಾಡಿದ್ವಿ. ಎಸ್, ಸೊ ಈಗ ಇದನ್ನು ಬ್ರೇಕ್ ಮಾಡ್ತೀನ ಅಥವಾ ಇದನ್ನು ಬ್ರೇಕ್ ಮಾಡ್ತೀನ, A B 2 ಪಾಸಿಬಿಲಿಟಿ ಬರ್ತಾವೆ. ಎಸ್, ಇಫ್ ನೋಡ್ರಿ, ನಾ ಏನಾದರೂ ಈಗ ಇದನ್ನು ಬ್ರೇಕ್ ಮಾಡಿದೆ ಅಂತಿಕೋರಿ, ಏನಕ್ಕಿದ್ರಿ ಇಲ್ಲಿ ದಿಸ್ ವಿಲ್ ಬಿ ವಾಟ್, ಸ್ಟೆಬಿಲೈಸ್ಡ್. ಹೌದಾ? ಇಲ್ಲಿ ಏನಾಕೈತಿ ರೀ, ಡಬಲ್ ಬಾಂಡ್ ಫಾರ್ಮ್ ಆಕೈತಿ. ಸೊ ದ್ಯಾಟ್ ಇಲ್ಲಿ ನೋಡ್ರಿ, ದೇರ್ ವಿಲ್ ಬಿ ಸ್ಟೇ. ಇಲ್ಲಿ ಬ್ರೇಕ್ ಮಾಡಿದೆ, ಇಲ್ಲಿ ಡಬಲ್ ಬಾಂಡ್ ಫಾರ್ಮ್ ಆಯಿತು. ದೆನ್ ಇಲ್ಲಿ ಒಂದು 3 ಮೆಂಬರ್ ರಿಂಗ್ ಫಾರ್ಮ್ ಆಯಿತು ಅಷ್ಟೇ. ದಿಸ್ ಈಸ್ ವಿಲ್ ಬಿ ಮೇಜರ್ ಪ್ರಾಡಕ್ಟ್. ಒಂದು ಕಡೆ ಡಬಲ್ ಬಾಂಡ್ ಫಾರ್ಮ್ ಆಕೈತಿ, ಇನ್ನೊಂದು ಕಡೆ 3 ಮೆಂಬರ್ ರಿಂಗ್ ಫಾರ್ಮ್ ಆಕೈತಿ. ಆ 3 ಮೆಂಬರ್ ರಿಂಗ್ ಹೆಂಗೆ ಫಾರ್ಮ್ ಆಗ್ಬೇಕು ರೀ, 3 ಮೆಂಬರ್ ರಿಂಗ್ ಇದ್ದಲ್ಲಿ ಸ್ಟೇಬಲ್ ಮಾಡೋಕೆ ಏನು ಇರಬೇಕು ರೀ, ಫಿನಲ್ ರಿಂಗ್ ಇರಬೇಕು. ಇಲ್ಲಿ ಏನದಾವ ರೀ, CH3 ಗ್ರೂಪ್ ಅದಾವು. ಈ ಫೀಲ್ ಏನಾದರೂ 3 ಮೆಂಬರ್ ರಿಂಗ್ ಫಾರ್ಮ್ ಆಗಿದ್ರೆ, ಈಗ ನಾ ಇದನ್ನು ಬ್ರೇಕ್ ಮಾಡಿದರೆ ಏನಾಕೈತಿ ರೀ, ಸಿ ಹಿಯರ್, ಇದನ್ನು ಬ್ರೇಕ್ ಮಾಡಿದರೆ ಇಲ್ಲಿ ಏನಾಕೈತಿ ರೀ, ಇಲ್ಲಿ 2 ರ್ಯಾಡಿಕಲ್ ಫಾರ್ಮ್ ಆಕಿತ್ತು, ಇಲ್ಲಿ ಡಬಲ್ ಬಾಂಡ್ ಬಂದು ಇಲ್ಲಿ 3 ಮೆಂಬರ್ ರಿಂಗ್ ಬರ್ತಿತ್ತು. ಈ 3 ಮೆಂಬರ್ ರಿಂಗ್ ವಿಲ್ ನಾಟ್ ಸ್ಟೇಬಲ್ ವಿತ್ ದ CH3. ಅದೇ ಇಲ್ಲಾದ್ರೆ ಏನಾಕೈತಿ ರೀ, ರೆಸೋನೆನ್ಸ್ ಇರ್ತೈತಿ. ಸೊ ದೀಸ್ ಆರ್ ದಿ ಸ್ಟೆಬಿಲೈಸ್ ದಿಸ್ 3 ಮೆಂಬರ್ ರಿಂಗ್ ಅಷ್ಟೇ. ಓಕೆ, ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ವಿಲ್ ಬಿ ವಾಟ್, ದಿಸ್ ಒನ್. ಈಗ ನೋಡ್ರಿ, ಈಗ ಸಿ ಹಿಯರ್ ನಾವು ಹೆಂಗೆ ಅರೇಂಜ್ಮೆಂಟ್ ಮಾಡಬೇಕಪ್ಪ ಅಂತಂದರೆ, 1 ಇಲ್ಲಿ 2 ಪೈ ಬಾಂಡ್ ಇದಾವೆ, 1 2 3 ನಾಗ ಬರೋಂಗಿಲ್ಲ. ಎಸ್, ಹಿಯರ್ 1 2 3 4 ನಾಗ ಬರೋಂಗಿಲ್ಲ, ಬಿಕಾಸ್ 5th ಕಾರ್ಬನ್ ಈಸ್ ನಾಟ್ ದೇರ್. ಹೌದಾ? ಸೊ ಅದಕ್ಕೆ ನಾವೇನು ಮಾಡ್ತೀವಿ ಹೇಳ್ರಿ, ಇಲ್ಲಿ ಹಿಯರ್ ದೇರ್ ಇಸ್ ಎ PH ಗ್ರೂಪ್, ಫಿನೈಲ್ ರಿಂಗ್ ಇದ್ದಾವೆ. ಸೊ ಇದನ್ನು ಎಕ್ಸ್ಟೆಂಡೆಡ್ ಇದ್ದಿದ್ದನ್ನು ನಾವೇನು ಮಾಡ್ತೀವಿ, ಓಪನ್ ಮಾಡ್ಕೋತೀವಿ. ಈ PH ಅಂದಿದ್ದನ್ನು ಏನು ಮಾಡ್ಕೋತೀವಿ ರೀ, ಫಿನೈಲ್ ರಿಂಗ್ ಓಪನ್ ಮಾಡ್ಕೋತೀವಿ. ಸಿ ಹಿಯರ್ 1 2 3 4 5. ಈಗೇನು ಸಿಕ್ಕೋರು ನಮ್ಗೆ, ವಾಟ್ 2 4 ಏನು ಸಿಕ್ತು ಡೈ ಏನು ಸಿಕ್ತು. ಆ್ಯಸ್ ವೆಲ್ ಆ್ಯಸ್ ನಾವು ಈಗ ಏನಾದರೂ ರೆಡಿಕಲ್ ಮಾಡ್ಕೊಂಡ್ರೆ 1 5 ಡೈ ರೆಡಿಕಲ್ ಹಾಕಿದ್ವಿ. ಎಸ್, ಈಗ 1 5 ಡೈ ರೆಡಿಕಲ್ ಆದಮೇಲೆ ಏನು ಮಾಡ್ತೀವಿ ನಾವು, 2 ಮತ್ತು 4ನ ಜಾಯಿನ್ ಮಾಡ್ತೀವಿ. ವಿ ಆರ್ ಜಾಯ್ನಿಂಗ್ 2 and 4. 2 and 4 ಜಾಯಿನ್ ಮಾಡಿದರೆ ಈಗ ಇಲ್ಲೊಂದು ಒಂದೊಂದು ರ್ಯಾಡಿಕಲ್, 5 ಒಂದು ರ್ಯಾಡಿಕಲ್ ಉಳಿದೈತಿ, ಒಂದೊಂದು ರ್ಯಾಡಿಕಲ್ ಉಳಿದೈತಿ, 2 ರ್ಯಾಡಿಕಲ್. ಈಗ ನಾವು ಇದು ಫಾರ್ಮ್ ಮಾಡಿದ್ವಿ. ಎಸ್, ಈಗ ಇದು ಡಬಲ್ ಬಾಂಡ್ ಇಲ್ಲ, ಡೋಂಟ್ ಗೆಟ್ ಕನ್ಫ್ಯೂಸ್. ಈ ಡಬಲ್ ಬಾಂಡು ಇಲ್ಲ, ಈ ಡಬಲ್ ಬಾಂಡು ಇಲ್ಲ. ಇಲ್ಲೊಂದು ರ್ಯಾಡಿಕಲ್ ಇದೆ, ಇಲ್ಲೊಂದು ರ್ಯಾಡಿಕಲ್ ಇದೆ.
ಎಸ್ ಹೌದಾ. ನೆಕ್ಸ್ಟ್ ಬನ್ನಿ ಈಗ ಅವೆರಡು ರ್ಯಾಡಿಕಲ್ನ ನಾವೇನು ಮಾಡ್ತೀವಿ ರೀ, ಯು ವಿಲ್ ಜಸ್ಟ್ ಮೇಕ್ ವಾಟ್ ಸಿ ಹಿಯರ್. ಈಗೇನು ಉಳಿತು ಈಗ ಇಲ್ಲೊಂದು ರ್ಯಾಡಿಕಲ್ ಉಳಿತು, ಇಲ್ಲೊಂದು ರ್ಯಾಡಿಕಲ್ ಉಳಿತು. ಎಸ್ ಈಗ ನಾವು ಡಬಲ್ ಬಾಂಡ್ ಫಾರ್ಮ್ ಮಾಡಿದ್ಮೇಲೆ ಏನು ಮಾಡ್ತೀವಿ ರೀ, ಅಂದರೆ ಇಲ್ಲಿ 3 ಮೆಂಬರ್ ಮೇಲೆ ಇಲ್ಲೊಂದು ಜಸ್ಟ್ ವಿ ವಿಲ್ ಮೇಕ್ ಒನ್ ಸಿ ಹಿಯರ್. ಈ 3 ಮೆಂಬರ್ ರಿಂಗ್ನ ಓಪನ್ ಮಾಡಿದ್ವಿ. ಎಸ್ ಸಿ ಹಿಯರ್, ಈ 3 ಮೆಂಬರ್ ರಿಂಗ್ನ ಓಪನ್ ಮಾಡಿದ್ವಿ. ದೆನ್ ಈಗ ಇಲ್ಲಿ ಒಂದು ರ್ಯಾಡಿಕಲ್ ಉಳಿಯಿತು, ಆ ರ್ಯಾಡಿಕಲ್ಲು ಇದು ಓಪನ್ ಮಾಡಿತ್ತು, ಜಾಯಿನ್ ಮಾಡಿ ಇಲ್ಲಿ 3 ಮೆಂಬರ್ ರಿಂಗ್ ಆಯಿತು. ದೆನ್ ದಿಸ್ 5 ಉಳಿತಲ್ಲ, ದಿಸ್ 5 ಆ್ಯಂಡ್ ದಿಸ್ ಎರಡು ಸೇರಿ ಇಲ್ಲೊಂದು ಡಬಲ್ ಬಾಂಡ್ ರಿಂಗ್ ಫಾರ್ಮ್ ಆಯಿತು. ಎಸ್ ಅಂಡರ್ಸ್ಟ್ಯಾಂಡ್ ಆಯ್ತು ನಿಮ್ಗೆ. ಫಸ್ಟ್ ಈಗ ಏನಾಗಿತ್ತು ರೀ, ಈ ರೀತಿ 1 2 3 4 5 ಈ ರೀತಿ ಒಂದು ಏನು ಬಂದಿರ್ತೀರಿ ರೀ, ಕಾಂಜುಗೇಷನ್ ರಿಂಗ್ ಬಂದಿತ್ತು, ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಈ ಟೈಪ್. ಎಸ್ ಈಗ ಏನು ಮಾಡ್ಕೊಂಡ್ರಿ ನಾವು ನೆಕ್ಸ್ಟಿಗೆ ದಿಸ್ 2 ಆ್ಯಂಡ್ 4 ಎರಡು ಜಾಯಿನ್ ಮಾಡ್ಕೊಂಡ್ವಿ. ದಿಸ್ ಈಸ್ ಫಸ್ಟ್ ಸ್ಟೆಪ್. ಯಾವುದೇ ಇರಲಿ ನೀವು ಏನು ಮಾಡ್ಬೇಕು ರೀ, 2 ಆ್ಯಂಡ್ 4ನ ಜಾಯಿನ್ ಮಾಡಬೇಕು. ದೇರ್ ಈಸ್ ವಾಟ್ ಟ್ರಿಪಲ್ ಬಾಂಡ್. ಅಂದರೆ ಟ್ರಿಪಲ್ ಬಾಂಡ್ ಅಂದರೆ ದಿಸ್ ಈಸ್ 3 ಮೆಂಬರ್ ರಿಂಗ್, ಹೌದಾ. ಸೊ ಈಗ ಏನಾಗಿದೆ ರೀ, ಇಲ್ಲೊಂದು 1 ಕಡೆ ಒಂದು ಏನೈತೆ ರೀ ರ್ಯಾಡಿಕಲ್ ಇದೆ, 5 ಕಡೆ ಒಂದು ರ್ಯಾಡಿಕಲ್ ಇದೆ. 1 ಕಡೆ ಒಂದು ರ್ಯಾಡಿಕಲ್ಲು, 5 ಕಡೆ ಒಂದು ರ್ಯಾಡಿಕಲ್ಲು. ದೆನ್ ನೆಕ್ಸ್ಟ್ ಏನು ಮಾಡ್ತೀರಿ, ಈ ಟ್ರಿಪಲ್ ಬಾಂಡ್ನ ಬ್ರೇಕ್ ಮಾಡೋದು. ಈ ಟ್ರಿಪಲ್ ಬಾಂಡ್ ಈ 3 ಮೆಂಬರ್ ರಿಂಗ್ನ ಬ್ರೇಕ್ ಮಾಡೋದು. ಈ 3 ಮೆಂಬರ್ ರಿಂಗ್ನ ಬ್ರೇಕ್ ಮಾಡಿದ ಮೇಲೆ ಏನು ಬರುತ್ತೆ ರೀ, ಇಲ್ಲೊಂದು ರ್ಯಾಡಿಕಲ್ ಫಾರ್ಮ್ ಆಕೈತಿ, ಇಲ್ಲೊಂದು ರ್ಯಾಡಿಕಲ್ ಫಾರ್ಮ್ ಆಕೈತಿ. ಈಗ ಈ 1 ಆ್ಯಂಡ್ ದಿಸ್ ರ್ಯಾಡಿಕಲ್ ವಿಲ್ ಗೆಟ್ ಜಾಯಿನ್ ಟು ಮೇಕ್ ಅ 3 ಮೆಂಬರ್ ರಿಂಗ್. ಅಗೇನ್ ದಿಸ್ 5th ಆ್ಯಂಡ್ ದಿಸ್ ರ್ಯಾಡಿಕಲ್ ವಿಲ್ ಗೆಟ್ ಜಾಯಿನ್ ಟು ಮೇಕ್ ದಿ ಟ್ರಿಪಲ್ ಬಾಂಡ್. ಅಂದರೆ ಇಲ್ಲಿ ಏನಾಗುತ್ತೆ ರೀ, ಡಬಲ್ ಬಾಂಡ್. ಓಕೆ, ಸೊ ದಿಸ್ ಈಸ್ ದಿ ಫೈನಲ್ ಆನ್ಸರ್. ಓಕೆ, ಈ ಟೈಪ್ ಏನಾಗುತ್ತೆ ಇಲ್ಲಿ, ವಾಟ್ ಡೈಪೈ ಮಿಥೇನ್ ರಿಅರೇಂಜ್ಮೆಂಟ್ ವಿಲ್ ಫಾರ್ಮ್. ಸೊ ಇಲ್ಲಿ ಏನಾಕತ್ರಿ, ಭಾಳ ಸಿಂಪಲ್ ಐತ್ರಿ ಇದು. ಓಕೆ, ನೀವು ನೋಡಿದ ಕೂಡಲೇ ನಿಮಗೆ ಅನಿಸ್ತಿರ್ಬೋದು. ಎಸ್ ಹೆಂಗೈತಪ್ಪ ಅಂದರೆ ಎರಡು ನೀವು ಜಸ್ಟ್ ನಿಮ್ಗೆ ಏನೇನು ರೀ, ಬೈ ನಂಬರಿಂಗ್ ಏನಿದೆಪ್ಪ, sp3 ಕಾರ್ಬನ್ ಇದೆ 3rd ಪೊಸಿಷನಲ್ಲಿ, ಆ್ಯಂಡ್ 1 2 3 4 1 2 4 5 ಏನದಪ್ಪ ಅಲ್ಲಿ ಡಬಲ್ ಬಾಂಡ್ ಇದೆ. ದೆನ್ ರ್ಯಾಡಿಕಲ್ ಫಾರ್ಮ್ ಆಗಿ ನಾವು ಜಾಯಿನ್ ಮಾಡ್ತೀರಿ. ದೆನ್ ದಿಸ್ ಇಸ್ ಕಾಲ್ಡ್ ಆಸ್ ವಾಟ್ ಡೈಪೈ ಮಿಥೇನ್ ರಿಅರೇಂಜ್ಮೆಂಟ್.